ಎಲ್ಲರಿಗೆ ನಮಸ್ಕಾರ. ಭರ್ತೃಹರಿ ಕವಿಯ ನೀತಿ ವೈರಾಗ್ಯ ಶತಕಗಳನ್ನು ನೋಡಬೇಕು ಅಂತ ಈ 4 ದಿವಸಗಳ ಆಯೋಜನೆ. 2 ದಿವಸಗಳಲ್ಲಿ ಯಥಾಲಬ್ಧವಾದ ಕಾಲದೊಳಗೆ ನೀತಿ ಶತಕದ ಮುಖ್ಯವಾದ ಪದ್ಯಗಳನ್ನು ಸುಮಾರು 60-70ಕ್ಕೂ ಹೆಚ್ಚಿನ ಪದ್ಯಗಳನ್ನು ಪರಿಶೀಲನೆ ಮಾಡಿದ್ದಾಯಿತು. ಇನ್ನು ವೈರಾಗ್ಯ ಶತಕವನ್ನು ಆಲೋಚನೆ ಮಾಡಬಹುದು. ವೈರಾಗ್ಯ ಶತಕ ಭರ್ತೃಹರಿಯ ಸರ್ವೋಚ್ಚವಾದ ಕಾವ್ಯಕೃತಿ. ಅಷ್ಟು ಮಾತ್ರವಲ್ಲ, ವೈರಾಗ್ಯ ಶತಕಗಳ ಪಂಕ್ತಿಯಲ್ಲಿಯೇ ಅದು ನಾಯಕಮಣಿಯಾಗಿ ನಿಲ್ಲುವಂಥದ್ದು. ಸಂಸ್ಕೃತದಲ್ಲಿ ನೀತಿ ವೈರಾಗ್ಯ ಶೃಂಗಾರಗಳಿಗೆ 3ಕ್ಕೂ ಕೊರತೆಯೇ ಇಲ್ಲ, ಸಮೃದ್ಧವಾಗಿ ಇವೆ. ಅದು ಭಾರತೀಯರ ಮನೋಧರ್ಮವನ್ನೇ ತೋರಿಸುತ್ತದೆ. ಮೊನ್ನೆಯೇ ನಾನು ಹೇಳಿದ್ದೆ, ಈ ತ್ರಿಶತಕ ಯಾವ ರೀತಿ ಪುರುಷಾರ್ಥ ಚತುಷ್ಟಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೀತಿಯಲ್ಲಿ ಧರ್ಮಾರ್ಥಗಳು, ಶೃಂಗಾರದಲ್ಲಿ ಕಾಮ ಮತ್ತು ವೈರಾಗ್ಯದಲ್ಲಿ ಮೋಕ್ಷ ಅಂತ ಹೇಳಿದ್ದೆ. ಆ ರೀತಿ ಕಂಡಾಗ ನಮ್ಮ ಪ್ರಾಚೀನರು ಎಷ್ಟು ಸಮಗ್ರವಾಗಿ ನೋಡುವ ಪ್ರಯತ್ನ ಪಟ್ಟಿದ್ದರು ಅಂತ ಕೂಡ ಗೊತ್ತಾಗುತ್ತದೆ. ಕಾವ್ಯಗಳಲ್ಲಿ ಇವುಗಳು ಬರಲೇಬೇಕು, ಈ ಎಲ್ಲ ಅಂಶಗಳು ಇರಬೇಕು ಅಂತನ್ನುವುದಾಗಿತ್ತು. ಜೊತೆಗೆ ಪ್ರತ್ಯೇಕವಾಗಿ ಮಾಡಿದ್ದಾರೆ. ಭರ್ತೃಹರಿಯ ಈ ಶತಕತ್ರಯವನ್ನು ಕಂಡು ಧನದ ಅನ್ನುವಂಥವನು ವೈರಾಗ್ಯ ಶೃಂಗಾರ ನೀತಿ ಶತಕಗಳನ್ನು ಮಾಡಿದ್ದಾನೆ. ಶೃಂಗಾರ ಧನದ, ನೀತಿ ಧನದ, ವೈರಾಗ್ಯ ಧನದ ಅಂತ ಕಾವ್ಯಮಾಲಾದ ಗುಚ್ಛಕಗಳಲ್ಲಿ ಅಚ್ಚಾಗಿದೆ. ಆ ರೀತಿಯಲ್ಲಿಯೇ ಇನ್ನೂ ಹಲವರು ಮಾಡಿದ್ದಾರೆ. ನೀತಿಯ ಕೃತಿಗಳನ್ನಂತೂ ಅಸಂಖ್ಯವಾಗಿ ಬರೆದಿದ್ದಾರೆ. ನನಗೆ ಅತ್ಯಂತ ಉತ್ತಮವಾದಂಥ ನೀತಿ ಸಂಕಲನಗಳು ಅಂತ ಅನಿಸಿರುವಂಥದ್ದು ವೃದ್ಧ ಚಾಣಕ್ಯ ಅಥವಾ ಚಾಣಕ್ಯ ನೀತಿ ಮತ್ತು ಆಭಾಣಕ ಶತಕ, ಸೂಕ್ತಿ ಶತಕ, ಈ ರೀತಿಯಾದಂಥವು. ಮತ್ತು ಸಂಕಲನ ರೂಪವಾಗಿ ಕವಿತಾಮೃತ ಕೂಪ ಮತ್ತು ಯಾವ ಒಂದು ಪ್ರಸಿದ್ಧವಾದ ಸುಂದರ ಪಾಂಡ್ಯನ ನೀತಿ ದ್ವಿಷಷ್ಟಿಕ ಅಂತ ಉಂಟು, ಅದನ್ನು ಅತ್ಯಂತ ರಮಣೀಯವಾದ ನೀತಿ ಕಾವ್ಯ ಅಂತ ಅನ್ನಬಹುದು. ಬಹಳ ಸುಂದರವಾದದ್ದು. ಅದರ ಕನ್ನಡದ ಅನುವಾದವನ್ನು ನಮ್ಮ ದೊಡ್ಡ ವಿದ್ವಾಂಸರಾದ ಪ್ರೊಫೆಸರ್ HV ನಾಗರಾಜರಾಯರು ಮಾಡಿಕೊಟ್ಟಿದ್ದಾರೆ, ನೀತಿ 120 ಅಂತ. ಹೀಗಲ್ಲದೆ ಇನ್ನೂ ಅಸಂಖ್ಯ ಸುಭಾಷಿತಗಳು ನೀತಿ ರೂಪವಾಗಿ ಬಂದಂಥವು ಇವೆ. ಆ ಕಾರಣದಿಂದಲೇ ಸುಭಾಷಿತ ರತ್ನಭಾಂಡಾಗಾರದಂಥ ಗ್ರಂಥಗಳಲ್ಲಿ ನೋಡಿದರೆ ಸಾಮಾನ್ಯ ನೀತಿ ಅಂತಲೇ ಒಂದು ಸೆಕ್ಷನ್ ಉಂಟು. ಅಲ್ಲಿ ಸಾವಿರಾರು ನೀತಿ ಶ್ಲೋಕಗಳು ಬೇರೆ ಬೇರೆ ಮೂಲಗಳಿಂದ ಸಂಕಲನಗೊಂಡಂಥವನ್ನು ಕಾಣ್ತೀವಿ. ಇನ್ನು ಶೃಂಗಾರ ಶತಕದಲ್ಲಿ ನಾಯಕಮಣಿಯಾದದ್ದು ಅಂತಂದರೆ ಅಮರುಕ ಶತಕ. ಅಮರುಕ ಕವೇ ರೇಖಶ್ಲೋಕ ಪ್ರಬಂಧ ಶತಾಯತೆ ಅನ್ನುವಂಥದ್ದು ಪ್ರಸಿದ್ಧವಾದ ಮಾತು. ಸಂತಿ ಪ್ರಬಂಧಾಯಮಾನಾಹ ಅಂತಲೇ ಆನಂದವರ್ಧನ ಅಮರುಕ ಕವಿಯ ಬಗೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ. ಅಮರುಕನಿಗೆ ಪ್ರಧಾನವಾದ ಸ್ಫೂರ್ತಿ ಮೊದಲಿಗೆ ತಿಳಿಸಿದಂತೆ ಗಾಥಾ ಸಪ್ತಶತಿ ಅಥವಾ ಗಾಹ ಸಪ್ತಸಿ ಅಂತ ಹಾಲ ಸಾತವಾಹನನ ಸಂಕಲನ. ಅದು ಪ್ರಾಕೃತ ಗೀತಾ ಸಂಕಲನ. ಸುಮಾರು 1000ಕ್ಕೂ ಹೆಚ್ಚು ಗಾಹೆಗಳು, 700ಕ್ಕೆ ಅಡಕಗೊಂಡಿರುವಂಥದ್ದು. ಇನ್ನು 300ಕ್ಕೂ ಹೆಚ್ಚು ಪ್ರಕ್ಷಿಪ್ತ ಭಾಗಗಳು ಅಂತಂತಾರೆ. ಜೊತೆಗೆ ಜೈವಲ್ಲಭನ ವಜ್ಜಾಲಗ್ಗದಲ್ಲೂ ಸಾಕಷ್ಟು ಈ ವಿವರಗಳು ಕಂಡುಬರುತ್ತವೆ. ಇನ್ನು ವೈರಾಗ್ಯ ಶತಕದಲ್ಲಿ ನೋಡಿದರೆ ಆ ಶ್ರೇಣಿಯಲ್ಲಿ ಹಲವು ಉಂಟು. ಜೈನರಂತೂ ನಿಸ್ಸೀಮರಾದವರು. ನೀತಿ ವೈರಾಗ್ಯಗಳನ್ನು ಕುರಿತು ಬರೆಯೋದ್ರೊಳಗೆ ಜೈನರ ಕೊಡುಗೆ ತುಂಬ ದೊಡ್ಡದಾದದ್ದು. ವಿಶೇಷವಾಗಿ ಶ್ವೇತಾಂಬರ ಜೈನರು ಗುಜರಾತಿನಲ್ಲಿ ನೆಲೆಗೊಂಡು ಅದೆಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಆಶ್ಚರ್ಯವಾಗುತ್ತದೆ. ಹೀಗಿದ್ದರೂ ಕೂಡ ನಮಗೆ ವೈರಾಗ್ಯ ಶತಕಗಳಲ್ಲಿ ಚೆನ್ನಾಗಿರುವಂಥದ್ದು ಅಂತ ಎದ್ದು ಕಾಣುವಂತೆ ತೋರುವಂಥದ್ದು ಭರ್ತೃಹರಿ ಇದೆ. ಅದಾದ ಮೇಲೆ ನನ್ನ ವ್ಯಾಸಂಗದ ಪರಿಮಿತಿಯೊಳಗೆ ಹೇಳುವುದಿದ್ದರೆ, ಇದೆಲ್ಲ ಹೇಳ್ತಾ ಇರುವಂಥದ್ದು ನನ್ನ ವ್ಯಾಸಂಗದ ಮಿತಿಯೊಳಗೆ, ಅದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ನನಗೆ ಉಪಲಬ್ಧ ಇರುವಂಥ ಗ್ರಂಥಗಳನ್ನು ಓದಿಕೊಂಡು ಮಾಡಿಕೊಂಡ ಅಭಿಪ್ರಾಯ. ನೀಲಕಂಠ ದೀಕ್ಷಿತನ ವೈರಾಗ್ಯ ಶತಕ ಆರ್ಯ ಛಂದಸ್ಸುಗಳಲ್ಲಿ ನಿರ್ಮಿತವಾದದ್ದು, ಬಹಳ ಚೆನ್ನಾಗಿದೆ. ಅವನ ಒಂದು ವಿನೋದ ವಕ್ರೋಕ್ತಿ ವೈರಾಗ್ಯದಲ್ಲೂ ಬಿಡದೆ ಬರುತ್ತದೆ. ಉತ್ಕಟತೆ ಅನ್ನುವುದು ಭರ್ತೃಹರಿಯ ಮುಖ್ಯ ಲಕ್ಷಣವಾದರೆ, ಕೆಣಕು ತಿಣುಕು ಹಾಸ್ಯ ಅನ್ನುವುದು ನೀಲಕಂಠ ದೀಕ್ಷಿತನ ಮನೋಧರ್ಮ. ಅಂದರೆ ಸ್ಟೈಲ್ ಈಸ್ ದಿ ಪರ್ಸನ್ ಅಂತಂತಾರಲ್ಲ, ವ್ಯಕ್ತಿತ್ವವೇ ಆ ಒಂದು ಶೈಲಿಯಾಗಿ ರೂಪುಗೊಳ್ಳುತ್ತದೆ ಅಂತ. ಅದು ನಿಜವೇ ಅನ್ನುವ ಪಕ್ಷದಲ್ಲಿ ನೋಡಿದಾಗ ಗೊತ್ತಾಗುತ್ತದೆ. ನೀಲಕಂಠ ದೀಕ್ಷಿತ ಏನು ಬರೆದರೂ ಅದರೊಳಗೊಂದು ಹಾಸ್ಯದ ಸ್ಪರ್ಶ ಇದ್ದೇ ಇರುತ್ತದೆ. ಅದು ವೈರಾಗ್ಯ ಬರೆದಾಗಲೂ ಅಷ್ಟೇ, ಶೃಂಗಾರ ಬರೆದಾಗಲೂ ಅಷ್ಟೇ, ವೇದಾಂತ ಬರೆದಾಗಲೂ ಅಷ್ಟೇ, ಭಕ್ತಿ ಸ್ತೋತ್ರ ಮಾಡಿದಾಗಲೂ ಅಷ್ಟೇ. ದೇವರ ಸ್ತೋತ್ರ ಮಾಡುವಾಗ ವಿನೋದ ಮಾಡ್ತಾನೆ. ಚಂಪೂಕಾವ್ಯ ಬರೆಯುವಾಗಲೂ ವಿನೋದ, ಮಹಾಕಾವ್ಯ ಬರೆಯುವಾಗಲೂ ವಿನೋದ, ನಾಟಕ ಬರೆಯುವಾಗಲೂ ವಿನೋದ. ಯಾವುದಕ್ಕೂ ಅವನ ಆ ವಿನೋದದ ಸ್ವರೂಪ ಇದ್ದೇ ಇರುತ್ತದೆ. ಭರ್ತೃಹರಿಯಲ್ಲಿ ಉತ್ಕಟತೆ, ತೀವ್ರತೆ ಉಂಟು. ಈ ತೀವ್ರತೆ
ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್ ಅಂತ ಮನು ಹೇಳಿದಂತೆ ಎಂದು ವಿರಕ್ತಿ ಬರ್ತದೆಯೋ ಅಂದೇ ಬಿಡಬೇಕು ಅನ್ನೋದಿದೆಯಲ್ಲ, ಆ ತೀವ್ರತೆಯನ್ನು ಪರಿಭಾವಿಸಿ ನೋಡಿದಾಗ ತುಂಬ ಅದ್ಭುತವಾದ ಗುಣ ಅಂತ ಗೊತ್ತಾಗುತ್ತದೆ. ಇವನಲ್ಲಿ ಕಂಡುಬರುವ ಒಂದು ಓಜಸ್ಸು, ಒಂದು ಪದ್ಯ ಇಡೀ ಒಂದೇ ಏಟಿಗೆ ಒಂದು ಸೆಳೆತದಲ್ಲಿ ಎತ್ತಿಕೊಂಡು ಹೋಗುವಂಥದ್ದು ತುಂಬ ದೊಡ್ಡ ಶಕ್ತಿ, ಆಕ್ರಮಣಕಾರಿಯಾದ ಶಕ್ತಿ ಅಂತನಿಸುತ್ತದೆ. ಮತ್ತು ಯಾವುದನ್ನು ಗ್ರ್ಯಾಂಡ್ ಸ್ಟೈಲ್ ಅಂತ ಕರಿತೀವಿ, ಪಾಶ್ಚಾತ್ಯರಲ್ಲಿ ಮಿಲ್ಟನ್ಗೆ ಎದ್ದು ತೋರುವಂತೆ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಗ್ರ್ಯಾಂಡ್ ಸ್ಟೈಲ್ ಅಂತ. ಗದ್ಯದಲ್ಲಂತೂ ಗಿಬ್ಬನನ್ನು ಗ್ರ್ಯಾಂಡ್ ಸ್ಟೈಲ್ ಅಂತ ಕರೀತಾರೆ. ನನಗೆ ಸಂಸ್ಕೃತದಲ್ಲಿ ಭರ್ತೃಹರಿಯ ವೈರಾಗ್ಯ ಶತಕ ಗ್ರ್ಯಾಂಡ್ ಸ್ಟೈಲಿನ ಒಂದು ಪರಮೋದಾಹರಣೆಯಾಗಿ ಕಂಡುಬರುತ್ತದೆ. ಯಾಕೆಂದರೆ ಅಲ್ಲಿರುವಂಥ ಪದಗಳು ಮತ್ತು ಅವುಗಳ ಅರ್ಥಕ್ರಮದಲ್ಲಿ ಯಾವ ತೊಡಕೂ ಇಲ್ಲ. ಪದ್ಯಗಳಲ್ಲಿ ಅನ್ವಯ ಕ್ಲೇಶ ಇರುವುದಿಲ್ಲ. ದುರೂಹ್ಯವಾದ ಕಠಿಣಾತಿ ಕಠಿಣವಾದ ಕೋಶೈಕಗತವಾದ ಶಬ್ದಗಳು ಇರುವುದಿಲ್ಲ. ಮತ್ತು ಕಥಂಚಿತ್ ನಿಷ್ಪಾದ್ಯವಾದಂತಹ ಸ್ವಂತದ ಬುದ್ಧಿಯಿಂದಲೇ ನಿಷ್ಪಾದನೆ ಮಾಡಿದಂಥ ಅಪರೂಪವಾದ ವೈಯಾಕರಣ ಪ್ರಯೋಗಗಳು ಇರುವುದಿಲ್ಲ. ಹಾಗಂತ ಜಾಳ ಅಲ್ಲ, ಅದು ಎಲ್ಲರಿಗೂ ಪರಿಚಿತ, ಆದರೆ ಸಂಘಾತ ಜೋಡಣೆಯಿಂದ ಅತ್ಯದ್ಭುತ ಅಂತನಿಸುವಂಥದ್ದು. ಮತ್ತು ಯಾವುದೇ ಒಂದು ಅತ್ಯಂತ ಪರಿಚಿತವಾದ ಲೋಕಸಿದ್ಧವಾದ ಭಾವವನ್ನು ಹಿಡಿದಾಗಲೂ ಕೂಡ ನಮ್ಮನ್ನು ಅಯ್ಯೋ ಇದು ಗೊತ್ತಿರುವುದೇ ಅಲ್ಲವಾ ಅಂತ ಉಪೇಕ್ಷೆ ಮಾಡಿದಂಥ ರೀತಿಯಲ್ಲಿ ಹಿಡಿದಿಟ್ಟುಕೊಳ್ಳುವಂಥದ್ದು. ಮತ್ತು ಅಗ್ಗ, ಅಲ್ಪ, ಯಾವುದನ್ನು ಕ್ಷುದ್ರ ಚಮತ್ಕಾರ ಅಂತೀವಿ, ಚೀಪ್ ಎಂಟರ್ಟೈನ್ಮೆಂಟ್, ಅದಕ್ಕೆ ಒಂದಿಷ್ಟು ಸೊಪ್ಪು ಹಾಕದೇ ಇರುವಂಥದ್ದು, ಆ ಒಂದು ಶಕ್ತಿಯನ್ನು ಭರ್ತೃಹರಿಯ ವೈರಾಗ್ಯ ಶತಕದಲ್ಲಿ ನಾವು ಕಾಣ್ತೀವಿ. ಈ ದೃಷ್ಟಿಯಿಂದ ಅದು ಅನನ್ಯವಾದ ಕೃತಿ ಅಂತ ಅನ್ನಬೇಕು. ಸಂಸ್ಕೃತ ಅಂತಂದರೆ ಅದಕ್ಕೆ 10 ಶೈಲಿಗಳು, 100 ಲೇಖಕರ ಅನೇಕ ಮಾರ್ಗಗಳು ಇವೆ. ವಾಲ್ಮೀಕಿದು ಒಂದು ದಾರಿ, ವ್ಯಾಸರದು ಒಂದು ದಾರಿ, ಕಾಳಿದಾಸನದು ಒಂದು ದಾರಿ, ಭಾರವಿದು ಒಂದು ದಾರಿ, ಶ್ರೀಹರ್ಷನದು ಒಂದು ದಾರಿ, ಬಾಣಭಟ್ಟನದು ಮತ್ತೊಂದು ದಾರಿ, ಹೀಗೆ ಬೇರೆ ಬೇರೆ ಉಂಟು. ಅದಾದ ಮೇಲೆ ಚಂಪು ಕವಿಗಳು ಯಾರು ಬಂದರು, ಭೋಜ ಅಥವಾ ನಮ್ಮ ಯಶಸ್ತಿಲಕ ಚಂಪು ಬರೆದ ಸೋಮದೇವ, ಇಲ್ಲವೇ ಅನಂತ ಭಟ್ಟ ಬರೆದಂಥ ರಾಮಾಯಣ ಮಹಾಭಾರತ ಚಂಪು, ನೀಲಕಂಠ ದೀಕ್ಷಿತನದಂತೂ ಅತ್ಯಂತ ವಿಶಿಷ್ಟವಾದದ್ದು, ಅವನದೇ ಬೇರೆಯಾದಂಥ ಸ್ವತಂತ್ರ ಶೈಲಿ. ವೆಂಕಟಾಧ್ವರಿ ನೀಲಕಂಠ ದೀಕ್ಷಿತನ ಸಮಕಾಲೀನ, ಅವನ ವಿಶ್ವಗುಣಾದರ್ಶ ಚಂಪು ಇತ್ಯಾದಿಯಾಗಿ ಈ ಚಂಪು ಕಾವ್ಯಗಳ ಒಂದು ಶೈಲಿ. ಮತ್ತು ಯಾವ ಮುರಾರಿ ಮೊದಲಾದವರಿಂದ ಈಚೆಗೆ ಬಂದಂಥ ನಾಟಕಕಾರರ ಶೈಲಿ, ಭವಭೂತಿಯ ಮಹಾವೀರ ಚರಿತ ಇರಬಹುದು, ಮಾಲತಿ ಮಾಧವ ಇರಬಹುದು, ಮುರಾರಿಯ ಅನರ್ಘ ರಾಘವ ಇರಬಹುದು, ಜಯದೇವನ ಪ್ರಸನ್ನ ರಾಘವ ಇರಬಹುದು, ಅಥವಾ ರಾಜಶೇಖರನ ಪ್ರಚಂಡ ಪಾಂಡವ ಅನ್ನುವಂಥ ಒಂದು ಭಾರತ ಮತ್ತು ಬಾಲ ರಾಮಾಯಣ, ವಿದ್ಧಶಾಲ ಭಂಜಕ, ಈ ರೀತಿಯಾದಂಥ ಒಂದು ನಾಟಕಗಳ ರಚನಾ ಕ್ರಮ ಇರಬಹುದು. ಇವುಗಳದೆಲ್ಲ ಒಂದು ಬಗೆಯ ಶೈಲಿ. ಈ 10 ಶೈಲಿಗಳ ಮಧ್ಯದಲ್ಲಿ ಇದು ಇವರದೇ ಅಂತ ಗುರುತಿಸಿಕೊಳ್ಳೋದು ತುಂಬ ಕಷ್ಟ. ವೇದಾಂತ ದೇಶಿಕರದು ಬಹುಮಟ್ಟಿಗೆ ಈ ಚಂಪೂಕಾರರ ಶೈಲಿಯನ್ನು ಹೋಲುವಂಥದ್ದಾಗಿರುತ್ತದೆ. ಮಹಾಕಾವ್ಯಗಳಲ್ಲಿ ಒಂದು ಸ್ವಲ್ಪ ಬೇರೆಯ ಬಗೆಯಾಗಿರುತ್ತದೆ. ಅಂದರೆ ಚಂಪೂಕಾರರ ಶೈಲಿ ಅಂತ ಯಾವುದುಂಟು, ದಾಕ್ಷಿಣಾತ್ಯ ಶೈಲಿ ಅಂತ ಕರಿತೀವಿ, ಆ ಬಗೆಯಾದಂಥದ್ದು. ಭರ್ತೃಹರಿ ಆ ದಾಕ್ಷಿಣಾತ್ಯ ಶೈಲಿಯ ಪ್ರಾಯಶಃ ಮೊದಲ ಹೆಜ್ಜೆ ಅಂತ ಅನಿಸುತ್ತದೆ. ಅವನೇ ಇಲ್ಲಿ ಒಂದು ಕಡೆ ಬರ್ಕೊಳ್ತಾನೆ, ಅಗ್ರೇ ಗೀತಂ ಸರಸಕವಯ ದಾಕ್ಷಿಣಾತ್ಯಾಶ್ಚ ಪಾರ್ಶ್ವೇ ಅನ್ನುವ ಮಾತು. ಈ ದಾಕ್ಷಿಣಾತ್ಯ ಶೈಲಿ ಮುಂದೆ ತುಂಬ ಆಲಂಕಾರಿಕವಾದದ್ದು, ಚಮತ್ಕಾರಕಾರಕವಾದದ್ದು ಅಂತ ಆಯಿತು. ಆದರೆ ಕಾಳಿದಾಸಾದಿಗಳು, ವ್ಯಾಸ ಮೊದಲಾದವರದು ಇರುವಂತಹ ಆಲೋಚನಾಮೃತವಾಗುವ ಶಬ್ದ ಕ್ರಮಕ್ಕಿಂತ ಮಿಗಿಲಾಗಿ ಅರ್ಥಕ್ರಮದಲ್ಲಿ ಸ್ವಾರಸ್ಯ, ಪ್ರತಿ ಪದಕ್ಕೂ ದೊಡ್ಡ ಮೌಲ್ಯ, ಧ್ವನನಶೀಲತೆ ಇತ್ಯಾದಿ ಗುಣಗಳನ್ನು ಅವುಗಳನ್ನೂ ಉಳಿಸಿಕೊಂಡು ನಾದ ಮಾಧುರ್ಯವನ್ನು, ಓಜಸ್ಸನ್ನು, ಸಮಾಸ ಗುಂಫನವನ್ನು ಇದನ್ನೆಲ್ಲ ಕಾಪಾಡಿಕೊಂಡು ಬಂದಿರುವಂಥದ್ದು ನೋಡಿದಾಗ ಸ್ಟೈಲಿಸ್ಟಿಕ್ಸ್ ಅಂತ ಏನಿದೆ ಆ ಅನಾಲಿಸಿಸ್ನಲ್ಲೇ ಭರ್ತೃಹರಿ ತುಂಬ ದೊಡ್ಡವನಾಗಿ ನಿಲ್ತಾನೆ ಅಂತ ಅನಿಸುತ್ತದೆ. ಮತ್ತು ಸ್ತೋತ್ರ ಕಾವ್ಯಗಳದೇ ಒಂದು ದೊಡ್ಡ ಪರಂಪರೆ ಇದೆ ನಮ್ಮಲ್ಲಿ. ಪ್ರಾಯಶಃ ಇದರ ಮೊದಲನೇ ಹೆಜ್ಜೆಯಾಗಿ ಪುಷ್ಪದಂತ ಬರೆದಂತಹ ಶಿವಮಿಮ್ನ ಸ್ತೋತ್ರದಿಂದ ಶಂಕರರು ಮತ್ತು ವೇದಾಂತೇಶಿಕರು, ವಾದಿರಾಜಸ್ವಾಮಿಗಳು, ಮೂಕಕವಿ ಈ ಥರ ಬಂದಿದೆ. ಅಪ್ಪಯ್ಯ ದೀಕ್ಷಿತರಿದ್ದಾರೆ, ನೀಲಕಂಠ ದೀಕ್ಷಿತರು, ಹೀಗೆ ಅಸಂಖ್ಯ ಜನ ಬಂದಿದ್ದಾರೆ, ಈಗಲೂ ನಡೀತಾ ಇದೆ. ಅದರದ್ದು ಒಂದು ಜಾಡು ಅಂತ ಉಂಟು. ಅಂದರೆ ನೋಡುವುದಕ್ಕೆ ಒಂದು ಭಾಷೆ ಅಂತ ಸ್ಥೂಲವಾಗಿ ಅನಿಸಿದ್ರು ಎಷ್ಟು ಶೈಲಿ ಇದೆ. ಸಂಸ್ಕೃತದಂಥ ಸಿದ್ಧ ಭಾಷೆ, ಸ್ವಯಂಪೂರ್ಣವಾಗಿ ಪಾಣನೀಯವಾದಂಥ ಭಾಷೆಯಲ್ಲಿ ಸ್ವತಂತ್ರ ಶೈಲಿಯನ್ನು ರೂಪಣ ಮಾಡಿಕೊಳ್ಳುವುದು ಹರಸಾಹಸ, ಅತ್ಯಂತ ದುಷ್ಕರವಾದದ್ದು. ಅದನ್ನು ಮಾಡಿಕೊಂಡ ಕೆಲವೇ ಶಕ್ತಿಶಾಲಿಗಳಲ್ಲಿ ಭರ್ತೃಹರಿ ಒಬ್ಬ. ಅವನ ಮೊದಲ ಪದ್ಯವನ್ನು ನೋಡಿದ್ರೆ ಸಾಕು ಗೊತ್ತಾಗುತ್ತದೆ. ವೈರಾಗ್ಯ ಶತಕದ ಮಂಗಲ ಪದ್ಯ ಅವನ ಇಷ್ಟ ದೇವತೆ ಶಿವನನ್ನು ಕುರಿತದ್ದು.
ಚೂಡೋತ್ತಂಸಿತ ಚಾರು ಚಂದ್ರಕಲಿಕಾ ಚಂಚಚ್ಛಿಖಾ ಭಾಸ್ವರೋ ಲೀಲಾದಗ್ಧ ವಿಲೋಲ ಕಾಮಶಲಭ ಶ್ರೇಯೋ ದಶಾಗ್ರೇ ಸ್ಫುರನ್ ಅಂತಸ್ಫೂರ್ಜತಪಾರ ಮೋಹತಿಮಿರ ಪ್ರಾಗ್ಭಾರ ಮುನ್ಮೂಲಯನ್ ಚೇತಸ್ಸದ್ಮನಿ ಯೋಗಿನಾಂ ವಿಜಯತೆ ಜ್ಞಾನ ಪ್ರದೀಪೋ ಹರಃ. ಇದು ಒಂದು ಸಾವಯವ ರೂಪಕಾಲಂಕಾರ. ಆ ಮಹಾದೇವ ಒಂದು ದಿವ್ಯವಾದ ಪ್ರದೀಪ, ಅಂದರೆ ಮಾಸ್ಟರ್ ಲ್ಯಾಂಪ್ ಅಂತೀವಿ, ಬೇರೆ ಬೇರೆ ದೀಪಗಳನ್ನೆಲ್ಲ ಬೆಳಗತಕ್ಕಂಥದ್ದು. ಆ ರೀತಿಯಾದ ಜ್ಞಾನ ಪ್ರದೀಪ. ಮತ್ತು ಆ ದೀಪದಿಂದ ಬೆಳಗಲ್ಪಟ್ಟ ಮಿಕ್ಕೆಲ್ಲ ದೀಪಗಳು ಬೆಳಗುವಾಗ ಅದಕ್ಕೂ ಇದಕ್ಕೂ ವ್ಯತ್ಯಾಸವೇ ಉಳಿಯೋದಿಲ್ಲ. ಯಾವುದನ್ನು ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತಾರೆ ಆ ರೀತಿಯಲ್ಲಿ ಆಗುವಂಥದ್ದು. ಶಂಕರರ ಪ್ರಸಿದ್ಧವಾದ ಶತಶ್ಲೋಕಿಯ ಮೊದಲನೇ ಶ್ಲೋಕ ದೃಷ್ಟಾಂತೋ ನೈವ ದೃಷ್ಟಸ್ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತು ಅನ್ನುವುದರ ತಾತ್ಪರ್ಯದಂತೆ ಕಾಣುವಂಥದ್ದು ಆ ಪ್ರದೀಪದ ಲಕ್ಷಣ. ಶಿವ ಒಬ್ಬ ಪ್ರದೀಪ. ಅವನು ಯೋಗಿಗಳ ಹೃದಯ ಅನ್ನುವ ಗೂಡಿನಲ್ಲಿ ಇಡಲ್ಪಡ್ತಾನೆ ಅಂತ. ದೀಪಕ್ಕೆ ಒಂದು ಗೂಡು ಅಂತ ಉಂಟು. ಹಳಗಾಲದಲ್ಲಿ ಮನೆಯಲ್ಲೆಲ್ಲ ಒಂದು ತ್ರಿಕೋಣಾಕಾರವಾದ ಗೂಡು ಅಲ್ಲಲ್ಲಿ ಗೋಡೆಗಳಲ್ಲಿ ಇರ್ತಾಯಿತ್ತು. ಮುಖ್ಯವಾಗಿ ತಲೆಬಾಗಿಲಿನ ಇರ್ಕೆಲದಲ್ಲಿ ಇರ್ತಾಯಿತ್ತು. ಇನ್ನೇನು ಮುಂದೆ ಬರುವಂತಹ ಕಾರ್ತಿಕ ಮಾಸದಲ್ಲಿ ಇಡೀ ತಿಂಗಳು ಆಗ ದೀಪ ಬೆಳಗಿಸುವಂಥದ್ದು ಅಂತ ಆಗ್ತಾಯಿತ್ತು, ದೀಪದ ಗೂಡು ಅಂತ. ಆ ರೀತಿ ಸಜ್ಜನರ ಯೋಗಿಗಳ ಹೃದಯವೆಂಬ ಗೂಡಿನಲ್ಲಿ ಜ್ಞಾನ ಪ್ರದೀಪವಾಗಿರ್ತಾನೆ. ಅವನು ತನ್ನ ತಲೆಯ ಮೇಲಿರುವ ಚಂದ್ರಕಲೆಯನ್ನೇ ಒಳ್ಳೆಯ ಪ್ರಕಾಶಮಾನವಾದ ದೀಪದ ಕುಡಿ ಎಂಬಂತೆ ಇಟ್ಟುಕೊಂಡಿದ್ದಾನೆ. ಮತ್ತು ಶ್ರೇಯಸ್ಸಿನ ದಶೆಯನ್ನು ಹೊಂದಿದ್ದಾನೆ ಅಂತ. ಅಂದರೆ ಶ್ರೇಯಸ್ಸು ಮೋಕ್ಷ ಅನ್ನುವಂಥದ್ದರ ದಶೆ, ದಿಕ್ಕಿಗೆ ಪರಮಾಚಾರ್ಯ ಅಂತ. ಇನ್ನೊಂದು ದಶ ಅನ್ನೋದಕ್ಕೆ ಬತ್ತಿ ಅಂತ. ಮೋಕ್ಷ ಮಾರ್ಗ, ಶ್ರೇಯೋ ಮಾರ್ಗ ಅನ್ನುವ ಬತ್ತಿಯೇ ಅವನಾಗಿ ಆ ದೀಪದೊಳಗಿದ್ದಾನೆ. ಮತ್ತು ಈ ದೀಪವನ್ನು ಕಂಡು ಅದರಿಂದ ಮರುಳಾಗಿ ಬರುವಂಥ ದೀಪದ ಹುಳ ಇದ್ದೇ ಇರುತ್ತದೆ. ಈಗಲೇ ಸುತ್ತಾಡ್ತಾ ಇದೆ ನೋಡಿ. ಆ ದೀಪದ ಹುಳ ಯಾವುದು ಅಂದರೆ ಕಾಮ. ಲೀಲಾದಗ್ಧ ವಿಲೋಲ ಕಾಮ ಶಲಭ. ಶಲಭ ಅಂತಂದರೆ ದೀಪದ ಹುಳ, ಮಿಡತೆ ಅಂತಲೂ ಅಂತಾರೆ, ಅದೇ ದೀಪದ ಹುಳ. ಆ ಮನ್ಮಥ ಅನ್ನುವ ದೀಪದ ಹುಳವನ್ನು ಸುಟ್ಟುರುಬಿದಂಥವನು ಅಂತರಂಗದಲ್ಲಿ ನಮ್ಮೆಲ್ಲರಿಗೂ ಇರುವಂತಹ ಮಹಾಮೋಹ ತಿಮಿರವನ್ನು, ಅಜ್ಞಾನದ ಮಂಕುತನದ ಕತ್ತಲೆಯನ್ನು ಹೊಡೆದೋಡಿಸ್ತಕ್ಕಂಥವನು ಅವನು ಗೆಲ್ಲುತ್ತಾನೆ ಅನ್ನುವ ಮಾತನ್ನು ಹೇಳಿದ್ದಾನೆ. ಇಲ್ಲಿ ಎಣ್ಣೆ ಒಂದನ್ನು ಬಿಟ್ಟು ಇನ್ನೆಲ್ಲವನ್ನೂ ಬಳಸಿಕೊಂಡಿದ್ದಾನೆ. ಆ ದೀಪಕ್ಕೆ ನಿರ್ಮಲವಾದ ಪ್ರೀತಿಯೇ ಸ್ನೇಹ, ಅದೇ ಎಣ್ಣೆ. ಮತ್ತು ನೀತಿ ಶತಕದಲ್ಲಿರುವಂಥದ್ದೇ ಬೋದ್ಧಾರೋ ಮತ್ಸರಗ್ರಸ್ತಾಹ ಬರುತ್ತದೆ, ಅದು ಹೇಳಿಯೇ ಇದ್ದೀನಿ. ಆಮೇಲೆ ಅತ್ಯದ್ಭುತವಾದ ಒಂದು ಕಾಣಿಕೆಯನ್ನು ತೋರ್ಪಡಿಸ್ತಾನೆ. ಈ ಜಗತ್ತಿನಲ್ಲಿ ಒಳ್ಳೆಯದು ಯಾವ ರೀತಿ ಕೆಡುಕನ್ನು ಉಂಟು ಮಾಡುತ್ತದೆ ಅಂತ. ದ ಬ್ಯಾಡ್ ಆಫ್ ಗುಡ್, ದ ಈವಿಲ್ ಆಫ್ ವರ್ಚ್ಯೂ. ನ ಸಂಸಾರೋತ್ಪನ್ನಂ ಚರಿತಮನುಪಶ್ಯಾಮಿ ಕುಶಲಂ ವಿಪಾಕಃ ಪುಣ್ಯಾನಾಂ ಜನಯತಿ ಭಯಂ ಮೇ ವಿಮೃಶತಃ ಮಹದ್ಭಿಃ ಪುಣ್ಯೋಗೈಃ ಚಿರ ಪರಿಗೃಹೀತಾಶ್ಚ ವಿಷಯಾಃ ಮಹಾಂತೋ ಜಾಯಂತೆ ವ್ಯಸನಮಿವ ದಾತುಂ ವಿಷಯಿಣಾಂ ಅಂತ. ಈ ಜಗತ್ತಿನ ಯಾವ ಒಂದು ಚಟುವಟಿಕೆಯಲ್ಲೂ ನಾನು ಆತ್ಯಂತಿಕ ಮಂಗಳವನ್ನು ನೋಡಲಿಲ್ಲ. ಪುಣ್ಯಗಳು ತಂದುಕೊಡುವಂಥ ಪಾಪವನ್ನು ಕಂಡು ನನ್ನ ಮನಸ್ಸಿಗೆ ಭಯವಾಗ್ತಾ ಇದೆ. ಯಾಕೆಂದರೆ ನಾವು ಎಷ್ಟೋ ಕಷ್ಟಪಟ್ಟು ಪುಣ್ಯವನ್ನು ಸಂಪಾದಿಸಿದರೆ ಈ ಪುಣ್ಯವನ್ನೆಲ್ಲ ದೇವಲೋಕದಲ್ಲಿ ಕಟ್ಟಿಕೊಂಡು ಹೋಗಿ ಸೂರೆಗೊಳ್ಳುವಂಥದ್ದಾಗಿದೆ. ಅದು ಯಾತಕ್ಕೆ? ಆ ದೈವವೇಶ್ಯರ ನರ್ತನಕ್ಕೆ, ಗಾಯನಕ್ಕೆ, ಆ ಕಲ್ಪವೃಕ್ಷಗಳು ಕಾಮಧೇನು ಚಿಂತಾಮಣಿ ಕೊಟ್ಟು ತಣಿಸ್ತಕ್ಕಂಥ ಒಡವೆ ತೊಡವೆ ಇವುಗಳಿಗೆ. ಇದು ಬಿಟ್ಟು ಇನ್ಯಾವುದಕ್ಕೂ ಅಲ್ಲ. ಇದು ಇಲ್ಲೇ ಇದೆಯಲ್ಲ, ಇಲ್ಲಿ ಸತ್ಕಾರ್ಯ ಮಾಡಿ ಅಲ್ಲಿ ದುಂದು ಮಾಡೋದಕ್ಕ ಯಾತಕ್ಕೆ ಬೇಕು ಅಂತ. ಹೀಗಾಗಿ ಬೇಡ ಅಂತ. ನನಗೆ ಬಹಳ ಬಾರಿ ನಮ್ಮ ಪುರಾಣಗಳಲ್ಲಿ ಹೇಳುವ ಸ್ವರ್ಗ ಮತ್ತು ಈ ಪುಣ್ಯವನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ವೆಚ್ಚ ಮಾಡುವುದು ಅಂತಂದಾಗಲೆಲ್ಲ ಅಮೇರಿಕದಲ್ಲಿ ದುಡಿಯದೆ, ಯಾಕೆಂದರೆ ಟ್ರಾವೆಲರ್ಸ್ ವೀಸಾ, ವಿಸಿಟರ್ಸ್ ವೀಸಾ ಅಂತ ಹೋದರೆ ಅಲ್ಲಿ ದುಡಿಮೆಗೆ ಅವಕಾಶ ಇಲ್ಲ. ಇಲ್ಲಿಂದ ಡಾಲರ್ ಎಕ್ಸ್ಚೇಂಜಲ್ಲಿ ಈಗ $1 54 57 ಎಷ್ಟಿದೆಯೋ ಗೊತ್ತಿಲ್ಲ ನನಗೆ. 52 ಅಂತ ಹೇಳ್ತಾ ಇದ್ದಾರೆ. ಸಂತೋಷ, ಸ್ವಲ್ಪ ಪ್ರಮಾದಕಾರಿ ಅಲ್ಲ ಅಂತ ಅಂದ್ಕೊಳ್ಬೋದು. ಮೊದಲು 49 ಎಷ್ಟೋ ಇತ್ತು. ನಾನು ಚಿಕ್ಕವನಾಗಿದ್ದಾಗ $7 ಇತ್ತು. ಅಲ್ಲಿಂದ ಬಂದದ್ದು $7.5 ಇಷ್ಟು ಹೇಳ್ತಾನೇ ಇದೆ ಮೇಲಕ್ಕೆ. ಅಷ್ಟೆಲ್ಲ ಡಾಲರ್ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಒಂದು ಫಾರಿನ್ ಕರೆನ್ಸಿನ ತೆಗೆದುಕೊಂಡು ಅಲ್ಲಿ ಕೆಮ್ಮಿದ್ದಕ್ಕೆ ಸೀನಿದ್ದಕ್ಕೆ ಎಲ್ಲ ಕೊಡಬೇಕಾಗಿರುವಂಥದ್ದು ಅಂತ ನೋಡಿದಾಗ ಇದರೊಳಗೆ ಏನು ಮೋಜು ಕಾಣಿಸುತ್ತದೆ. ಅಲ್ಲಿ ಇರುವಂಥ ಮಾಲ್ಗಳು, ಅಲ್ಲಿರ್ತಕ್ಕಂಥ ಕಮಾಲ್ಗಳು ಎಲ್ಲ ಇಲ್ಲಿ ಈಗ ಬಂದುಬಿಟ್ಟಿವೆ. ಅಲ್ಲಿರುವ ಎಲ್ಲ ಭೋಗ ಸಾಮಗ್ರಿಯೂ ಇಲ್ಲಿ ಬಂದಿದೆ. ಅಲ್ಲಿರುವ ಒಂದು ಸ್ವಲ್ಪ ವಿಶಾಲವಾದ ನಿಡದಾದ ರಸ್ತೆಗಳೊಂದಿಲ್ಲ ಅಷ್ಟೇ. ಅದು ಬಿಟ್ಟು ಇನ್ನೆಲ್ಲ ನಮ್ಮಲ್ಲಿ ಬಂದು ಕೂತಾಗಿದೆ. ಆದರೆ ಅಲ್ಲಿ ಸಿಗದೇ ಇರತಕ್ಕಂಥವು ಇಲ್ಲಿ ಕೋಟಿ ವಸ್ತುಗಳಿವೆ.
ವಿಶ್ವೇಶ್ವರಪುರಂನ ಆ ಸರ್ಕಲ್ನಲ್ಲಿ ಉದ್ದೂಕೆ ಸಂಜೆ 8 ಗಂಟೆ ಮೇಲೆ ಕಾಣಿಸ್ತಕ್ಕಂಥ ಖಾದ್ಯ ವಸ್ತುಗಳ ವೈಭವ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಇಲ್ಲಿ ಗಾಂಧಿ ಬಜಾರಿಂದ ಈ ಕಡೆಗೆ ತ್ಯಾಗರಾಜ ನಗರದವರೆಗೆ ಇರ್ತಕ್ಕಂಥ ಜಾಗಗಳಲ್ಲಿ 365 ದಿವಸ ಹೋಟ್ಲುಗಳನ್ನು ನೋಡ್ತಾ ಇರಬಹುದು. ಅಲ್ಲಿ ಆ ರೀತಿಯಾಗಿಲ್ಲ. ಎಲ್ಲ ಕಡೆಯಲ್ಲೂ ಒಂದೇ ಮೆಕ್ಡೊನಾಲ್ಡು, ಎಲ್ಲ ಕಡೆಯಲ್ಲೂ ಒಂದೇ ವಾಲ್ಮಾರ್ಟು, ಎಲ್ಲ ಒಂದೇ ಯೂಸ್ಲೆಸ್ ಜಂಕ್ ಅಂತ ಅದರ ಬಗ್ಗೆನೇ ಕೇನ್ಡ್ ಫುಡ್ಡು, ಟಿಂಡ್ ಫುಡ್ಗಳ ಬಗ್ಗೆ ಸಂಶೋಧನೆ ಮಾಡಿ ಶತಾಧಿಕವಾದ ಗ್ರಂಥಗಳು ಬಂದಿವೆ. ಅವುಗಳ ಹುಳುಕನ್ನೆಲ್ಲ ಬಯಲಿಗೆಳೆದಿವೆ. ಆ ಬರ್ಗರ್ಗಳು, ಡೋನಟ್ಗಳು ಯಾವ ರೀತಿಯಾಗಿ ಅನಾಹುತಕಾರಿಯಾಗಿವೆ ಅಂತ. ಇನ್ನಂತೂ ಅಲ್ಲಿ ಇಲ್ಲಿರುವಂತೆ ನಾವು ಸಂಗೀತವನ್ನು, ಸಾಹಿತ್ಯವನ್ನು, ನೃತ್ಯವನ್ನು ಲೈವ್ ಆಗಿ ನೋಡೋದಕ್ಕೆ ಸಾಧ್ಯವ. ಯೂಟ್ಯೂಬು, ಅವರ್ ಟ್ಯೂಬು, ಯುವರ್ ಟ್ಯೂಬು, ಮೈ ಟ್ಯೂಬು ಅಂತಹ ಟ್ಯೂಬ್ ಲೈಟ್ಗಳಾಗಬೇಕೇ ಹೊರತುವೆ ನೇರವಾಗಿ ಎಲ್ಲಿ ಸಿಗುತ್ತದೆ? ಸಿಕ್ಕಿದ್ರೂ 45 ಮೈಲಿ ಆಚೆ, 85 ಮೈಲಿ ಆಚೆ ಯಾವಾಗಲೂ ಒಮ್ಮೆ ವೀಕೆಂಡಲ್ಲಿ ಇರುತ್ತದೆ ಅಷ್ಟೇ. ಮತ್ತು ಅವೆಲ್ಲ ಟಿಕೆಟೆಡ್ಡೇ ಪ್ರೋಗ್ರಾಮ್ಗಳು. ನಮ್ಮಲ್ಲಿರುವಂತೆ ಎಂಥ ದೊಡ್ಡವರ ಕಲಾವಿದರ ಸಂಗೀತಕ್ಕೂ ಬಿಟ್ಟು ಬಂದು ಕೂತು ಚೆನ್ನಾಗಿಲ್ಲ ಅಂತ ಎದ್ದು ಹೋಗುವಂತೆ ಇಲ್ಲ. ಈ ರೀತಿಯಾಗಿ ಕಂಡಾಗ ಮತ್ತು ಸ್ವತಂತ್ರವಾಗಿ ರಸ್ತೆಯಲ್ಲಿ ಕಸ ಎಸಿಬೋದು, ಕ್ಯಾಕರಿಸಿ ಉಗಿಬಹುದು, ಯಾವುದ್ರ ಮೇಲೂ ಎಷ್ಟು ಕಾಮೆಂಟು ಮಾಡ್ಬೋದು. ಹೀಗಾಗಿ ಇದು ಭೂತಲ ಸ್ವರ್ಗ ಅಂತಂದರೆ ಅದಲ್ಲ. ಅಲ್ಲಿ ಯಾಕೆ ಹೋಗಿ ಒದ್ದಾಡಬೇಕು? ಏನೋ ಒಮ್ಮೆ ನೋಡಬೇಕು ಅಂತಿದ್ರೆ ನೋಡಿ ಬಂದುಬಿಡ್ಬೋದು. ಆದರೆ ನೋಡುವಂಥದ್ದು ಅಲ್ಲಿ ಏನು ಬಹಳ ದೊಡ್ಡ ಸಂಗತಿಗಳು ಇಲ್ಲ. ಒಂದು 2-3 ಪ್ರಾಕೃತಿಕ ವೈಚಿತ್ರ್ಯ ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಯುರೋಪ್ ಮೊದಲಾದಂಥ ದೇಶಗಳು ನೋಡಬೇಕಾದಂಥವು ಅಂತ ಅನಿಸುತ್ತದೆ ಅಷ್ಟೇ. ಯಾಕೆ ಹೇಳ್ತೀನಿ, ಭರ್ತೃಹರಿ ಸ್ವರ್ಗದಲ್ಲಿ ಏನಿದೆ? ನೀಲಕಂಠ ದೀಕ್ಷಿತನೇ ಗೇಲಿ ಮಾಡಿದನಲ್ಲ, ಅಸ್ತಿ ಸ್ವಾದಯಿತು ಸುಧಾಸ್ತಿ ವಸಿತು ವಾಸೋ ನಭಶ್ಚಾರಿಣಾಂ ಧರ್ತುಂ ಸಂತಿಚ ಭೂಷಣಾನಿ ಶತಶೋ ನತ್ವಸ್ತಿ ಧೀರ್ಜೀವಿತು. ಬದುಕೋದಿಕ್ಕೆ ಬುದ್ಧಿ ಒಂದಿಲ್ಲ ಅಷ್ಟೇ. ಮತ್ತು ಅವನು ಗೇಲಿ ಮಾಡ್ತಾನೆ ನೀಲಕಂಠ ದೀಕ್ಷಿತ. ಸ್ವರ್ಗದಲ್ಲಿ ಪೇಟೆ ಬೀದಿ ಇಲ್ಲ, ವಿಂಡೋ ಶಾಪಿಂಗ್ ಮಾಡೋಕ್ಕಾಗೋಲ್ಲ, ಕಲ್ಪವೃಕ್ಷ ಕಾಮಧೇನು ಅಂತೆ. ನಮಗಿದು ಬೇಕು ಅಂದರೆ ಠಕ್ ಅಂತದು ಕೊಡುತ್ತೆ, ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಸೀರೆ ಬೇಕು ಅಂತಂದರೆ ಒಂದು 150 ಸೀರೆಗಳನ್ನು ಎಳೆಸಿ ತೆಗೆಸಿ ದುಶ್ಯಾಸನಿಗಿಂತ ದುಶ್ಯಾಸನ ಥರ ಮಾಡಿ ಹಾಗೆ ತಿರುಗಿಸಿ ಹೀಗೆ ಹೊಗಿಸಿ ಅದನ್ನು ಉಜ್ಜಿ ಮಾಡಿ ನೋಡಿ ಅದು ಕೋಟಾನ ಸಾಚಾನ ಜರಿ ಅಂತ ನೋಡಿಕೊಂಡು ಅದಕ್ಕೆ ಮ್ಯಾಚಿಂಗ್ ಆಗಿದೆಯಾ, ರೀಚಿಂಗ್ ಆಗಿದೆಯಾ, ಬ್ಲೀಚಿಂಗ್ ಆಗಿದೆಯಾ ಅಂತ ನೋಡಿ ಎಷ್ಟೆಲ್ಲ ಮಾಡಿ ಕಡೆಗೆ ಇಲ್ಲ ಬೇಡ ಅಂತ ಹೇಳಿ ಹೋಗುವ ಒಂದು ಪೈಶಾಚಿಕ ಆನಂದ ಇದೆಯಲ್ಲ, ಅದು ಎಲ್ಲಿ ಸಿಗುತ್ತದೆ? ಕೇಳಿದ ತಕ್ಷಣ ಹಾಗೆ ಬಂದರೆ ಆಯ್ಕೆ ಮಾಡುವುದಕ್ಕೆ ಅವಕಾಶ ಇರಬೇಕು. ಈ ಕಾರಣದಿಂದ ಹೇಳ್ತಾನೆ ನೀಲಕಂಠ ದೀಕ್ಷಿತ, ಅಲ್ಲಿ ಸ್ವಾರಸ್ಯ ಇಲ್ಲ, ಸ್ವರ್ಗದಲ್ಲಿ ಅಂಗಡಿನೇ ಇಲ್ಲ, ಇನ್ನೇನಿದೆ ಸ್ವಾರಸ್ಯ ಅಂತ. ನಿಜವಾಗಿಯೂ ಇದು ಬರೀ ಒಂದು ಸೀರೆ ಬಟ್ಟೆ ಇತ್ಯಾದಿಗಳ ವಿನೋದದ ಮಾತಲ್ಲ. ಗ್ರಂಥಾಲಯಕ್ಕೆ ಹೋದರೆ ನಮಗಿಂಥ ಪುಸ್ತಕ ಬೇಕು ಅಂತ ಬರೆದು ಕೊಟ್ಟರೆ ಆ ಪುಸ್ತಕ ನಮ್ಮ ಕಣ್ಣಿದ್ರಿಗೆ ತಂದು ಕೊಡ್ತಾರೆ. ಮದ್ರಾಸ್ನ ಇವತ್ತು ಚೆನ್ನೈ ಅಂತಾಗಿದೆಯಲ್ಲ, ಅಲ್ಲಿ ಅಡಿಯಾರ್ ಗ್ರಂಥಾಲಯದಲ್ಲೂ ಕೂಡ ಹಾಗೆಯೇ, ಕಲ್ಕತ್ತಾದ ನ್ಯಾಷನಲ್ ಲೈಬ್ರರಿಯಲ್ಲೂ ಅದೇ ಥರ ಉಂಟು. ಇನ್ನು 10 ಕಡೆಗಳಲ್ಲಿ ಹಾಗಿವೆ. ಅಮೇರಿಕಾದ ಕಾಂಗ್ರೆಸ್ ಆಫ್ ಲೈಬ್ರರಿ ಅಂತಲೋ ಲೈಬ್ರರಿ ಕಾಂಗ್ರೆಸ್ ಅಂತಲೋ ಒಂದು ಸಂಸ್ಥೆ ಇದೆಯಲ್ಲ, ಅಲ್ಲೂ ಅದೇ ಥರ. ಇನ್ನು ಬೇಕಾದಷ್ಟು ಕಡೆಗಳಲ್ಲಿ ಹಾಗೆ ಮಾಡಿದ್ದಾರೆ. ಆದರೆ ನಾವೇ ಸ್ಟ್ಯಾಕ್ ಅಂತ ಯಾವುದುಂಟು, ಪುಸ್ತಕವನ್ನು ಪೇರಿಸಿದ ಜಾಗಕ್ಕೆ ಹೋಗಿ ಬೀರೂನ್ ತೆರೆಕೊಂಡು ಎಲ್ಲ ಹಿಂಗೆ ನೋಡಿಕೊಂಡು ನಮಗೆ ಆವಾಗ ಊಹೆನೇ ಇಲ್ಲದೆ ಇರೋ ಯಾವುದೋ ಒಂದು ಒಳ್ಳೆಯ ಪುಸ್ತಕ ಸಿಗುತ್ತದೆ. ಆ ಒಂದು ಥ್ರಿಲ್ ಇದೆಯಲ್ಲ, ಅದು ನಮಗೆ ಆಯ್ಕೆ ಮಾಡಿಕೊಂಡಾಗ ಆಗುವಂಥದ್ದು. ನಾವು ಅನಿರ್ದಿಷ್ಟವಾಗಿ ಹೋದಾಗ ಆಗಲೇ ಗ್ರಂಥಾಲಯದಲ್ಲಿ ಸ್ವಾರಸ್ಯ. ಇಂಥ ಪುಸ್ತಕನೇ ಬೇಕು ಅಂತ ಹೋಗುವುದು ಗ್ರಂಥಾಲಯದ ಸೊಗಸಲ್ಲ. ಗ್ರಂಥಗಳನ್ನು ನೋಡಬೇಕು, ಅದರ ಅಮಲೇರಬೇಕು, ಮೈಮರೆಯಬೇಕು, ಪ್ರತಿಯೊಂದನ್ನು ತೆಗೆದು ಅದರ ಪರಿವಿಡಿಯನ್ನು ನೋಡಬೇಕು, ಅದನ್ನು ಆಸ್ವಾದನೆ ಮಾಡಬೇಕು. ಆಗ ಗೊತ್ತಾಗುತ್ತದೆ. ಒಂದೊಂದು ಪುಟವೂ ತೆರೆದು ನೋಡಿದಾಗ ಹಳೆಯ ಪುಸ್ತಕದ ವಾಸನೆ ಬಹಳ ಇಷ್ಟವಾದಂಥದ್ದು. ಹಳೆಯ ಪುಸ್ತಕ, ಹಳೆಯ ಧೂಳು ನನಗಿಷ್ಟ. ಅದರದ್ದೊಂದು ಸ್ವಾರಸ್ಯ ಉಂಟು. ಸ್ವರ್ಗದಲ್ಲಿ ಇಂಥದ್ದಕ್ಕೆಲ್ಲ ಎಲ್ಲಿ ಅವಕಾಶ? ಈ ಪುಣ್ಯವನ್ನೆಲ್ಲ ಸ್ವರ್ಗದಲ್ಲಿ ಖರ್ಚು ಮಾಡೋದಿದ್ದರೆ ಮಹಾಂತೋ ಜಾಯಂತೆ ವ್ಯಸನಮಿವ ದಾತುಂ ವಿಷಯಿಣ. ಈ ಪುಣ್ಯದ ಮೂಲಕವಾಗಿ ಅಲ್ಲೆಲ್ಲ ನಷ್ಟ ಮಾಡ್ಕೊಂಡು ಮತ್ತೆ ಭೂಮಿಗೆ ಬೀಳಬೇಕು. ಇದು ಎಲ್ಲಿಯ ಅನ್ಯಾಯ? ಹಾಗಾಗಿ ಇದು ಬೇಡ ಅಂತ. ಅಂದರೆ ಸ್ವರ್ಗವಾಂಛೆಯಿಂದ ಪುಣ್ಯ ಮಾಡಬೇಡಿ, ಪುಣ್ಯ ಕೆಲಸ ಮಾಡಬೇಡಿ. ಇಹಲೋಕದಲ್ಲಿ ಸಜ್ಜನಿಕೆಯಿಂದ ಬಾಳುವುದಕ್ಕೆ, ಸನ್ಮಾರ್ಗಕ್ಕೆ, ಸಹಮಾನವರಿಗೆ, ಸಹಜೀವರಾಶಿಗಳಿಗೆ, ಈ ಜಗತ್ತಿಗೆ ಉಪಶಾಂತಿಯಾಗಲಿ, ನೆಮ್ಮದಿಯಾಗಲಿ ಅಂತ ಮಾಡಿ ನಿಶ್ರೇಯಸವನ್ನು ಪಡ್ಕೊಳ್ಬೇಕು. ಅಭ್ಯುದಯಕ್ಕಿಂತ ಮಿಗಿಲಾಗಿ ನಿಶ್ರೇಯಸ, ಸ್ವರ್ಗಕ್ಕಿಂತ ಮಿಗಿಲಾದ ಅಪವರ್ಗ, ಮೋಕ್ಷ ಅನ್ನುವುದು ಭರ್ತೃಹರಿಯ ತಾತ್ಪರ್ಯ. ಆಮೇಲೆ ಅವನು ಹೇಳ್ಕೊಳ್ತಾನೆ, ಈ ಆಸೆ ನನ್ನನ್ನು ಹೇಗೆಲ್ಲ ಪೀಡಿಸಿದೆ ಅಂತ. ತುಂಬ ಚೆನ್ನಾಗಿರುವ ಪದ್ಯ ಇದು.
ಉತ್ಖಾತಂ ನಿಧಿಶಂಕಯ ಕ್ಷಿತಿತಲಂ ಧ್ಮಾತಾ ಗಿರೇರ್ಧಾತವಃ ನಿಸ್ತೀರ್ಣ ಸರಿತಾಂಪತಿರ್ನೃಪತಯೋ ಯತ್ನೇನ ಸಂತೋಷಿತಾ ಮಂತ್ರಾರಾಧನ ತತ್ಪರೇಣ ಮನಸ ನೀತಾ ಶ್ಮಶಾನೆ ನಿಶಾಹ ಪ್ರಾಪ್ತಃ ಕಾಣ ವರಾಟಕೋಪಿ ನಮಯ ತೃಷ್ಣೇಧುನಾ ಮುಂಚಮಾಂ. ನಿಧಿಯ ಆಸೆಗೋಸ್ಕರವಾಗಿ ಭೂಮಿಯನ್ನೆಲ್ಲ ಆಗದೆ, ಮತ್ತು ಇನ್ಯಾವುದೋ ಬಂಗಾರ ಮಾಡ್ತೀನಿ ಅಂತ ಬೆಟ್ಟಗಳನ್ನೆಲ್ಲ ಕರಗಿಸಿದೆ, ವ್ಯಾಪಾರ ಮಾಡ್ತೀನಿ ಅಂತ ಸಮುದ್ರಗಳಲ್ಲೆಲ್ಲ ಸಂಚಾರ ಮಾಡಿದೆ, ಅಲ್ಲಿ ಇಲ್ಲಿ ಕೆಲಸ ಮಾಡಿ ಹೆಚ್ಚೆಚ್ಚು ಹಣ ಗಳಿಸ್ತೀನಿ ಅಂತ ಎಲ್ಲ ರಾಜರುಗಳನ್ನು ಕಾಳಿ ಕಂಗಾಲಾಗಿ ಬೇಡಿಕೊಂಡೆ, ಅವರ ಚಾಕರಿ ಮಾಡಿದೆ. ಇನ್ನು ಮಂತ್ರಸಿದ್ಧಿ ಮಾಡಿಕೊಂಡು ಯಾವುದೆಲ್ಲ ಸಿದ್ಧಿಯನ್ನು ಮಾಡಿ ಭೂತ ಪ್ರೇತ ಪಿಶಾಚಾದಿಗಳನ್ನು ಒಲಿಸಿಕೊಂಡು ಏನನ್ನೆಲ್ಲ ಮಾಡ್ತೀನಿ ಅಂತ ಅಂದುಕೊಂಡು ಹೋದೆ. ಹಾಗಾಗಿ ಸ್ಮಶಾನಗಳಲ್ಲಿ ರಾತ್ರಿಯನ್ನೆಲ್ಲ ಬದುಕಿದೆ. ಆದರೆ ಏನು ಮಾಡಿದ್ರೂ ಲಬ್ಧ ಕಾಣ ವರಾಟಕೋಪಿ ನಮಯ, ಒಂದು ಕುರುಡು ಕಾಸು ಸಿಗಲಿಲ್ಲ. ಕುರುಡು ಕವಡೆ, ವರಾಟಕ ಅಂದರೆ ಕವಡೆ. ಒಂದು ಕಾಲದಲ್ಲಿ ಕವಡೆ ಹಣ ಆಗಿತ್ತು, ಪರಿವರ್ತ ಅಂತಂದರೆ ಯಾವುದನ್ನು ಕರೆನ್ಸಿ ಅಂತೀವಿ, ಹಾಗಾಗಿತ್ತು. ಹಾಗಾಗಿ ತೃಷ್ಣೇಧುನಾ ಮುಂಚಮಾಂ, ಎಲೆ ದುರಾಶೆಯೇ ಆಸೆಯೇ, ನೀನು ನನ್ನನ್ನು ಬಿಡು, ನಿನಗಾಗಿ ನಾನು ಇಷ್ಟೆಲ್ಲ ಮಾಡಿದೆ ಆದರೂ ನನಗೇನೂ ಆಗಲಿಲ್ಲ, ಅದರಿಂದ ದೂರ ಇದ್ದುಬಿಡು ಅಂತಾನೆ. ಆಮೇಲೆ ಬಹಳ ಮಾರ್ಮಿಕವಾಗಿ ಆ ಒಂದು ಆಶೆಯನ್ನೇ ತಿರಸ್ಕರಿಸ್ತಾನೆ. ಖಲೋಲ್ಲಾಪ ಸೋಢಾಹ ಕಥಮಪಿ ತದಾರಾಧನಪರೈ ನಿಗೃಹ್ಯಾಂತರ್ಬಾಷ್ಪಂ ಹಸಿತಮಪಿ ಶೂನ್ಯೇನ ಮನಸಾ ಕೃತಶ್ಚಿತ್ತಸ್ತಂಭ ಪ್ರಹಸಿತಧಿಯಾಂ ಅಂಜಲಿರಪಿ ತ್ವಮಾಶೆ ಮೋಘಾಶೆ ಕಿಮಪರಮತೋ ನರ್ತಯಸಿ ಮಾಂ. ಖಲೋಲ್ಲಾಪ ಸೋಢಾಹ, ಆಸೆಯಿಂದ ಬೆನ್ನಟ್ಟಲ್ಪಟ್ಟು ದುಷ್ಟರ ಅಟ್ಟಹಾಸದ ಆಟಾಟೋಪದ ಮಾತುಗಳನ್ನೆಲ್ಲ ಕೇಳಿಕೊಂಡೆ, ಸಹಿಸಿಕೊಂಡೆ. ಕೆಟ್ಟವರ ಮಾತುಗಳು, ಅವ್ರು ತಪ್ಪಾಡ್ತಾ ಇದ್ದರು, ಅವರು ಬಿಂಕದ ಮಾತುಗಳನ್ನು ಆಡ್ತಾ ಇದ್ದರು, ಅವರಿಂದ ಏನೋ ಅನುಕೂಲತೆ ಬರುತ್ತದೆ ಅನ್ನೋದಕ್ಕಾಗಿ ಸಹಿಸಿಕೊಳ್ಳೋದು ತುಂಬ ಕಷ್ಟ. ಅವರು ಅಪಸ್ವರ ಹಾಡ್ತಾ ಇದ್ದರು, ನಾಳೆ ನಮಗೇನೋ ಅನುಕೂಲ ಉಂಟು ಅಂತ ಆಹಾ ಸುಸ್ವರ ಅಂತ ತಲೆದೂಗುವುದು ಎಂತಹ ಕಷ್ಟಕರ. ಕಥಮಪಿ ತದಾರಾಧನ ಪರೈಹಿ, ಮತ್ತು ಅವರುಗಳನ್ನು ಓಲೈಸಿಕೊಂಡು ನಿಗೃಹ್ಯ ಅಂತರ್ಬಾಷ್ಪಂ ಹಸಿತಮಪಿ ಶೂನ್ಯೇನ ಮನಸ, ಅದ್ಭುತವಾಗಿ ಹೇಳಿದ್ದಾರೆ. ಕಣ್ಣೀರನ್ನು ಒಳಗಡೆನೇ ಅದುಮಿಟ್ಟುಕೊಂಡು ಶುಷ್ಕವಾಗಿ ನಗುತ್ತಾ ಖಾಲಿ ಮನಸ್ಸಿನಿಂದ, ಶೂನ್ಯವಾದ ಮನಸ್ಸಿನಿಂದ ಚಾಕರಿ ಮಾಡಿದ್ದಾಯಿತು. ಕೃತಶ್ಚಿತ್ತಸ್ತಂಭ, ಮನಸ್ಸನ್ನೇ ಸ್ತಬ್ಧ ಮಾಡಿಕೊಂಡಿದ್ದಾಯಿತು. ಮತ್ತು ನಮ್ಮನ್ನು ಗೇಲಿ ಮಾಡೋರ ಮುಂದೆ ಪ್ರಹಸತೆ ಧಿಯಾಂ ಅಂಜಲಿರಪಿ, ನಮ್ಮನ್ನು ಕಂಡು ನಗೋರ ಮುಂದೆ ಇನ್ನಷ್ಟು ಬಾಗಿ ಅವ್ರ ಬಗ್ಗು ಅಂದರೆ ನಾವು ತೆವಳೋದು ಅಂತೀವಲ್ಲ, ವೆನ್ ದ ಆಸ್ಕಸ್ ಟು ಬೆಂಡ್ ವಿ ಕ್ರಾಲ್ಡ್ ಅಂತ, ಹಾಗೆ ಮೂಗುರ್ಚಿಗಳಾಗಿ ಬಾಳಿದ್ವಿ. ಇಷ್ಟಾದರೂ ಏನೂ ಸಿದ್ಧವಾಗಲಿಲ್ಲ ಆಸೆ, ನೀನು ನನ್ನನ್ನು ಇನ್ನಾದರೂ ಕುಣಿಸದೆ ದೂರ ಹೋಗ್ಬಿಡು. ಕಿಮಪರಮತೋ ನರ್ತಯಸಿ, ಇನ್ಯಾತಕ್ಕೆ, ಇನ್ನೇನು ಮಾಡಬೇಕಾಗಿದೆಯಾ, ಇನ್ನೇನು ಆಗಬೇಕಾದದ್ದು ಅಂತನ್ನುವಂಥ ಮಾತನ್ನು ಹೇಳ್ತಾನೆ. ತುಂಬ ಮಾರ್ಮಿಕವಾದದ್ದು. ಮತ್ತು ಮುಪ್ಪಿನ ಸಂದರ್ಭವನ್ನು ಹೇಳ್ತಾನೆ. ಮುಪ್ಪು ವೈರಾಗ್ಯ ತಂದು ಕೊಡುತ್ತದೆ ಅಂತಾರೆ, ಅದು ಆಂಶಿಕ ಸತ್ಯ ಅಷ್ಟೇ, ಪೂರ್ಣ ಸತ್ಯವಲ್ಲ. ನಿವೃತ್ತ ಭೋಗೇಚ್ಛ ಪುರುಷ ಬಹುಮಾನೋ ವಿಗಲಿತ ಸಮಾನ ಸ್ವರ್ಯಾತಾ ಸಪದಿ ಸುಹೃದೋ ಜೀವಿತ ಸಮಾಹ ಶನೈರ್ಯಷ್ಟ್ಯುತ್ಥಾನಂ ಘನತಿಮಿರ ವೃದ್ಧೇ ಚ ನಯನೆ ಅಹೋ ದೃಷ್ಟಕ್ಕಾಯ ತದಪಿ ಮರಣಾಪಾಯ ಚಕಿತ. ಇದು ಬಹಳ ಸುಂದರವಾದ ಒಂದು ಭರ್ತೃಹರಿ ಸುಭಾಷಿತ. ಭೋಗದ ಬಯಕೆ ಸಾಕು ಅಂತ ಅನಿಸಿದೆ, ನಿಂತು ಹೋಗ್ತಾ ಇದೆ. ಇನ್ನು ಸನ್ಮಾನ ಸತ್ಕಾರ ಬಿರುದು ಬಾವಲಿ ಪ್ರಶಸ್ತಿ ಅವೆಲ್ಲವೂ ಕೂಡ ಬೇಡ ಅಂತ ಆಶೆ ಕಳಚಿಕೊಂಡಿದೆ. ಜೊತೆಗಾರರು, ಸಮವಯಸ್ಕರು, ಸಮಾನ ಮನಸ್ಕರು ಎಲ್ಲರೂ ಸ್ವರ್ಗ ಸೇರಿದ್ದಾರೆ. ಜೀವಕ್ಕೆ ಜೀವ ಅನ್ನುವಂಥ ಸ್ನೇಹಿತರೆಲ್ಲರೂ ಕೂಡ ಹೊರಟು ಹೋಗಿದ್ದಾರೆ. ಅದು ಉಂಟಲ್ಲ, ಸಮಾನಾನಿ ವ್ಯತೀತಾನಿ ನವಾನಿನ ಸಮಾನಿಮೆ ಆತ್ಮಾನ ಮನುಷ್ಯೋಚಾಮಿ ಸಾರ್ಥಭ್ರಷ್ಟ ಇವಾಧ್ವಗ ಅಂತ ಒಂದು ಸುಭಾಷಿತ. ನನ್ನ ಸಮಾನರೆಲ್ಲ ಹೊರಟೋಗ್ಬಿಟ್ರು, ಈಗ ಬಂದವರು ನಮ್ಮ ಸಮಾನರಲ್ಲ. ಅಂದರೆ ಹೊಸ ತಲೆಮಾರು ಬಂತು, ನಮ್ಮ ವಿವರಗಳು ನಮ್ಮ ಸಂತೋಷಗಳು ಅವರಿಗೆ ಅರ್ಥವಾಗೋದಿಲ್ಲ. ಹಾಗಾಗಿ ಹಳಬರು ಹೋದರೂ ಹೊಸಬರು ಸೇರ್ತಾ ಇಲ್ಲ. ಈ ರೀತಿ ಇದ್ದಾಗ ಒಂಟಿಯಾಗಿಬಿಟ್ಟೆ, ನನ್ನ ಜೊತೆಯಲ್ಲಿದ್ದ ಸಾರ್ಥ ವಾಹನ ಗುಂಪು ಸಾರ್ಥ ಇಲ್ಲದಂತಾಗಿ ಕಾಡಲ್ಲಿ ಕಣ್ಣು ಕಟ್ಟಿಬಿಟ್ಟಂತೆ ಆಯಿತು ಅನ್ನುವಂಥದ್ದು. ಇನ್ನು ಶನೈರ್ಯಷ್ಟ್ಯುತ್ಥಾನಂ, ಮೆಲ್ಲನೆ ದೊಣ್ಣೆಯನ್ನು ಊರೆಗೋಲನ್ನು ಊರಿಕೊಂಡು ಏಳುವಂಥದ್ದು. ಗಾಢವಾದ ಕತ್ತಲೆಯಿಂದ ಕವಿದಂಥ ಕಣ್ಣು ಪೊರೆ ಬಂದಿದೆ ಅಂತ. ವರಾಹ ಅಂತ ಒಬ್ಬ ಕವಿ ಸುಭಾಷಿತರ ರತ್ನಕೋಶ ಅಂತ ವಿದ್ಯಾಕರಣ ಸಂಕಲನದಲ್ಲಿ ಒಂದು ಕಡೆ ಹೇಳ್ತಾನೆ,
ಆ ಕಾಲದಲ್ಲಿ ಕ್ಯಾಟ್ರಾಕ್ಟ್ ಎಲ್ಲ ಆಪ್ರೇಷನ್ ಇಲ್ಲದೇ ಇದ್ದ ಕಾಲದಲ್ಲಿ ಪುಸ್ತಕ ಓದೋಕ್ಕೆ ವಯಸ್ಸಾದವ್ರಿಗೆ ಎಷ್ಟು ಕಷ್ಟ ಆಗ್ತಾಯಿತ್ತು. ಜೊತೆಗೆ ಲಾಂಗ್ ಸೈಟ್ ಇತ್ಯಾದಿ ಸಮಸ್ಯೆಗಳು ಇತ್ತಲ್ಲ, ದೂರದೃಷ್ಟಿಯ ತೊಂದರೆ. ವಿಕಾಸ ಇತಿ ಲೋಚನೆ ಸ್ಪೃಶತಿ ಪಾಣಿನಾ ಕುಂಚಿತೆ ಸುದೂರಮವಲೋಕಯತ್ಯಥ ಸಮೀಪ ಸಂಸ್ಥಂ ಪುನಃ ಬಹಿರ್ವ್ರಜತಿ ಚಾತಪೆ ಸ್ಮರತಿ ನೇತ್ರವೃತ್ತೇ ಪುರ ಜರಾ ಪ್ರಮುಖ ಸಂಸ್ಥಿತ ಸಮವಲೋಕಯನ್ ಪುಸ್ತಕಂ ಅಂತ ಒಂದು ಮಾತು ಉಂಟು. ಅವನು ಏನು ಮಾಡ್ತಾನೆ, ಕಣ್ಣನ್ನು ಅರಳಿಸ್ತಾನೆ. ವಿಕಾಸ ಇತಿ ಲೋಚನೆ ಸ್ಪೃಶತಿ ಪಾಣಿನಾ ಕುಂಚಿತೆ, ಮತ್ತು ಕೈಯನ್ನು ವಲಭಿಯಂತೆ ಅಂದರೆ ಒಂದು ಸೂರ್ಯನ ಥರ ಮಾಡ್ಕೊಂಡು ಹೀಗೆ ಮಾಡ್ಕೊಂಡು ಪುಸ್ತಕ ಓದೋಕ್ಕಾಗುತ್ತದಾ ಅಂತ ಅಂದ್ಕೋತಾನೆ. ಕಣ್ಣನ್ನು ಚಿಕ್ಕದು ಮಾಡ್ಕೊಳ್ತಾನೆ, ದೊಡ್ಡದು ಮಾಡ್ಕೊಳ್ತಾನೆ. ಆ ಥರ ಆದರೂ ಆಗೋಲ್ಲ. ಹೊರಗಡೆ ಹೋಗ್ತಾನೆ, ಬಿಸಿಲಿನಲ್ಲಿ ನೋಡ್ತಾನೆ, ಹತ್ತಿರ ಇಟ್ಕೋತಾನೆ, ದೂರ ಇಟ್ಕೋತಾನೆ. ಅಯ್ಯೋ ಮೊದಲು ಕಣ್ಣು ದೃಷ್ಟಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಕೋತಾನೆ. ಇದು ಜರಾ ಪ್ರಮುಖ ಸಂಸ್ಥಿತ ಸಮವಲೋಕಯನ್ ಪುಸ್ತಕಂ ಅಂತ ಕವಿ ತುಂಬ ಚೆನ್ನಾಗಿ ಪರಿಶೀಲನೆ ಮಾಡಿ ಹೇಳಿದ್ದಾನೆ. ಹಾಗೆ ಕಣ್ಣು ಕತ್ತಲೆ ಇಡ್ತಾ ಇದೆ ಮತ್ತು ನಿಧಾನವಾಗಿ ದೊಣ್ಣೆಯನ್ನು ಊರಿಕೊಂಡು ಶನೈರ್ ಎಷ್ಟುತ್ಥಾನಂ ಅನ್ನುವ ಶನೈಹಿ ಶಬ್ದನೂ ತುಂಬ ಚೆನ್ನಾಗಿರುವಂಥದ್ದು. ಹಾಗಿದ್ದರೂ ಇಷ್ಟೆಲ್ಲ ತೊಂದರೆ ಇದ್ದರೂ ದೇಹಕ್ಕೆ, ಇಷ್ಟೆಲ್ಲ ಲೋಕದ ಬಗ್ಗೆ ಜಿಹಾಸೆ ಇದ್ದರೂ ಸಾವು ಅಂದರೆ ಹೆದರಿಕೆ ಆಗ್ತಾ ಇದೆ. ಮರಣಾಪಾಯ ಚಕಿತ ಕಾಯ, ಎಷ್ಟು ಕೆಟ್ಟದ್ದು ಈ ದೇಹ ಅಂತ ಹೇಳಿಬಿಟ್ಟಿದ್ನುವೆ. ಆಮೇಲೆ ನೀಲಕಂಠ ದೀಕ್ಷಿತನ ಶಾಂತಿವಿಲಾಸದ ಪದ್ಯವೊಂದು ಸ್ಮರಣೀಯವಾದದ್ದು. ಚಕ್ಷುಷ್ಯಂಧೆ ಚಲತಿ ದಶನೆ ಶ್ಮಶ್ರುಣಿ ಶ್ವೇತಿಮಾನೆ ಸೀದತ್ಯಂಗೆ ಮನಸಿ ಕಲುಷೆ ಕಂಪಮಾನೆ ಕರಾಗ್ರೆ ದೂತೈರೇತೇರ್ದಿನಕರಭುವ ಶಶ್ವದ್ ಉದ್ಬೋಧ್ಯಮಾನಾ ತ್ರಾತುಂ ದೇಹಂ ತದಪಿ ಭಿಷಜಾಮೇವ ಸಾಂತ್ವಂ ವದಾಮಃ. ಕಣ್ಣು ಕತ್ತಲೆ ಇಟ್ಟಿದೆ, ಕೈಕಾಲು ನಡುಗ್ತಾ ಇದೆ, ಕುತ್ತಿಗೆ ನಿಲ್ತಾ ಇಲ್ಲ, ತಲೆ ತಿರುಗುತ್ತಾ ಇದೆ, ಬುದ್ಧಿ ಮಂಕಾಗಿದೆ, ಮಾತು ತೊದಲ್ತಾ ಇದೆ, ಹಲ್ಲು ಉದುರಿದೆ. ಹೀಗಿದ್ದರೂ ನೋಡೋಕ್ಕೆ ಬರ್ತಾರಲ್ಲ ರೋಗ ಚಿಕಿತ್ಸಕರು, ಅವ್ರಿಗೇನೆ ಡಾಕ್ಟ್ರೇ ಯೋಚನೆ ಮಾಡಬೇಡಿ, ನಾನು ಗಟ್ಟಿಯಾಗಿರ್ತೀನಿ, ಒಳ್ಳೆ ಔಷಧಿ ಕೊಡಿ, ನನ್ನ ಮೇಲೆ ಹಾಕೋ ಔಷಧಿ ನಿಷ್ಫಲ ಆಗೋದಿಲ್ಲ, ಬಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಅಂತ ಹೀಗೆ ವೈದ್ಯರಿಗೆ ನಾವು ಧೈರ್ಯ ಹೇಳ್ತಾ ಕೂತ್ಕೋತೀವಿ. ಆ ಮಟ್ಟಕ್ಕಾಗ್ಬಿಡ್ತದೆ ಅಂಥೇಳಿ ದಂತ ವಿಶ್ಲಥದಂತಾಃ ಕೇಶಾಕಾಶಪ್ರಸೂನ ಸಂಕಾಶಾಃ ನಯನಂ ತಮಸಾಮಯನಂ ತಥಾಪಿ ಚಿತ್ತಂ ಧನಾಂಗನ ಎತ್ತಂ ಅಂತ ಸುಭಾಷಿತ ರತ್ನಭಂಡಾಗಾರದ ಒಂದು ಶ್ಲೋಕ. ದಂತ ವಿಶ್ಲಥದಂತಾಃ, ಹಲ್ಲುಗಳೆಲ್ಲ ಸಡಿಲ ಆಗ್ತಾನೆ ಇರ್ತಕ್ಕಂಥವು, ಕಳಚ್ಕೊಂಡು ಹೋಗುವಂಥವೇ ಆಗಿವೆ. ತಲೆ ಕೂದಲಂತೂ ಕಾಶ ಪುಷ್ಪದ ಹಾಗೆ ಬೆಳ್ಳಗಾಗಿಬಿಟ್ಟಿದೆ, ನೆರೆತಿದೆ. ನಯನಂ ತಮಸಾಮಯನಂ, ಕಣ್ಣು ಕತ್ತಲಿನ ಹಾದಿಯಾಗಿದೆ. ಹಾಗಿದ್ದರೂ ಚಿತ್ತಕ್ಕೆ ವಿತ್ತಾಂಗನೆ, ಧನಾಂಗನೆ ಅಂತಂದರೆ ಬಹಳ ಇಷ್ಟ ಅನ್ನುವಂಥ ಸ್ಥಿತಿ ಬಂದಿದೆ ಅಂತ. ಆಮೇಲೆ ನಾವು ಬದುಕನ್ನು ಸಾರ್ಥಕ ಮಾಡಿಕೊಳ್ಳಲಿಲ್ಲ ಅನ್ನುವುದನ್ನು ತುಂಬ ಮಾರ್ಮಿಕವಾಗಿ ಹೇಳ್ತಾನೆ, ತೀವ್ರವಾಗಿ ಹೇಳ್ತಾನೆ. ಬಹಳ ಸೊಗಸಾದ ಪದ್ಯ. ನಧ್ಯಾತಂ ಪದಮೀಶ್ವರಸ್ಯ ವಿಧಿವನ್ ನಿಶ್ರೇಯಸಾವಾಪ್ತಯೇ ಸ್ವರ್ಗದ್ವಾರ ಕವಾಟ ಪಾಟಲ ಪಟರು ಧರ್ಮೋಪಿ ನೋಪಾರ್ಜಿತ ನಾರೀಪೀನ ಪಯೋಧರೋರು ಯುಗಲಂ ಸ್ವಪ್ನೇಪಿನ ಆಲಿಂಗಿತಂ ಮಾತುಃ ಕೇವಲಮೇವ ಯೌವನ ವನಚ್ಛೇದೆ ಕುಠಾರಾವಯಂ ಅಂತ ಅತ್ಯಂತ ಭವ್ಯವಾದ ಪದ್ಯಗಳಲ್ಲಿ ಒಂದು. ವಿಶೇಷಿಸಿ ಈ ವೈರಾಗ್ಯ ಶತಕದಲ್ಲಿ ಶಾರ್ದೂಲ ವಿಕ್ರೀಡಿತ ಛಂದಸ್ಸಲ್ಲಿ ಬಂದ ಪದ್ಯಗಳು ಸರ್ವೋತ್ಕೃಷ್ಟವಾದವು, ಯಾವುದೊಂದು ತೆಗೆದುಹಾಕೋಕ್ಕಾಗೋಲ್ಲ ಅಂಥವು. ಅದರಿಂದಲೇ ವಿದ್ವಾಂಸರು ಅಭಿಪ್ರಾಯಿಸ್ತಾರೆ, ಈ ಛಂದಸ್ಸಿನ ಪದ್ಯಗಳೇ ಮೂಲ ಪದ್ಯಗಳು ಭರ್ತೃಹರಿಯವು, ಮತ್ತು ಬೇರೆಯವು ಅವರು ಇವರು ಸೇರಿಸಿದ್ದಿರಬಹುದು ಅಂತ ಗೊತ್ತಿಲ್ಲ ನಮಗೆ. ಆ ಥರ ಶೈಲಿಯ ಭೇದ ಏನು ಎದ್ದು ಕಾಣುವಂತೆ ಬೇರೆ ಬೇರೆ ಶ್ಲೋಕಗಳ ಜೊತೆಗೆ ಕಾಣಿಸೋಲ್ಲ. ಅವನು ಹೇಳ್ತಾನೆ ಇಲ್ಲಿ, ನಾವು ಮೋಕ್ಷಕ್ಕಾಗಿ ಪರಮಾತ್ಮನನ್ನು ಏಕಾಗ್ರವಾಗಿ ವಿಧಿವತ್ತಾಗಿ ಧ್ಯಾನ ಮಾಡಲಿಲ್ಲ. ಹೋಗಲಿ, ಮೋಕ್ಷ ಎತ್ತರದ ಒಂದು ನಿಲುವು. ಸಾಮಾನ್ಯವಾಗಿ ಸುಖ ಕಾಮನೆಯಿಂದ ಮಾಡುವಂಥ ಸ್ವರ್ಗ ಪ್ರಾರ್ಥನೆಗಾಗಿಯೂ ಒಳ್ಳೆಯ ಕೆಲಸಗಳನ್ನು ಮಾಡಲಿಲ್ಲ, ಪುಣ್ಯ ಸಂಪಾದನೆಯೂ ಮಾಡಲಿಲ್ಲ. ಅದು ಹೋಗಲಿ, ಇಹಲೋಕದಲ್ಲಾದರೂ ನಾವು ಸುಖಪಟ್ಟುವ ಅಂದರೆ ಯಾವ ಕಾಮಾಸಕ್ತಿಯೂ ನಮಗೆ ಚೆನ್ನಾಗಿ ಆಗಲಿಲ್ಲ. ಇನ್ನು ನಾವು ಏನು ಮಾಡಿದ್ವಿ? ಜನ್ಮರಾಹಿತ್ಯಕ್ಕಾಗಿ ಪ್ರಯತ್ನ ಪಡಲಿಲ್ಲ, ಪರಲೋಕಕ್ಕಾಗಿ ಪ್ರಯತ್ನ ಪಡಲಿಲ್ಲ, ಇಹಲೋಕಕ್ಕೂ ಏನೂ ಮಾಡಲಿಲ್ಲ. ಸ್ವಪ್ನೇಪಿನ ಆಲಿಂಗಿತಮ್ ಅಂತ ಹೇಳ್ಬಿಟ್ಟಿರ್ತಾನೆ. ಹೆಣ್ಣನ್ನೋ ಗಂಡನ್ನೋ ಕನಸಲ್ಲಿ ಅಪ್ಕೊಳ್ಳಿಲ್ಲ. ಮತ್ತು ಏನು ಮಾಡಿದ್ದು? ಏನೂ ಮಾಡಲಿಲ್ಲ, ಒದ್ದಾಡಿದ್ವಿ ಅಷ್ಟೇ, ಬರೀ ಚಾಕರಿ ಪಾಕರಿ ಅಂತ ಒದ್ದಾಡಿದ್ದು. ತಾಯಿಯ ಯೌವನವ ಅನ್ನುವ ವನವನ್ನು ಕತ್ತರಿಸ್ತಕ್ಕಂಥ ಕೊಡಲಿಗಳಾಗಿ ಹುಟ್ಟಿದ್ವಿ ಅಂತ.
ಮಾತು ಕೇವಲಮೇವ ಯೌವನವನಚ್ಛೇದೆ ಕುಠಾರಾವಯಂ. ಒಂದೊಂದು ಹೆರಿಗೆ ಅಂದರೆ ಆ ಹೆಣ್ಣು ಮಗಳಿಗೆ ದೇಹದ ರಕ್ತ ಮಾಂಸಗಳನ್ನು ಬಸ್ತು ಕೊಡಬೇಕು, ಸಾವಿನ ಮನೆ ಬಾಗಿಲನ್ನು ತಟ್ಟಿ ತಟ್ಟಿ ಬರಬೇಕು. ಯಾವ ಮಟ್ಟದಲ್ಲಿ ಆತಂಕ! ಆ ರೀತಿ ಒಬ್ಬ ಹೆಣ್ಣು ಮಗಳಿಗೆ ತೊಂದರೆ ಮಾಡಿ ಹುಟ್ಟಿದ್ದಷ್ಟೇ ನಮಗೆ, ಇನ್ನೇನೂ ಆಗಿಲ್ಲ, ಬರೀ ಕೆಟ್ಟಿದ್ದೆ ಅಂತನ್ನುವ ಮಾತನ್ನು ಹೇಳ್ತಾನೆ. ಕುಮಾರವ್ಯಾಸನಂಥ ಮಹಾಪ್ರತಿಭಾಶಾಲಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾನಲ್ಲ, ನಾನು ಅನೇಕ ಬಾರಿ ಕುಮಾರವ್ಯಾಸನ ಕುರಿತು ಹೇಳುವಾಗ ಆ ಮಾತುಗಳನ್ನು ತಿಳಿಸಿದ್ದೆ. ದುರ್ಯೋಧನ ಬೈತಾನೆ, ಧೃತರಾಷ್ಟ್ರನ ಬರಿದ ಕೆಡಿಸಿದೆ ತಾಯಿಯ ಯೌವನವ ಅಂತ. ಈ ತರಹ ಕುಮಾರವ್ಯಾಸನಿಗೆ ಭರ್ತೃಹರಿ ಪ್ರಭಾವ ಬೀರಿದ್ದಾನೆ. ಮತ್ತು ಹೇಳ್ತಾನೆ, ಈ ಸುಖ ಮತ್ತೊಂದು ಇದೆಲ್ಲ ಯಾವ ಮಟ್ಟದ್ದು? ಭೋಗ ನ ಭುಕ್ತಾಹ ವಯಮೇವ ಭುಕ್ತಾಹ, ತಪೋ ನ ತಪ್ತಂ ವಯಮೇವ ತಪ್ತಾಹ, ಕಾಲೋ ನ ಯಾತೋ ವಯಮೇವ ಯಾತಾಹ, ತೃಷ್ಣಾ ನ ಜೀರ್ಣ ವಯಮೇವ ಜೀರ್ಣಾಹ. ತುಂಬ ಪ್ರಸಿದ್ಧವಾದ ಪದ್ಯ. ಸುಖವನ್ನು ನಾವು ಪಡಲಿಲ್ಲ, ಸುಖಗಳೇ ನಮ್ಮನ್ನು ಪಟ್ಬಿಟ್ವು. ಅಂದರೆ ನಾವು ಸುಖವನ್ನು ಅನುಭವಿಸಲಿಲ್ಲ, ಸುಖ ಸಾಮಗ್ರಿಗಳೇ ನಮ್ಮನ್ನು ಅನುಭವಿಸ್ಬಿಟ್ವು ಅಂತ. ನಾವು ಸತ್ತ ಮೇಲೂ ಅವಿರುತ್ತವಲ್ಲ, ಮತ್ತು ನಮ್ಮನ್ನು ದೇ ಟೇಕ್ ಟ್ರಯಲ್ಸ್, ಹಿಂಸೆ ಮಾಡುತ್ತವಲ್ಲ. ನಾವು ಏನೋ ಬಹಳ ರುಚಿ ರುಚಿಯಾದ ತಿಂಡಿ ತೀರ್ಥ ಅಂತ ತಿಂತೀವಿ, ಅನಾರೋಗ್ಯವಾದಾಗ ಅವೇ ನಮ್ಮ ಜೀವ ತಿಂತಾ ಇರ್ತವೆ. ನಾವು ತಪಸ್ಸು ಮಾಡಲಿಲ್ಲ, ತಪಸ್ಸೇ ನಮ್ಮನ್ನು ಮಾಡಿಬಿಡ್ತು, ನಮ್ಮನ್ನು ಬೇಯಿಸಿಬಿಡ್ತು. ಕಾಲವನ್ನು ನಾವು ಕಳೀಲಿಲ್ಲ, ಕಾಲವೇ ನಮ್ಮನ್ನು ಕಳೆದುಬಿಡ್ತು. ಆಸೆ ಮುಪ್ಪಾಗಲಿಲ್ಲ, ನಾವೇ ಮುಪ್ಪಾದ್ವಿ. ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ ಅಂತ ಹೇಳ್ತಾನೆ. ಭರ್ತೃಹರಿ ನಿರ್ವೇದ ಅಂತ ಒಂದು ಸಂಸ್ಕೃತ ನಾಟಕ ಉಂಟು. ಅಲ್ಲಿ 4ನೇ ಅಂಕದಲ್ಲಿ ಒಂದು ಶ್ಲೋಕ ಬರುತ್ತದೆ. ಭುಜ್ಯಂತೆ ವಿಷಯ ಮಯೇತಿ ಭವತಿ ಭ್ರಾಂತಾ ಮತಿ ದೇಹಿನಾಂ ತತ್ಸಿದ್ಧೈಕಂ ತತ್ಸಿದ್ಧೈ ಕಥಮನ್ಯತ ಕಥಂ ತತ್ಸಿದ್ಧೈ ಕಥಮನ್ಮತಸ್ಯ ತತ್ಸಿದ್ಧೈಕಥಮನ್ಮತಸ್ಯ ವಿಷಯೇಷು ಇಚ್ಛಾ ನ ವಿಚ್ಛಿತ್ತಯೇ ಭುಜ್ಯಂತೆ ಪುರುಷಾಃ ಪರಂತು ವಿಷಯೈಃ ಸ್ವೇ ಸ್ವೇ ವಿಷಯೈಃ ಸ್ವೇಷು ಪ್ರಮುನ್ಮುಚ್ಯತೆ ಯತೃಪ್ತಾ ಇವ ಸಂತ್ಯಜಂತಿ ವಿರಸಾಃ ನಿಷ್ಪೀಡ್ಯ ವೃದ್ಧಾನಮಿ. ನಾವಂದುಕೋತೀವಿ ಸುಖ ಪಟ್ಟಿವಿ ಅಂತ, ಅರೆ ಸುಖಗಳೇ ನಮ್ಮನ್ನು ಕಬ್ಬು ಗಾಣಕ್ಕೆ ಹಿಂಡಲ್ಪಟ್ಟಾಗ ಯಾವ ರೀತಿಯಾಗಿ ಅದು ಸೊಪ್ಪಾಗಿಬಿಡುತ್ತೆ, ಸೊರಗೋಗ್ಬಿಡುತ್ತೆ, ಆ ಬಗೆಯಲ್ಲಿ ನಮಗಾಗುತ್ತದೆ. ಆ ಕಾರಣದಿಂದ ನಾವು ಅನುಭವಿಸ್ತೀವಿ ಎಂದುಕೊಳ್ಳೋದು ಅವಿವೇಕ. ವಸ್ತುಜಾತದಿಂದ ನಮಗೆ ಸುಖ ಸಿಗುತ್ತದೆ ಎನ್ನುವುದು ಸಾಪೇಕ್ಷ, ಪರಮ ನಿರಪೇಕ್ಷವಾದದ್ದು ಅಲ್ಲ ಅಂತಂತಾನೆ. ಮತ್ತು ಇನ್ನೊಂದು ಭವ್ಯವಾದ ಪದ್ಯವನ್ನು ಹೇಳ್ತಾನೆ. ನಾವು ಋಷಿಗಳ ಥರನೇ ಬಾಳಿದ್ವಿ, ಆದರೆ ಅವರಿಗೆ ಮಾತ್ರ ದಕ್ಕಿದ ಫಲ ನಮಗೆ ದಕ್ಕಲಿಲ್ಲ. ನಕ್ಷಾಂತಂ ಕ್ಷಮಯ ಗೃಹೋಚಿತ ಸುಖಂ ತ್ಯಕ್ತಂ ನ ಸಂತೋಷತಃ ಸೋಢಾ ದುಸ್ಸಹ ಶೀತವಾತ ತಪನಾಹ ಕ್ಲೇಶಾನ್ನ ತಪ್ತಂ ತಪಃ ಸೋಢಾ ದುಸ್ಸಹ ಶೀತವಾತ ತಪನಾಹ ಕ್ಲೇಶಾನ್ನ ತಪ್ತಂ ತಪಃ ಧ್ಯಾತಂ ವಿತ್ತ ಮಹರ್ನಿಶಂ ನೈಮಿತ ಪ್ರಾಣೈರ್ನ ಶಂಭೋಪದಂ ಯದ್ಯತ್ ಕರ್ಮ ಕೃತಂ ತದೇವ ಮುನಿಭಿಃ ತೈಸ್ತೈಃ ತತ್ತತ್ ಕರ್ಮ ಕೃತಂ ಯದೇವ ಮುನಿಭಿಃ ತೈಸ್ತೈಃ ಫಲೈರ್ವರ್ಜಿತಂ. ನಾವು ನಿಜವಾದ ಕ್ಷಮಾಗುಣದಿಂದ ಯಾರನ್ನೂ ಕ್ಷಮಿಸಲಿಲ್ಲ, ಕೈಲಾಗದೆ ಕ್ಷಮಿಸಿದ್ವಿ. ಅಂದರೆ ಋಷಿಗಳಿಗಿರುವಂಥ ಕ್ಷಮಾಗುಣ, ಅವ್ರಿಗೆ ಶಾಪಾನುಗ್ರಹ ಶಕ್ತಿ ಉಂಟು, ನಿಗ್ರಹಾನುಗ್ರಹ ಸಾಮರ್ಥ್ಯ ಉಂಟು, ಆದರೂ ಅವ್ರು ಕ್ಷಮಿಸ್ತಾರೆ. ನಾವು ಕೈಲಾಗದೆ ಮಾಡ್ತಕ್ಕಂಥದ್ದು. ಅವನಂದನ ಅಂದುಕೊಂಡು ಹೋಗಲಿ ಬಿಡು, ಯಾಕೆಂದರೆ ತಿರುಗಿ ಅನ್ನೋದಕ್ಕೆ ತಾಕತ್ತಿಲ್ಲ, ಮತ್ತೆ ಬಡಿಯೋದಕ್ಕೆ ಶಕ್ತಿ ಇಲ್ಲ. ಬೈಯೋದಕ್ಕೆ ನಾಲಿಗೆನೇ ಹೇಳೋಲ್ಲ, ಹೊಡೆಯೋದಕ್ಕೆ ಕೈಯೇ ಹೇಳೋಲ್ಲ. ಆ ಮಟ್ಟದ ಮನೋಬುದ್ಧಿಗಳ ದೇಹದ ದೌರ್ಬಲ್ಯ. ಹೋಗಲಿ, ಮನೆ ಬಿಟ್ವಿ, ಮನೆ ಸುಖ ಬಿಟ್ವಿ ಅಂತಂದರೆ ಅದು ವೈರಾಗ್ಯದಿಂದ ಅಲ್ಲ, ಇನ್ನು ಯಾವ್ಯಾವುದೋ ಕೆಲಸಕ್ಕೆ. ಮೊಮ್ಮಗುವಿಗೆ ಯಾವುದೋ ಒಂದು ಬಹಳ ರೆಪ್ಯೂಟೆಡ್ ಸ್ಕೂಲ್ನಲ್ಲಿ ಸೀಟ್ಗೋಸ್ಕರ ಅಪ್ಲಿಕೇಶನ್ ಬೇಕು ಅಂತ ಹಿಂದಿನ ರಾತ್ರಿಯೇ ಆ ಸ್ಕೂಲ್ ಬಾಗಿಲಿನಲ್ಲಿ ಜಮಖಾನ ಹಾಕ್ಕೊಂಡು ಚರಂಡಿ ಪಕ್ಕ ಮಲ್ಕೊಂಡ್ಬಿಡ್ತೀವಿ. ಗೃಹ ಸುಖಂ ತ್ಯಕ್ತಂ ನ ಸಂತೋಷತಃ, ಈ ರೀತಿಯಾದಂಥದ್ದು. ಮತ್ತು ಸೋಡಾಹ ದುಸ್ಸಹ ಶೀತವಾತ ತಪನಃ, ಗಾಳಿ ಮಳೆ ಬಿಸಿಲು ಬೆಂಕಿ ಎಲ್ಲ ಸಹಿಸಿಕೊಂಡ್ವಿ. ಆದರೆ ಋಷಿಗಳು ತಪಸ್ಸು ಮಾಡಿದಾಗ ಸಹಿಸಿಕೊಳ್ತಾರಲ್ಲ, ಆ ರೀತಿಯಾಗಿ ಅಲ್ಲ. ಜೈನರಲ್ಲಿ ಪರೀಶಾಹಗಳು ಅಂತಂತಾರೆ, ಎಲ್ಲ ಹಿಂಸೆಗಳನ್ನು ತಾಳ್ಕೊಳ್ಳೋದು ಒಂದು ಮಹಾಗುಣ ಅಂತ, ಅದು ಜನನಾಗುವನಿಗೆ. ಆ ರೀತಿಯಾಗಲ್ಲ. ಧ್ಯಾತಂ ವಿತ್ತ ಮಹರ್ನಿಶಂ, 3 ಹೊತ್ತೂ ದುಡ್ಡು 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 ಅಂತ ಧ್ಯಾನ ಮಾಡಿದ್ವಿ, ಆದರೆ ಪರಮಾತ್ಮನನ್ನು ಧ್ಯಾನ ಮಾಡಲಿಲ್ಲ. ಹಾಗಾಗಿ ಋಷಿಗಳು ಮಾಡುವ ಕ್ಷಮೆ, ಋಷಿಗಳು ಮಾಡುವ ಎಲ್ಲ ತಪಸ್ಸಿನ ಸಹಿಸಿಕೊಳ್ಳುವ ಗುಣ, ಗಾಳಿ ಮಳೆ ಬಿಸಿಲು ಇತ್ಯಾದಿಗಳನ್ನು ಧ್ಯಾನವನ್ನು ಎಲ್ಲ ಮಾಡಿದ್ವಿ, ಆದರೆ ಅವರಿಗೆ ಬರೋ ಫಲ ಮಾತ್ರ ನಮಗೆ ಬರಲಿಲ್ಲ ಅಂತಾನೆ.
ವಲಿಭಿರ್ಮೃಕ ಮುಖಮಾಕ್ರಾಂತಂ ಫಲಿತೈರಂಕಿತಂ ಶಿರಃ ಗಾತ್ರಾಣಿ ಶಿಥಿಲಾಯಂತೆ ತೃಷ್ಣೈಕ ತರುಣಾಯತೆ ಅಂತಂತಾನೆ. ಮುಖ ಸುಕ್ಕಿಡ್ತು, ಹಲ್ಲು ಉದುರೋಯ್ತು, ತಲೆ ಬೆಳ್ಳಗಾಯಿತು. ಯಕ್ಷಗಾನದಲ್ಲಿ ಪ್ರಾಸಕ್ಕಾಗಿ ಬಹಳ ಪ್ರಸಿದ್ಧರಾದಂಥ ಕುಂಬಳೆ ಸುಂದರರಾಯರು ಅಂತ ಒಳ್ಳೆಯ ಅರ್ಥಧಾರಿಗಳಿದ್ದಾರೆ. ಅವರು ರಂಗದಲ್ಲಿ ಕೂಡ ಮುಮ್ಮೇಳದಲ್ಲಿ ಕೂಡ ಅನೇಕ ವರ್ಷ ಕಾಲ ತೆಂಕುತಿಟ್ಟಿನಲ್ಲಿ ಭಾಗವಹಿಸ್ತಾ ಇದ್ದಂಥವರು. ಅವರ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಮುಪ್ಪಾದ ಮೇಲೆ ಕೆನ್ನೆಗೆ ತೆರೆ, ಕಣ್ಣಿಗೆ ತೆರೆ, ತಲೆಗೆ ನೆರೆ, ದೇಹಕ್ಕೆ ಜರೆ ಮತ್ತು ಮನಸ್ಸಿಗೆ ಹೊರೆ ಇವೆಲ್ಲ ಉಂಟಾಗುತ್ತದೆ ಅಂತಂತಾರೆ. ಅಲ್ಲೆಲ್ಲ ನೋಡಿ ಆ ಪ್ರಾಸ ಜರೆ, ತೆರೆ, ಹೊರೆ, ಮರೆ ಅನ್ನುವಂಥದ್ದು. ಆ ರೀತಿ ಭರ್ತೃಹರಿ ಹೇಳ್ತಾನೆ, ಎಲ್ಲ ಶಿಥಿಲವಾಯಿತು, ಅರೆ ಬೈಕೆ ಮಾತ್ರ ಯೌವನವನ್ನು ಪಡೀತಾ ಇದೆ, ಇನ್ನೆಲ್ಲಕ್ಕೂ ಮುಪ್ಪು ಬಂತು ಅನ್ನುವ ಮಾತು ಹೇಳ್ತಾನೆ. ಪ್ರಸಿದ್ಧವಾದ ಭಜಗೋವಿಂದಂ ಅಥವಾ ಚರ್ಪಟ ಪಂಜರಿಕಾ ಸ್ತೋತ್ರ ಅಥವಾ ಮೋಹಮುದ್ಗರ ಅಂತ ಹೆಸರಾದ ಕೃತಿ ಉಂಟಲ್ಲ, ಶಂಕರ ಭಗವತ್ಪಾದರ ಕೃತಿ ಅಂತ ಲೋಕಪ್ರಖ್ಯಾತಿ. ಕೆಲವರು ಚರ್ಪಟನಾಥ ಅನ್ನುವ ನಾಥಪಂಥಿ ಅನ್ನೋದು ಅಂತಲೂ ಹೇಳ್ತಾರೆ. ಏನೇ ಆಗಲಿ ತುಂಬ ಸೊಗಸಾದಂಥದ್ದು. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚತ್ಯಾಶಾ ಪಿಂಡಂ ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾ ಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯುಸ್ತದಪಿನ ಮುಂಚತ್ಯಾಶಾ ವಾಯು ಅಂತ ಈ ರೀತಿಯಾಗಿ ಪಂಚತಂತ್ರ ಹೇಳುತ್ತದೆ. ಜೀರ್ಯಂತೆ ಜೀರ್ಯತಃ ಕೇಶಾಃ ದಂತಾ ಜೀರ್ಯಂತಿ ಜೀರಿತಃ ಚಕ್ಷುಶ್ರೋತ್ರೇ ಚ ಜೀರ್ಯೇತೆ ತೃಷ್ಣೈಕ ತರುಣಾಯತೆ. ಮೈ ಮುದಿಯಾಯಿತು, ಹಲ್ಲು ಬಿದ್ದೋಯ್ತು, ಕಣ್ಣು ಕತ್ತಲಿಡ್ತು, ಆದರೆ ಆಸೆ ಮಾತ್ರ ಯೌವನವನ್ನು ಪಡಿತಾನೇ ಇದೆ. ಇವನು ಎಲ್ಲಿವರೆಗೂ ಹೋಗ್ತಾನೆ? ಜಗತ್ತಿನ ವೈರಾಗ್ಯ ಪ್ರಚೋದಕವಾದ ವಿಭಾವವನ್ನು ಕಾಣುವ ಸ್ಥಿತಿ ಎಲ್ಲಿಗೆ ಬರುತ್ತದೆ ಅಂತಂದರೆ, ಈ ಜಗತ್ತಿನಲ್ಲಿ ನೆಮ್ಮದಿ ಎನ್ನುವುದೇ ಇಲ್ಲ ಎಲ್ಲಿಯೂ ಕೂಡ. ಒಂದು ಬಟ್ಟೆ ಕೂಡ ಯಾರಿಗೂ ಸಮೃದ್ಧವಾಗಿ ಸಿಗುವುದಿಲ್ಲ. ಆ ಮಟ್ಟದ ದಾರಿದ್ರ್ಯದಲ್ಲಿರುವಾಗ ಯಾಕೆ ವೈರಾಗ್ಯ ಬರಬಾರ್ದು ಅಂತ ಸೂರ್ಯಚಂದ್ರನ್ನೇ ಆಕ್ಷೇಪಿಸ್ತಾನೆ. ಏನೇವ ಅಂಬರಖಂಡೇನ ಸಂವೀತೋ ನಿಶಿಚಂದ್ರಮಾಹ ತೇನೈವ ಚ ದಿವಾಭಾನು ಅಹೋ ದೌರ್ಗತ್ಯ ಮೇತಯೋ. ಯಾವ ಅಂಬರ ಅಲ್ಲಿ ಶ್ಲೇಷ, ಆಕಾಶ, ಬಟ್ಟೆ. ಯಾವ ಅಂಬರದಿಂದ ರಾತ್ರಿ ಚಂದ್ರ ಆವೃತನಾಗಿದ್ದಾನೋ ಅದೇ ಅಂಬರದಿಂದ ಹಗಲು ಸೂರ್ಯನೂ ಆವೃತನಾಗಿದ್ದಾನೆ. ಅಯ್ಯೋ ಇವರ ಬಡತನವೇ ಅಂತ. ಗ್ರೀಸ್ನಲ್ಲಿ ಇಬ್ಬರು ಸ್ಟೋಯಿಕ್ ವಿದ್ಯಾರ್ಥಿಗಳಿದ್ರಂತೆ. ಸ್ಟೋಯಿಸಮ್ ಅಂತ ಒಂದು ಫಿಲಾಸಫಿ, ಒಂದು ದರ್ಶನ ಪ್ರಭೇದ ಸಾಕ್ರಟೀಸ್ನ ಕಾಲದಲ್ಲಿ ತುಂಬ ಪ್ರಚಾರಿತವಾಗಿತ್ತು. ನಮಗೆ ಆತನ ಶಿಷ್ಯ ಪ್ಲೇಟೋ ಬರೆದಂತಹ ತನ್ನ ಗುರುವಿನ ಜೀವನದ ಸಂವಾದಗಳನ್ನು ಕುರಿತು ಡಯಲಾಗ್ಸ್ ಯಾವುದು ಉಂಟು ಗ್ರಂಥ, ಅದರ ಮೂಲಕವೇ ನಮಗೆ ಈ ಸ್ಟೋಯಿಕರ ಎಷ್ಟೋ ವಿವರಗಳು ತಿಳಿಯುತ್ತವೆ. ಆ ಸ್ಟೋಯಿಕರಿಬ್ಬರು ಅಥೆನ್ಸ್ನಲ್ಲಿ ಕೂತು ಅಧ್ಯಯನ ಮಾಡಬೇಕಾದ್ರೆ ಅವ್ರಿಗಿದ್ದಿದ್ದು ಒಂದು ಜಮಖಾನ ಮತ್ತು ಒಂದು ವಸ್ತ್ರ ಅಂತೆ. ಒಬ್ಬ ಪಾಠಕ್ಕೆ ಹೋದಾಗ ಇನ್ನೊಬ್ಬ ಜಮಖಾನ ಸುತ್ತಕೊಂಡು ಮನೇಲಿ ಮಲಗಿರಬೇಕು. ಬೇರೆ ಬೇರೆ ಕ್ಲಾಸ್ಗಳು ಹೋಗ್ತಾಯಿದ್ರು, ಒಂದೇ ಟೈಮಲ್ಲಿ ಇರ್ತಾ ಇರಲಿಲ್ಲ. ಅವನು ಬಟ್ಟೆ ಉಟ್ಕೊಂಡು ಹೋದರೆ ಇವನು ಹಾಸಿಗೆಯಲ್ಲಿರಬೇಕು, ಇವನು ಹಾಸಿಗೆಯಲ್ಲಿದ್ದಾಗ ಅವನು ಬಟ್ಟೆ ಉಟ್ಕೊಂಡು ಹೋಗಬೇಕು. ಈ ಥರ ಮಾಡಿದ್ರಂತೆ. ಒಂದೇ ಬಟ್ಟೆ ಒಂದೇ ಹಾಸಿಗೆನಲ್ಲಿ ಇಬ್ಬರು ಬದುಕಿದ್ದು ಪಾಪ. ಆಮೇಲೆ ಅವ್ರಿಗೆ ಅನುಕೂಲ ಆಯಿತು ಅಂತ ಕಥೆ ಇದೆ. ಹೀಗೆ ಈ ಸೂರ್ಯಚಂದ್ರರ ಗತಿ ನೋಡಿದ್ರೆ ಒಂದೇ ಅಂಬರ ಖಂಡದಿಂದ ಆವೃತರಾಗಿದ್ದಾರೆ ಅಂದರೆ ಏನನ್ನೋಣ. ನಳ ದಮಯಂತಿಯರಿಬ್ಬರು ಕೂಡ ಒಂದೇ ಸೀರೆಯನ್ನು ಕಟ್ಟಿಕೊಂಡು ಹೋದ್ರಲ್ಲ. ಕೆಲವರು ವಿನೋದ ಮಾಡುವುದುಂಟು, ಮೊದಲ ಲುಂಗಿ ಆಗಲೇ ಬಂದದ್ದು ಅಂತ. ಅರ್ಧಾಂಗಿಯ ಒಂದು ಬಟ್ಟೆಯನ್ನು ಅರ್ಧ ಕಟ್ ಮಾಡ್ಕೊಂಡು ಹೋದನಲ್ಲ, ಸೀರೆಯೇ ಉಟ್ಕೊಂಡು ಬಂದ ಋತುಪರ್ಣ ಮಹಾರಾಜ. ಇದು ಎಲ್ಲಿಂದ ವಿನೂತನವಾದ ವಸ್ತ್ರ ಅಂತ ಹಾಗಾಗಿ ಬಂತು ಅಂತ ವಿನೋದ ಮಾಡ್ತಾರೆ. ಆಮೇಲೆ ಅವನು ವೈರಾಗ್ಯದ ಬೇರೆ ಬೇರೆ ಮುಖಗಳನ್ನು ಇಟ್ಟುಕೊಂಡು ವೈರಾಗ್ಯಶಾಲಿಯ ಬದುಕಿನ ರೀತಿ ಹೇಗೆ ಅಂತ ಹೇಳ್ತಾನೆ. ಹಾಗಿದ್ದೂ ಆಸೆಗಳು ಹೇಗೆ ಕಾಡುತ್ತವೆ ಅಂತಂತಾನೆ. ಎಲ್ಲ ಸ್ವಾನುಭವ ಇರಬೇಕು, ಅಥವಾ ಗಾಢವಾಗಿ ಆ ಒಂದು ಬೇರೆ ಬೇರೆ ಅನುಭವಕ್ಕೆ ತುತ್ತಾದವರನ್ನು ಪರಾಮರ್ಶೆ ಮಾಡಿರಬೇಕು, ಅನುಭವಿಸಿರಬೇಕು. ಭಿಕ್ಷಾಶನಂ ತದಪಿ ನೀರಸಮೇಕವಾರಂ ಶಯ್ಯಾಚ ಭುಃ ಪರಿಜನೋ ನಿಜದೇಹ ಮಾತ್ರಂ ವಸ್ತ್ರಂಚ ಜೀರ್ಣ ಶತಖಂಡ ಮಯೀ ಚ ಕಂಥ ಹಾಹಾ ತಥಾಪಿ ವಿಷಯ ನ ಪರಿತ್ಯಜಂತಿ. ಭಿಕ್ಷೆ ಅದು ಒಂದು ಹೊತ್ತು, ಅದೂ ನೀರಸವಾದದ್ದು, ಯಾವ ರುಚಿಯೂ ಇಲ್ಲದೆ ಇರತಕ್ಕಂಥದ್ದು, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಹೊರತುನುವೆ, ನಾಲಿಗೆಗಲ್ಲ. ಇನ್ನು ಹಾಸಿಗೆ ನೆಲವೇ ಆಗಿರುವಂಥದ್ದು. ಪರಿವಾರ ಅಂತಂದರೆ ದೇಹವೇ ಪರಿವಾರ, ಅಂದರೆ ದೇಹವೇ ನಾನಲ್ಲ ಅನ್ನುವ ಭಾವ. ಇನ್ನು ಬಟ್ಟೆ ಅಂತೂ
1000 ತೂತುಗಳಾಗಿರ್ತಕ್ಕಂಥ 100 ತುಂಡಾಗಿರುವಂತಹ ಹರುಕು, ಕಂಥ, ಕೌದಿ. ಹೀಗಿದ್ದರೂ ವಿಷಯ ಕಾಂಕ್ಷೆಗಳು ಮನಸ್ಸಿನಲ್ಲಿ ಬಂದು ಕೆರಳಿಸುತ್ತವೆ ಅಂತ. ಇಂಥ ವಿರಕ್ತ ಶಾಲೆಗಳಿಗೆ ಇದಿರುತ್ತದೆ ಅಂತಂದರೆ ಇನ್ನೇನು. ಅಕ್ಕ ಮಹಾದೇವಿಯ ಮಾತುಂಟಲ್ಲ, ಶಿಲೆ ಮೇಲೆ ಮಲಗಿರುವ ಭೋಗಿಗಳುಂಟಯ್ಯ, ಮೊಲೆ ಮೇಲೆ ಮಲಗಿರುವ ಯೋಗಿಗಳುಂಟಯ್ಯ ಅಂತ. ಅದು ನಿಜವೇನೇನು ಅಂತ ಅನಿಸ್ಬಿಡುತ್ತದೆ. ಆಮೇಲೆ ಅವನು ಮುಂದೆ ತನ್ನ ವೈರಾಗ್ಯದ ಬೇರೆ ಬೇರೆ ಮಜರುಗಳನ್ನು ತೋರ್ಪಡಿಸ್ತಾ ಒಂದು ಮಾರ್ಮಿಕವಾದ ಮಾತನ್ನು ಹೇಳ್ತಾನೆ. ನಾನು ಯಾರ ಉಪಸರ್ಪಣೆಯನ್ನು ಮಾಡಬೇಕಾಗಿಲ್ಲ, ಯಾರನ್ನು ಹೋಗಿ ಅಂಗಲಾಚಬೇಕಾಗಿಲ್ಲ. ನಾವು ರಾಜರನ್ನು ಪ್ರಭುಗಳನ್ನು ನೋಡೋಕ್ಕೆ ಯಾರು ಕೇವಯಂ ನ ನಟಾಹ ನ ವಿಟಾಹ ನ ಶಂಸಕಾಹ ನ ಚ ಸಭ್ಯೇತರ ವಾದಚಂಚವಃ ನೃಪಮೀಕ್ಷಿತು ಮತ್ರ ಕೇವಯಂ ಸ್ತನಭಾರಾನಮಿತ ನ ಯೋಷಿತಃ. ನಾವು ನಟರಲ್ಲ, ವಿಟರಲ್ಲ, ತಲೆ ಹಿಡುಕರಲ್ಲ, ಹೊಗಳು ಭಟ್ಟರಲ್ಲ, ಮತ್ತು ವಯ್ಯಾರ ವನಪು ವಯ್ಯಾರಗಳ ಹಿಂಗಸರೂ ಅಲ್ಲ, ಮತ್ತು ಅಸಭ್ಯವಾದ ಮಾತುಗಳಲ್ಲಿ ಬಾಯ್ಜಾರಿಸ್ಕೊಂಡು ಹೋಗ್ತಕ್ಕಂಥವರೂ ಅಲ್ಲ. ಹೀಗಿರುವಾಗ ದೊಡ್ಡ ಅಧಿಕಾರಿಗಳ ಪ್ರಭುಗಳ ಪರಿಚಯವಾದರೂ ಅವ್ರು ನೋಡುವುದಾದರೂ ಹೇಗೆ ಸಾಧ್ಯ ಅಂತ. ಅಂದರೆ ಅಂಥವ್ರನ್ನ ನೋಡುವವರೆಲ್ಲ ಇಂಥವರೇ ಆಗಿರ್ತಾರೆ ಎನ್ನುವ ಮಾತನ್ನು ಅವನು ತೋರ್ಪಡಿಸ್ತಾ ಇದ್ದಾನೆ. ಪಾಠಾಂತರಗಳು ಉಂಟು. ನ ನಟ ನ ವಿಟ ನ ಗಾಯನಾಹ ನ ಪರದ್ರೋಹ ನಿಬದ್ಧ ಬುದ್ಧಯ ನೃಪಸದ್ಮನಿ ನಾಮ ಕೇವಯಂ ಕುಚಭಾರಾನಮಿತ ನ ಯೋಷಿತಃ. ಹೀಗೆಲ್ಲ ಉಂಟು. ಆದರೆ ತಾತ್ಪರ್ಯ ಇಷ್ಟೇ. ಈ ಅರ್ಥದಲ್ಲಿ ನೋಡಿದಾಗಲೇ ನಮಗೆ ರಾಜರುಗಳು, ಪ್ರಭುಗಳು ನಮ್ಮನ್ನು ಕುರಿತು ಅವರ ಆಸಕ್ತಿ ಇರುವುದಿಲ್ಲ ಅಂತಂದರೆ ಬೇಸರ ಏನೂ ಮಾಡಿಕೊಳ್ಳಬೇಕಾಗಿಲ್ಲ. ಅವರ ಆಸಕ್ತಿಗಳು ಬೇರೆ ಬೇರೆಯೇ ಆಗಿರ್ತವೆ. ಅವರಿಗೆ ಇನ್ಯಾವುದೋ ಬೇಕು, ಮತ್ಯಾವುದೋ ಬೇಕು. ಹಾಗಾಗಿಯೇ ದೊಡ್ಡ ದೊಡ್ಡವರು, ಮಹಾನುಭಾವರುಗಳು ಎಷ್ಟೋ ಜನ ಪ್ರಭುತ್ವದ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಏನು ಮಾಡೋದು? ಅದು ಹಾಗೇ ಇರ್ತದೆ. ಯಾರು ಹೋಗಿ ಕೇಳ್ತಾರೆ? ಯಾರು ಹೋಗಿ ಬೇಡಿ ಕಾಡಿ ಗೋಗರಿಯುವಂಥವರು? ಮಾಡುವಂಥದ್ದು ಇರುವುದಿಲ್ಲ. ಮುಂದೆ ಅವನು ಹೇಳ್ತಾನೆ, ಪುರ ವಿದ್ವತ್ತಾಸೀತ್ ಉಪಶಮವತಾಂ ಕ್ಲೇಶಹತಯೇ ಗತ ಕಾಲೇನಾಸೋ ವಿಷಯಸುಖ ಸಿದ್ಧೈ ವಿಷಯಿಣಾಂ ಇದಾನೀಂ ತು ಪ್ರೇಕ್ಷ್ಯ ಕ್ಷಿತಿತಲ ಭುಜ ಶಾಸ್ತ್ರವಿಮುಖಾನ್ ಅಹೋ ಕಷ್ಟಂ ಸಾಪಿ ಪ್ರತಿದಿನ ಮದೋಧಃ ಪ್ರವಿಶತಿ. ಇದು 1500 1400 ವರ್ಷಗಳ ಹಿಂದಿನ ಸ್ಥಿತಿ. ಅಂದರೆ ಎಲ್ಲ ಕಾಲದಲ್ಲಿಯೂ ಇದೇ ಗೋಳ ಅಂತ ಅನಿಸುತ್ತದೆ. ಮುಂಚೆ ಹಳೆಗಾಲದಲ್ಲಿ ವಿದ್ವತ್ತಿತ್ತು. ಅದು ವೈರಾಗ್ಯಶಾಲಿಗಳ, ಉಪಶಾಂತ ಮನಸ್ಕರ ಸಂತಾಪ ನಿವಾರಣೆ ಮಾಡಿ ಜ್ಞಾನ ತೋರಿಸೋದಿಕ್ಕಿತ್ತು. ಆಮೇಲೆ ವಿಷಯಾಸಕ್ತರಿಗೆ ತಮ್ಮ ತಮ್ಮ ಅಪೇಕ್ಷೆಗಳನ್ನು, ಕಾಮೋಪಭೋಗವನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿ ಒಂದು ಸಾಧನೆಯಾಯಿತು ವಿದ್ವತ್ತೆ. ಈಗ ರಾಜರುಗಳಿಗೂ ಪೋಷಣೆ ಮಾಡಬೇಕಾದವ್ರಿಗೂ ಶಾಸ್ತ್ರ ವೈಮುಖ್ಯ, ರಿಲಕ್ಟೆನ್ಸ್ ಆ್ಯಂಡ್ ಇಂಡಿಫರೆನ್ಸ್ ಫಾರ್ ಲರ್ನಿಂಗ್ ನೋಡಿ ನನಗೆ ಈ ಒಂದು ಸಾಮಾನ್ಯ ಲೋಕದಲ್ಲಿ ಉನ್ನತ ಸ್ಥಾನಗಳಲ್ಲಿದ್ದವರಿಗೆ ಶಾಸ್ತ್ರಾಸಕ್ತಿ ಇಷ್ಟು ಕಡಿಮೆ ಆಗ್ತಾ ಇದೆ, ವಿಚಾರ ಸಂವೇದನೆ ಇಷ್ಟಿಷ್ಟು ಇಳಿದು ಹೋಗ್ತಾ ಇದೆ, ಜರಿದು ಹೋಗ್ತಾ ಇದೆ ಅಂತ ನೋಡಿದ್ರೆ ತುಂಬ ದುಃಖವಾಗ್ತಾ ಇದೆ. ಅಹೋ ಕಷ್ಟಂ ಪ್ರತಿದಿನ ಮಧೋಧ ಪ್ರವಿಶತಿ ಅಂತಂತಾನೆ. ಇದು ಈ ಕಾಲವನ್ನು ಕುರಿತೇ ಹೇಳಿದೆಯಾ? ಎಲ್ಲ ಕಾಲದ್ದು ಇದೇನಾಗುತ್ತೆ ಅಂತ ಅನಿಸುತ್ತದೆ. ಕೆಲವು ದಶಕಗಳ ಹಿಂದೆ ನೋಡಿ, ಯಾರೇ ರಾಜಕೀಯ ವ್ಯಕ್ತಿಗಳಾಗಿದ್ದವರು ಒಂದಷ್ಟು ವ್ಯಾಸಂಗ ಮಾಡಿರ್ತಾ ಇದ್ರು. ಹಿಂದೆ ಗೋವಿಂದ ವಲ್ಲಭ ಪಂತರಿರ್ಬೋದು, ಯಾಕೆ ನಾನು ಒಂದಿಷ್ಟು ಒಪ್ಪದೇ ಇರತಕ್ಕಂಥ ನೆಹರೂನೇ ಇರ್ಬೋದು. ಒಳ್ಳೆಯ ಇಂಗ್ಲೀಷ್ ಭಾಷೆ ಇತ್ತು, ಆತನ ಶೈಲಿ ಚೆನ್ನಾಗಿತ್ತು, ಒಂದಷ್ಟು ಓದಿಕೊಂಡಿದ್ದರು. ಮತ್ತಂತೂ ತಿಲಕರನ್ನು ಹೇಳಲೇಬೇಕಾಗಿಲ್ಲ, ಮಹಾಪಂಡಿತರೇ ಆಗಿದ್ದರು. ಒಂದು ಗಣಿತವೇ, ಸಂಸ್ಕೃತವೇ, ದರ್ಶನಶಾಸ್ತ್ರಗಳೇ, ಖಗೋಳಶಾಸ್ತ್ರವೇ ಇತ್ಯಾದಿಗಳಲ್ಲೆಲ್ಲ 10 ಕಾಲ ನಿಲ್ಲಬಲ್ಲಂಥ ಗ್ರಂಥ ರಚನೆ ಮಾಡುವ ಪ್ರಾವೀಣ್ಯ ಅವರದಾಗಿತ್ತು. ಅದೇ ರೀತಿಯಲ್ಲೇ ಪಂಡಿತ್ ಮದನ್ ಮೋಹನ್ ಮಾಳವೀಯರಂಥವರೇ ಒಬ್ಬರೇ ಇಬ್ಬರೇ ಬೇಕಾದಷ್ಟು ಜನ. ಪಾಶ್ಚಾತ್ಯರಲ್ಲಿ ಎಷ್ಟು ಜನ ಇದ್ದರು? ಅರೇಲಿಯಸ್ಸಿಂದ ಮೊದಲುಗೊಂಡು, ಮಾರ್ಕ್ಸ್ ಅರೇಲಿಯಸ್ಸಿಂದ ಮೊದಲುಗೊಂಡು ಚರ್ಚಿಲ್ವರೆಗೂ ಎಷ್ಟೆಷ್ಟು ಜನ. ನೊಬೆಲ್ ಪ್ರೈಸ್ ಬಂದದ್ದು ಚರ್ಚಿಲ್ಗೆ, ಸಾಹಿತ್ಯಕ್ಕಾಗಿ ಬಂದದ್ದು. ಅವನ ಒಂದು ಅನುಭವ ಕಥನವೇ ಅಲ್ಲಿ ಗ್ರಂಥವಾಗಿದ್ದು. ಹೀಗೆ ಅನೇಕರನ್ನು ನಾವು ಕಾಣ್ತೀವಿ. ಪಾಶ್ಚಾತ್ಯರಲ್ಲಿ ಇನ್ನೂ ಆ ಪದ್ಧತಿ ಉಳಿದಿದೆ ಅಂತ ಕೇಳಿದ್ದೀನಿ. ನಮ್ಮಲ್ಲಿ ಈಗ ಓ ಅಂದರೆ ಟೋ ಅನ್ನೋಕ್ಕೆ ಬರೋದಿಲ್ಲ. ಶ್ರೀರಾಮುಲುನ ಯಾವ ವಿದ್ವಾಂಸ ಅಂತ ಕರೆಯೋಣ, ಜನಾರ್ದನ್ ರೆಡ್ಡಿನ ಯಾವ ಪಂಡಿತ ಅಂತ ಅನ್ನೋಣ, ಸೋನಿಯಾ ಗಾಂಧಿನ ಯಾವ ಗಾರ್ಗಿ ಮೈತ್ರಿ ಅಂತ ಅನ್ನೋಣ, ಏನಂತ ಹೇಳೋಣ? ಈ ಥರ ಆಗಿಬಿಟ್ಟಿದೆ. ಎಷ್ಟು ಗ್ರಂಥಗಳನ್ನು ಬರೆದರು, ಎಷ್ಟು ಅಧ್ಯಯನ ಮಾಡಿದ್ರು. ಹಾಗೆ ನೋಡಿದಾಗ ಸಂಪೂರ್ಣಾನಂದ ಅವರು
ಯಾವ ರೀತಿ ಮಾಡಿದ್ರು, ಭಗವಾನ್ ದಾಸ್ ಅವರು ಹೇಗೆ ಮಾಡಿದ್ರು, ಇವರೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ ದುಡಿದಂಥವರು, ಮಹಾವಿದ್ವಾಂಸರಾಗಿದ್ದರು. ಅದು ನಮಗೆ ತಿಳಿಯುತ್ತದೆ. ಈ ಬಗೆಯಲ್ಲಿ ಅಧಿಕಾರ ವರ್ಗದಲ್ಲಿ ವ್ಯಾಸಂಗ ಇಲ್ಲದೇ ಇದ್ದರೆ ಹೇಗೆ? ಹಾಗೆ ಆಡಳಿತದ ಅಧಿಕಾರಿಗಳು IAS IPS ಈ ಕೇಡರ್ನಲ್ಲಿ ಮಾಡಿದವರು ಎಷ್ಟು ಜನ ನಮ್ಮ PS ರಾಮಾನುಜಂ ಥರದವರಾಗಿರ್ತಾರೆ, GVK ರಾಯರ್ ಥರದವರಾಗಿರ್ತಾರೆ. GVK ರಾಯರು ನಿಯತವಾಗಿ ಸಾಹಿತ್ಯ ವ್ಯಾಸಂಗ ಮಾಡ್ತಾಯಿದ್ರು, ಮನೆಯಲ್ಲಿ ಸಾಹಿತ್ಯ ಗೋಷ್ಠಿಗಳನ್ನು ಮಾಡ್ತಾಯಿದ್ರು. ಹಿ ವಾಸ್ ಫಾರ್ಮರ್ ಚೀಫ್ ಸೆಕ್ರೆಟರಿ ಟು ಕರ್ನಾಟಕ. ಆ ಥರ ಎಷ್ಟು ಜನ ಉಂಟು IAS KAS ಅಧಿಕಾರಿಗಳು ಅಂತಂದರೆ ಹೆಂಡದ ಪೀಪಾಯಿಗಳಾಗಿ ಕೂತಿದ್ದಾರೆ. ಇನ್ನೇನೂ ಇಲ್ಲ ಆ ಬಗೆಯಲ್ಲಿ ಆಗಿರ್ತಕ್ಕಂಥದ್ದು. ಬೇರೆ ಬೇರೆ ಹಂತಗಳಲ್ಲಿದ್ದಂಥವ್ರು. ಹಿಂದೆ AGS ಆಫೀಸ್ನಲ್ಲಿ ಎಷ್ಟು ಒಳ್ಳೆಯ ಸಾಹಿತ್ಯ ವ್ಯುತ್ಪತ್ತಿ ವಿವೇಚನೆ ಇದ್ದವರಿದ್ದರು. ನಮ್ಮ ದೊಡ್ಡ ಸಂಗೀತಗಾರರಾದಂಥ ಎಸ್ ಶಂಕರ್ ಅವರಾಗಲಿ, ಇದೇ ಗೋಖಲೆ ಸಂಸ್ಥೆಗಾಗಿ ದುಡಿದಂಥ ಸುಬ್ಬರಾಯರಾಗಲಿ, ಅಥವಾ ರಾಮ್ ಚೈತನ್ಯ ಆಗಲಿ, ಪದ್ಮನಾಭನ್ ಅವರಾಗಲಿ, DR ವೆಂಕಟರಮಣನವರಾಗಲಿ ಅನೇಕರಿದ್ದರು. ಅಲ್ಲಿಂದ ಬಂದವರಾಗಿದ್ದರು. ಸಂಸ್ಕೃತದಲ್ಲಿ ಒಳ್ಳೆಯ ವಿದ್ವಾಂಸರಾಗಿದ್ದವರು ನನ್ನ ವಿದ್ವತ್ ಬಂಧುಗಳು ಡಾಕ್ಟರ್ KS ನಾಗರಾಜನ್. ಇವರೆಲ್ಲ ನನ್ನ ಅವಧಾನಗಳಲ್ಲಿ ಈಗಲೂ ಪಾಲ್ಗೊಳ್ತಾ ಇರ್ತಕ್ಕಂಥ BR ಪ್ರಭಾಕರ್ ಅವರು ವೇದವನ್ನು, ಸಂಸ್ಕೃತವನ್ನು, ಕನ್ನಡ ಸಾಹಿತ್ಯವನ್ನು ಮತ್ತು ಸಂಗೀತವನ್ನೆಲ್ಲ ಬಲ್ಲಂಥವರು. ಅಂದರೆ ಈ ರೀತಿಯಾದ ತಿಳುವಳಿಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜದ ಅಧಿಕಾರ ವರ್ಗದಲ್ಲಿದ್ದವರಿಗೆ ಇದ್ದಂಥದ್ದಾಗಿತ್ತು. ಆದರೆ ಈಗ ಆ ಥರ ಕಾಣುವುದು ವಿರಳವಾಗಿದೆ ಅಂತ. ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ ಕಡೆಗಳಲ್ಲಿ ಇನ್ನೂ ಉಂಟು. ಅಂದರೆ ಮೊದಲು ತುಂಬ ಘನ ವಿದ್ವಾಂಸರಿರ್ತಾ ಇದ್ದರು, ಬೇರೆ ವಿಷಯಗಳನ್ನು ವ್ಯಾಸಂಗ ಮಾಡ್ತಾಯಿದ್ರು ಅನ್ನುವುದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ವಿದ್ವತ್ತೆಗೆ ವಯಸ್ಸು ಅಥವಾ ಸ್ಥಾನಮಾನಗಳು ಅಲ್ಲ, ಆದರೆ ಆ ವಯಸ್ಸು ಸ್ಥಾನಮಾನಗಳಲ್ಲಿದ್ದವರು ಕಲಿತರೆ ಲೋಕಕ್ಕೆ ಪ್ರಯೋಜನ ಅಂತ. ಭರ್ತೃಹರಿ ಹೇಳ್ತಾರೆ, ಇದು ನನಗೆ ತುಂಬ ನಿರ್ವೇದವನ್ನು ಉಂಟು ಮಾಡಿಬಿಟ್ಟಿದೆ ಅನ್ನುವುದು ಅವನ ದೃಷ್ಟಿಯಾಗಿದೆ. ಮತ್ತು ಅವನು ಒಂದು ಒಳ್ಳೆಯ ಪದ್ಯ ಹೇಳ್ತಾನೆ. ಆ ಪದ್ಯ ಒಳ್ಳೆಯದು ಅಂತ ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ ಭಾಷಾ ಚಮತ್ಕಾರಕ್ಕಾಗಿ ಅಷ್ಟೇ, ವ್ಯಾಕರಣ ವೈದುಷ್ಯಕ್ಕಾಗಿ. ಇನ್ನೇನು ವಿಶೇಷ ಅಲ್ಲಿಲ್ಲ. ಅಂದರೆ ಈ ಥರದ್ದನ್ನು ಬರಿಬಲ್ಲೆ ಅಂತನ್ನುವಂಥದ್ದನ್ನು ತೋರ್ಪಡಿಸಿದ್ದಾನ ಅಂತ. ಅಯ್ಯೋ ಏನು ಕೈಲಾಗದ ವೈರಾಗ್ಯ ಅಲ್ಲಪ್ಪ ಅಂತ ಅನ್ನುವುದಕ್ಕಾಗಿ. ಅಶೀಮಹಿ ವಯಂ ಭಿಕ್ಷಾಂ ಆಶಾ ವಾಸೋ ವಸೀಮಹಿ ಶಯೀಮಹಿ ಮಹಿ ಪೃಷ್ಠೆ ಕುರ್ವೀಮಹಿ ಕಿಮೀಶ್ವರೈ. ಈ ಅಶೀಮಹಿ, ವಸೀಮಹಿ, ಶಯೀಮಹಿ, ಕುರ್ವೀಮಹಿ ಅನ್ನುವಂಥ ರೂಪಗಳಿವೆಯಲ್ಲ, ಅದು ತುಂಬ ಸುಂದರವಾದಂಥ ವೈಯಾಕರಣ ಪ್ರಯೋಗಗಳು. ಅದು ಅಲ್ಲಿರುವ ಸ್ವಾರಸ್ಯ. ಮತ್ತು ಅವನು ಒಂದು ಭವ್ಯವಾದ ಶಿಖರಣಿ ಛಂದಸ್ಸಿನ ಪದ್ಯವನ್ನು ಹೇಳ್ತಾನೆ. ಅತಿಕ್ರಾಂತ ಕಾಲಾ ಲಟಭ ಲಲನಾ ಭೋಗ ಸುಭಗಾ ಭ್ರಮಂತ ಶ್ರಾಂತಾಸ್ಮಃ ಸುಚರಮಿಹ ಸಂಸಾರ ಸರಣೌ ಇದಾನೀಂ ಸ್ವಸಿಂಧೌ ಸಿಂಧೋಸ್ತಟಭುವಿ ಸಮಾಕ್ರಂದಿತ ಗಿರಹ ಸುತಾರೈ ಫುತ್ಕಾರೈ ಶಿವ ಶಿವ ಶಿವೇತಿ ಪ್ರತನುಮಃ ಅಂತ. ಅವನು ತನಗಿದ್ದ ಒಂದು ಉತ್ಥಾನ ಭೋಗದ ಕಾಲ ತೀರಿ ಹೋಗಿದೆ. ಅತಿಕ್ರಾಂತ ಕಾಲಾ ಲಟಭ ಲಲನಾ ಭೋಗ ಸುಲಭಾ. ಈ ಲಟಭ ಅನ್ನುವ ಶಬ್ದ ಈ ಪದ್ಯದ ಜೀವಾಳ ಅಂತ ಅನಿಸುತ್ತದೆ. ಲಟಭ ಅಂತನ್ನೋದಕ್ಕೆ ಕೊಬ್ಬಿದ, ಮಲೆತ ಅನ್ನುವ ಅರ್ಥ ಉಂಟು. ಆ ಕೊಬ್ಬಿದ ಹೆಂಗಳೆಯರ ಸಹವಾಸದ ದಿವಸಗಳು ಮುಗಿದು ಹೋಗಿಬಿಟ್ಟಿವೆ. ಭ್ರಮಂತ ಶ್ರಾಂತಾಸ್ಮಃ ಸುಚಿರಮಿಹ ಸಂಸಾರ ಸರಣು. ಈ ಜಗತ್ತಿನ ಹಾದಿಗಳಲ್ಲಿ ಸುತ್ತಿ ಸುತ್ತಿ ಬಳಲು ಬಿಟ್ಟಿದ್ದೀವಿ. ಈಗ ನಾವು ಸ್ವಸಿಂಧೋಹೋ ಅಂದರೆ ದೇವಗಂಗೆಯ ತಟಭುವಿ ತೀರದಲ್ಲಿ ಸಮಾಕ್ರಂದನ ಗಿರಹ ನಾವು ಮಾಡ್ತಾ ಇರತಕ್ಕಂಥದ್ದು ಒಂದೇ ಶಂಭೋ ಶಿವ ಶಂಕರ ಅಂತ ಸುತಾರೈ ಫುತ್ಕಾರೈ, ಅದು ಉಪಾಂಶು ಜಪ ಮಾಡಿಕೊಂಡು ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾನೆ. ಮತ್ತು ಈ ಕಾಲದ ಪ್ರಭಾವ ಎಂಥದ್ದು ಅನ್ನುವುದನ್ನು ತುಂಬ ಮಾರ್ಮಿಕವಾಗಿ ಹೇಳ್ತಾನೆ. ಇದಂತೂ ಅತ್ಯಂತ ರಮಣೀಯ ಪದ್ಯ, ಮಹನೀಯ ಪದ್ಯ. ವೈರಾಗ್ಯ ಶತಕದ ಒಂದು 10-15 ಅತ್ಯುತ್ತಮ ಪದ್ಯಗಳಲ್ಲಿ ಇದೊಂದಾಗುತ್ತದೆ. ಇದು ಹಲವು ಪಾಠಗಳಲ್ಲಿದೆ. ಸಾರಮ್ಯ ನಗರಿ ಮಹಾನ್ಸ ನೃಪತಿ ಸಾಮಂತ ಚಕ್ರಂಚ ತತ್ ಪಾರ್ಶ್ವೇ ತಸ್ಯ ಚ ಸಾ ವಿದಗ್ಧ ಪರಿಷತ್ ತಾಶ್ಚಂದ್ರ ಬಿಂಬಾನನಾ ಉದ್ವೃತ್ತಸ್ಯ ಚ ರಾಜಪುತ್ರ ನಿವಹಃ ತೇ ಬಂದಿನಸ್ತಾಕಥಾಃ ಸರ್ವಂ ಯಸ್ಯ ವಶಾದಗಾತ್ ಸ್ಮೃತಿಪಥಂ ಕಾಲಾಯ ತಸ್ಮೈ ನಮಃ. ಈ ಕೊನೆಯ ಸಾಲಿನ ಯತ್ಯಂತದ ಖಂಡಿಕೆ ಯಾವುದಿದೆ ಅದನ್ನಂತೂ ಮತ್ತೆ ಮತ್ತೆ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಸಂದರ್ಭ ಇಲ್ಲದ ಜಾಗದಲ್ಲಿ ಕೂಡ ಕಾಲಾಯ ತಸ್ಮೈ ನಮಃ ಅಂತಂದುಬಿಡುವಂಥದ್ದು ಉಂಟು. ಸಾಲಾಯ ತಸ್ಮೈ ನಮಃ ಅಂತ ಕೂಡ ಅದಕ್ಕೆ ವಿಡಂಬನ ರೂಪದ ಹಾಸ್ಯ ಲೇಖನಗಳು ಬಂದಿವೆ. TP ಕೈಲಾಸಂ ಅವರ ಹುತ್ತದಲ್ಲಿ ಹುತ್ತ, ವೀಲ್ಸ್ ವಿತಿನ್ ವೀಲ್ಸಲ್ಲಿ
ಕಾಲ ಕೆಟ್ಟೋಯ್ತಮ್ಮ, ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತಂದಿರೋದು ಅಂತ ಈ ರೀತಿಯಾದಂಥ ಏನೋ ಅಸಂಬದ್ಧ ಮಾತುಗಳೆಲ್ಲ ಬರುತ್ತದೆ. ಅರೆ, ಈ ಪದ್ಯ ತುಂಬ ಚೆನ್ನಾಗಿರುವಂಥದ್ದು. ಆ ರಮ್ಯವಾದ ನಗರಿ, ಆ ಮಹಾ ರಾಜ, ಆ ಸಾಮಂತರು, ಆತನ ಇರ್ಕೆಲಗಳಲ್ಲಿ ಇದ್ದಂತಹ ವಿದಗ್ಧ ಮಂಡಲಿ, ಪಂಡಿತ ಮಂಡಲಿ, ಅವರ ವಾಕ್ಯಾರ್ಥ ಕೌಶಲ, ಅಲ್ಲಿದ್ದಂಥ ಮದೋನ್ಮತ್ತರಾದ ಆದರೂ ಸೊಗಸಾಗಿ ನಮ್ಮನ್ನು ಆವರ್ಜನ ಮಾಡಬಲ್ಲ ರಾಜಪುತ್ರರ ಠೇಂಕಾರಗಳು, ಅಲ್ಲಿದ್ದ ನರ್ತಕಿಯರ ಹಾವಭಾವ ವಿಲಾಸ ಬಿಬ್ಬೋಕಗಳು, ಈ ಥರ ಇಡೀ ಆಸ್ಥಾನದ ವೈಭವ, ಆ ಸಾಮ್ರಾಜ್ಯ, ಅದೆಲ್ಲ ಸರ್ವಂ ಯಸ್ಯ ವಶಾದಗಾತ್ ಸ್ಮೃತಿಪಥಂ, ಎಲ್ಲವೂ ಯಾರ ವಶದಿಂದಾಗಿ, ಯಾರ ಪ್ರಭಾವದಿಂದ ನೆನಪು ಮಾತ್ರ ಆಗ್ಬಿಡ್ತೋ ಅಂಥ ಕಾಲನಿಗೆ ನಮಸ್ಕಾರ ಅಂತ. ನಿನ್ನೆ ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ, ನಟರಾಜ್ ಅಂತ ಒಬ್ಬರು ಬರೆದಂಥದ್ದು. ಅವರು ಪ್ರೀತಿ ಇಟ್ಟು ಕಳಿಸಿಕೊಟ್ಟಿದ್ದರಿಂದಾಗಿ ನನಗೆ ಆ ಪುಸ್ತಕ ಕೈಗೆ ಸಿಗುವಂತೆ ಆಯಿತು. ಚೆನ್ನಾಗಿರುವಂಥ ಪುಸ್ತಕ. ಕನ್ನಡ ಜನತೆ ಎಲ್ಲೆಲ್ಲ ಹೋಗಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಾರೆ ಅಂತ, ಹೊರನಾಡಿನ 3 ಕನ್ನಡ ಸಾಮ್ರಾಜ್ಯಗಳು ಅಂತ. ತಮಿಳುನಾಡಿನಲ್ಲಿ ತಿರುಚನಾಪಳ್ಳಿಯಲ್ಲಿ ಇದ್ದಂಥ ಹೊಯ್ಸಳ ಸಾಮ್ರಾಜ್ಯ, ಹಾಗೆ ಮಿಥಿಲೆಯಲ್ಲಿ ಯಾವ ಒಂದು ಸಾಮ್ರಾಜ್ಯ ಇತ್ತು, ಅದೇ ರೀತಿಯಲ್ಲಿ ಬಂಗಾಳದಲ್ಲಿ ಪಾಲ ಸೇನರ ಆ ಸಾಮ್ರಾಜ್ಯ, ಮತ್ತು ಮಿಥಿಲೆಯಲ್ಲಿ ಆಳಿದಂಥ ಸಾಮ್ರಾಜ್ಯ ಈ ಚಾಲುಕ್ಯರದು. ಈ ಒಂದು ಸಾಮ್ರಾಜ್ಯಗಳು ಹೇಗೆ ಕನ್ನಡಿಗರದಾಗಿತ್ತು ಅಂತ, ಅಲ್ಲಿ ಸಿಂಹನಗಡ ಅಂತ, ಅದು ವಸ್ತುತಃ ಸಿಂಹಗಡ ಅಂತ ಹೆಸರು ಆಗಬೇಕು, ಆದರೆ ಸಿಂಹನ ಅಂತ ಕನ್ನಡದ್ದಿನ್ನೂ ಪ್ರತ್ಯಯ ನಾವು ಉಳಿದಿದೆ ಅಲ್ಲಿ. ಆ ಗಡ ಮಿಥಿಲೆಯ ಹತ್ತಿರ ಇರುವಂಥದ್ದು ಅಂತ ಅವರು ಹುಡುಕಿಕೊಂಡು ಹೋದ್ರಂತೆ. ನಾಣ್ಯದೇವ, ಅವನು ನನ್ನಿದೇವ ಅಂತ ಕನ್ನಡದ ಹೆಸರು. ಅವನು ಭರತನಾಟ್ಯಕ್ಕೆ ಒಂದು ಭಾಷ್ಯ ಬರೆದಿದ್ದ. ಅಂಥ ವಿದ್ವಾಂಸನಾದ ರಾಜ ಎಲ್ಲ ಇದ್ದಂಥ ಜಾಗ ಅದು ಇವತ್ತು ಒಂದು ಕುಗ್ರಾಮವಾಗಿ ಏನೂ ಉಳಿದಿಲ್ಲ ಅಂತ. ಇಂಥದ್ದು ಎಷ್ಟೆಷ್ಟು ಸಾಮ್ರಾಜ್ಯಗಳಲ್ಲಿ ನಾವು ನೋಡ್ತೀವಿ. ದಕ್ಷಿಣ ಭಾರತದ ಒಂದು ದೊಡ್ಡ ಸಾಮ್ರಾಜ್ಯ ದೇವಗಿರಿಯ ಯಾದವರದು, ಸೇವಣರು ಅಂತಲೂ ಅವ್ರನ್ನ ಕರಿತೀವಿ. ಮಹಾ ವಿದ್ವಾಂಸರು, ದೊಡ್ಡ ವಿಶ್ವಕೋಶ ಪ್ರತೀಕವಾದಂಥ ವ್ಯಕ್ತಿತ್ವವಾದ ಹೇಮಾದ್ರಿ ಮೊದಲಾದವರಲ್ಲೇ ಆಗಿ ಹೋದಂಥದ್ದು. ಆ ಒಂದು ದೇವಗಿರಿಯ ಜಾಗಕ್ಕೆ ಹೋದರೆ ಅದೀಗ ದೌಲತಾಬಾದ್ ಅಂತ ಆಗಿದೆ, ಔರಂಗಾಬಾದ್ ಹತ್ತಿರ ಇದೆ. ಈಚೆಗೆ ಅಜಂತ ಎಲ್ಲವರಾಗಿ ಹೋದಾಗ ಆ ದೇವಗಿರಿಯ ಕೋಟೆ ನೋಡುವಾಗ ಎಷ್ಟು ದಿವ್ಯವಾದಂಥ ಜಾಗವಾಗಿತ್ತು. ಇಲ್ಲಿ ಹೇಮಾದ್ರಿ, ಬೋಪದೇವ ಮೊದಲಾದ ವಿದ್ವಾಂಸರಿದ್ದರು. ಇಲ್ಲಿಯೇ ಉತ್ತರ ದಕ್ಷಿಣ ಸಂಗೀತಗಳು ಏಕರೂಪದಲ್ಲಿ ಇದ್ದಂಥದ್ದು. ಅಲ್ಲಿಯೇ ಶಾರಂಗದೇವನಂತವನು ಸಂಗೀತ ರತ್ನಾಕರ ಮಾಡಿದ. ಅಲ್ಲಿಯೇ ಗೋಪಾಲ್ ನಾಯಕನಂಥ ಮಹಾವಾಗ್ಗೇಯಕಾರ ಚತುರ್ದಂಡಿ ಅಂತ ಹೆಸರಾದವನು ಅವನು ಇದ್ದ ಅಂತೆಲ್ಲ ನಾವು ಅಂದುಕೊಳ್ಬೇಕು. ಆದರೆ ಅದು ಏನೂ ಈಗಿಲ್ಲ. ಉಜ್ಜಯಿನಿ ನೋಡಿದ್ರೆ ಹಾಗೆ ಅನಿಸುತ್ತದೆ, ಯಾವ ದೊಡ್ಡ ಜಾಗ ನೋಡಿದ್ರೂ ಹಾಗೆ ಅನಿಸುತ್ತದೆ. ಹಂಪೆಗಿಂತ ಬೇಕಾದ ದೊಡ್ಡ ಉದಾಹರಣೆ ನಮಗೆ ಕಲ್ಯಾಣ ಅಂತ ಹೇಳ್ತೀವಿ. ಈಗ ಬಸವ ಕಲ್ಯಾಣ ಅಂತ ಆಗಿದೆ. ನಾಸೀದಸ್ತಿ ಭವಿಷ್ಯತಿ ಕ್ಷಿತಿತಲೇ ಕಲ್ಯಾಣ ತುಲ್ಯಂ ಪುರಂ ಅಂತ ಅವನು ಹೇಳ್ತಾನೆ. ಮಿತಾಕ್ಷರದ ಕಟ್ಟಕಡಿಯಲ್ಲಿ ವಿಜ್ಞಾನೇಶ್ವರ ಆ ಯಾಜ್ಞವಲ್ಕ್ಯ ಸ್ಮೃತಿಯ ವ್ಯಾಖ್ಯಾನ ಬರೀತ. ಈ ಕಲ್ಯಾಣದಂಥ ಊರು ಹಿಂದೆ ಇರಲಿಲ್ಲ, ಮುಂದೆ ಇರೋಲ್ಲ, ಇನ್ನೆಲ್ಲೂ ಈ ಕಾಲದಲ್ಲಿ ಇಲ್ಲ, ಇದೊಂದು ಬಿಟ್ಟರೆ ಅಂತ. ಅದು ನೋಡಿದ್ರೆ ಇವತ್ತು ಬರೀ ಬೆಳ್ಳುಳ್ಳಿಯ ಸಾಮ್ರಾಜ್ಯ ಆಗಿದೆ, ಏನೂ ಇಲ್ಲ ಅಲ್ಲಿ, ಬಟಾ ಬಯಲು ಬೋಳು. ಹೀಗೆ ಕಾಲ ಪ್ರಭಾವ ಎಂಥದ್ದನ್ನು ಒಣಗಿಸಿಬಿಡುತ್ತದೆ. ದ ಸನ್ ನೆವರ್ ಸೆಟ್ಸ್ ಇನ್ ಬ್ರಿಟಿಷ್ ಎಂಪೈರ್ ಅಂತ ಇದ್ದರು. ಈಗ ಬ್ರಿಟಿಷರ್ಸ್ಗೆ ಪಾಪ ಅವರ ಸನ್ಸ್ ಆಫ್ ದಿ ಸಾಯಿಲ್ಗೇ ಏನೂ ಅಸ್ತಿತ್ವ ಇಲ್ಲದಂತೆ ಆಗಿಬಿಟ್ಟಿದೆ. ಜಂಗಾಬಲ ಹುಡುಗಿದೆ, ಇಸ್ಲಾಮಿನ ಕರಾಳ ಬಾಹುಗಳು ಆವರಿಸಿಕೊಂಡು ಬಿಟ್ಟಿವೆ. ಅವರು ಬತ್ತಲೆ ಆಗಿದ್ದಾರೆ, ಬಟಾ ಬಯಲಾಗಿಬಿಟ್ಟಿದೆ. ಅವರ ಇಕಾನಮಿ ಎಲ್ಲ ಪೂರ್ತಿ ನಾಶ ಆಗಿ ಕೂತಿದೆ. ದಿ ಗ್ಲೋರಿ ಆಫ್ ಗ್ರೀಸ್ ಅಂತ ಅಂತಾರೆ. ಗ್ರೀಸ್ ದೇಶ ದ್ವೀಪಗಳನ್ನು ಮಾರ್ಕೋತಾ ಇದೆ ಹೊಟ್ಟೆಪಾಡಕ್ಕೆ. ದಿವಸಕ್ಕೂ ಕೂಡ 3000 ದ್ವೀಪಗಳಂತೆ ಇರ್ತಕ್ಕಂಥದ್ದು. 3000 ದಿವಸ ಬಾಳ್ತಾರೋ ಏನೋ ಗೊತ್ತಿಲ್ಲ. ಏನು ಒಂದು 400-500 ವರ್ಷಗಳ ಅಂತರದಲ್ಲಿ ಅವರು ಸಾಧಿಸಿದಂಥದ್ದು ಎಂಥದ್ದು ನೋಡಿದ್ರೆ ಏನೂ ಇಲ್ಲವಲ್ಲ. ಅದು ಇಂಪೀರಿಯಲ್ ರೋಮನ್ಸ್ ಅಂತ ಕರೀತಾರೆ. ರೋಮನ್ರು ಎಲ್ಲ ಕಡೆಗೂ ತಮ್ಮ ರಾಜಮಾರ್ಗಗಳನ್ನು ಹಾಕಿ ಜಗದ್ವ್ಯಾಪಿಗಳಾಗ್ಬಿಟ್ರು ಅಂತ. ಯುರೋಪಿನ ಅತ್ಯಂತ ಬಡ ದೇಶಗಳಲ್ಲಿ ಒಂದು ಇಟಲಿ ಅಂತ ಆಗಿದೆ. ಮತ್ತು ಆ ಇಟಲಿಯ ಶಾಖೆ ನಮ್ಮನ್ನು ಬಂದು ಹೇಗೆ ಚಟ್ನಿ ಮಾಡ್ತಾ ಇದೆ ಅಂತ ನೋಡಿದಾಗ ನಮಗೆ ರೋಮನ್ರ ಬಗ್ಗೆ ಏನೂ ಅಭಿಮಾನ ಮೈಗೂಡುವಂಥದ್ದಲ್ಲ. ಇದೆಲ್ಲ ಕಾಲ ಪ್ರಭಾವ ಅಂತ ನೆನೆಸ್ಕೊಂಡಾಗ ವೈರಾಗ್ಯ ತಾನಾಗಿ ಬರಬೇಕು. ಅದನ್ನು ಕವಿ ತೋರ್ಪಡಿಸ್ತಾ ಇದ್ದಾನೆ. ಮತ್ತೊಂದು ಭವ್ಯವಾದ ಚಿತ್ರ ಕೊಡ್ತಾನೆ. ಇದು ಮಂದಾಕ್ರಾಂತ ಛಂದಸ್ಸಿನ ಅತ್ಯಂತ ಮನೋಹರವಾದ ಪದ್ಯ. ವೈರಾಗ್ಯ ಶತಕದಲ್ಲಿ ಮಂದಾಕ್ರಾಂತ ಛಂದಸ್ಸಿನ ಬೆಸ್ಟ್ ವರ್ಸ್ ಅಂತ ಅನ್ಬಹುದು. ಯತ್ರಾನೇಕೆ ಕ್ವಚಿದಪಿ ಗೃಹೇ ತತ್ರ ತಿಷ್ಠತ್ಯಥೇಕಃ ಯತ್ರಾಪ್ಯೇಕಸ್ತದನುಭವೋ ತತ್ರ ನೈಕೋಪಿ ಶಾಂತೆ
ಇತ್ತಂ ಚೇಮೌ ರಜನಿ ದಿವಸೌ ಲೋಲಯನ್ ದ್ವಾವಿವಾಕ್ಷೌ ಕಾಲಕಾಲ್ಯ ಭುವನ ಫಲಕ್ಕೆ ಕ್ರೀಡತಿ ಪ್ರಾಣಿಶಾರೈ. ಈ ಭೂಮಿ ಅನ್ನುವಂತಹ ಪಗಡೆಯ ಹಾಸಿನಲ್ಲಿ ಹಗಲು ಮತ್ತು ರಾತ್ರಿ ಎನ್ನುವ ದಾಳಗಳನ್ನು ಇಟ್ಟುಕೊಂಡು ಕಾಲ, ಮಹಾಕಾಲ ಶಿವ ಮತ್ತು ಮಹಾಕಾಳಿ ಪಾರ್ವತಿ ಇಬ್ಬರು ಪಗಡೆ ಆಟ ಆಡ್ತಾ ಇದ್ದಾರೆ. ಒಂದು ಮನೆಯಲ್ಲಿ ಎಲ್ಲ ಕಾಯಿಗಳು ಸೇರಿಕೊಂಡಿದ್ವು, ಎತ್ತರ ಅನೇಕೆ, ಒಂದು ಮನೆ ಎಲ್ಲ ಕಾಯಿಗಳು ಬಂದಿದ್ವು, ಅದು ಘಟ್ಟ. ಮತ್ತು ಆ ಮನೆಯಲ್ಲಿ ಈಗ ಇನ್ಯಾವುದೂ ಕಾಯಿ ಇಲ್ಲ, ಒಂದೂ ಇಲ್ಲ. ಮತ್ತು ಒಂದೇ ಒಂದು ಕಾಯಿದ ಜಾಗಕ್ಕೆ ಎಲ್ಲ ಬಂದು ಸೇರಿಕೊಂಡ್ವು. ಈಗ ಇನ್ನೆಲ್ಲೋ ಹೋಗ್ಬಿಟ್ವು. ಅದನ್ನು ಹೊಡೆದ್ವು, ಇದನ್ನು ಎತ್ತಿದ್ವು, ಅದನ್ನು ಬಿದ್ದವು, ಇದು ಹಣ್ಣಾಯಿತು, ಇದು ಕಾಯಾಗೆ ಉಳಿದಿದೆ, ಇವು ಸುತ್ತಾ ಇವೆ, ಇನ್ನು ಹೀಗಾಗ್ತಾ ಇದೆ. ಈ ಕಾಯಿಗಳು ಯಾರು ಅಂದರೆ ಜೀವಿಗಳೇ, ಪ್ರಾಣಿಶಾರೈಹಿ. ನಮ್ಮನ್ನು ಪಾನ್ಸ್ ಆಗಿ ಮಾಡಿಕೊಂಡು ದ ಕಾಸ್ಮಿಕ್ ಡೈಸ್ ಪ್ಲೇ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್ ಅಂತಂತಾನೆ ಕವಿ. ಎಷ್ಟು ಅದ್ಭುತವಾದದ್ದು. ಶೇಕ್ಸ್ಪಿಯರ್ ತನ್ನ ಪ್ರಸಿದ್ಧವಾದ ಮಹಾ ನಾಟಕಗಳು 4 ಅಂತೀವಲ್ಲ, ಅದರೊಳಗೆ ಒಂದು ಕಿಂಗ್ ಲಿಯರ್, ಅಲ್ಲಿ 4ನೇ ಅಂಕದಲ್ಲಿ ಒಂದು ಕಡೆ ಹೇಳ್ತಾನೆ, ಆ್ಯಸ್ ಫ್ಲೈಸ್ ಟು ವ್ಯಾಂಟನ್ ಬಾಯ್ಸ್ ಆರ್ ವಿ ಟು ದಿ ಗಾಡ್ಸ್ ದೇ ಕಿಲ್ಲಸ್ ಫಾರ್ ದೇರ್ ಸ್ಪೋರ್ಟ್ ಅಂತ. ಅವರ ಆಟಕ್ಕಾಗಿ ನಮ್ಮನ್ನು ಬಳಸ್ಕೋತಾ ಇದ್ದಾನೆ. ಮಕ್ಕಳು ಹೇಗೆ ತಮ್ಮ ಆಟಕ್ಕಾಗಿ ದೀಪದ ಹುಳುಗಳನ್ನು, ಜೀರುಮುಡ್ಡೆಗಳನ್ನು, ಮಿಡತೆಗಳನ್ನು ಬಳಸ್ಕೋತಾರೋ ಹಾಗಾಗಿಬಿಟ್ಟಿದೆ ಅಂತ. ಈ ಆಟ, ಈ ಕ್ರೀಡೆ ಇದು ನಡೀತಾ ಇರ್ತಕ್ಕಂಥದ್ದು. ಇಟ್ಸ್ ಎ ಡಿವೈನ್ ಕಾಮಿಡಿ ಅಂತ. ಆಮೇಲೆ ಅವನು ನಾನು ಏನು ಮಾಡ್ಕೊಳ್ಬೇಕು, ಯಾವುದು ನನಗಿಷ್ಟ ಅನ್ನುವಂಥದ್ದನ್ನು ಹೇಳ್ತಾನೆ. ಅವನು ಇಷ್ಟ ಮಾತ್ರ ಅತ್ಯದ್ಭುತವಾಗಿದೆ. ಇದೊಂದು ಮಂದಾಕ್ರಾಂತದ ಪದ್ಯ. ಗಂಗಾತೀರೆ ಹಿಮಗಿರಿಶಿಲಾ ಬದ್ಧ ಪದ್ಮಾಸನಸ್ಯ ಬ್ರಹ್ಮಧ್ಯಾನಾಭ್ಯಸನ ವಿಧಿನ ಯೋಗನಿದ್ರಾಂ ಗತಸ್ಯ ಕಿಂತೈರ್ಭಾವ್ಯಂ ಮಮಸು ದಿವಸೈಃ ಯತ್ರ ತೇ ನಿರ್ವಿಶಂಕಾಃ ಕಂಡೂಯಂತೆ ಜರಟಹರಿಣಾಃ ಯತ್ರ ಕಂಡೂಯಂತೆ ಜರಟಹರಿಣಾಃ ಶೃಂಗಕಂಡೂ ಸಂಪತ್ಸ್ಯಂತೆ ಜರಟಹರಿಣಾಃ ಯತ್ರ ಕಂಡೂ ವಿನೋದಂ ಅಂತ. ಗಂಗಾತೀರದಲ್ಲಿ ಹಿಮಗಿರಿಶಿಲಾಬದ್ಧ ಪದ್ಮಾಸನಸ್ಯ, ಆ ಹಿಮಾಲಯದ ತಪ್ಪಲಿನಲ್ಲಿ ಹರಿಯತಕ್ಕಂಥ ದೇವಗಂಗೆಯ ತೀರದಲ್ಲಿ ಒಂದು ಶಿಲಾತಲದ ಮೇಲೆ ಬ್ರಹ್ಮಧ್ಯಾನಾಭ್ಯಸನ ವಿಧಿನ ಯೋಗನಿದ್ರಾಂ ಗತಸ್ಯ, ಬ್ರಹ್ಮಧ್ಯಾನ ಅನುಸಂಧಾನ ಮಾಡ್ತಾ ಯೋಗನಿದ್ರೆಯಲ್ಲಿ ಮೈಮರೆತ ನನಗೆ ಇನ್ಯಾವುದರಿಂದ ಏನಾಗಬೇಕಾಗಿದೆ, ಏನೋ ನನ್ನ ಮೈಯೂ ಕಲ್ಲೂ ಒಂದೇ, ಮೋಟು ಮರ ಸ್ಥಾಣು ಅನ್ನುವಂತೆ ಆಗಿದ್ದೀನಿ. ಜರಟಹರಿಣಾಃ ಸಂಪತ್ಸ್ಯಂತೆ ಯತ್ರ ಶೃಂಗಕಂಡೂ ವಿನೋದಂ ಅಂತ. ಮುದಿ ಜಿಂಕೆಗಳು ಮೈ ತುರಿಸ್ಕೊಳ್ಳೋದಕ್ಕೆ ನನ್ನ ಶರೀರವನ್ನು ಒಂದು ಮೋಟು ಮರ ಬಂಡೆ ಅಂತ ಭಾವಿಸಿಕೊಂಡು ಉಜ್ಜುತ್ತಾ ಇರುತ್ತವಲ್ಲ, ಅದಕ್ಕಿಂತ ನನಗಿನ್ನೇನಾಗಬೇಕು ಅಂತ. ಇಲ್ಲಿ ಜರಟಹರಿಣಾಃ ಅನ್ನೋ ಶಬ್ದ ತುಂಬ ಚೆನ್ನಾಗಿದೆ. ಚಿಕ್ಕ ಜಿಂಕೆಗಳಿಗೆ, ಮರಿ ಜಿಂಕೆಗಳಿಗೆ ಭಯ ಕೆಲವೊಮ್ಮೆ ಮುಗ್ಧತೆಯಿಂದಾಗಿರೋಲ್ಲ. ಆದರೆ ಮುಪ್ಪಿನ ಹರಿಣಗಳಿಗೆ, ಮುಪ್ಪಿನ ಜಿಂಕೆಗಳಿಗೆ ಬೇಟೆಗಾರ ಯಾರು, ಮನುಷ್ಯ ಯಾರು, ಅಪಾಯ ಯಾವುದು ಅಂತ ಗೊತ್ತು. ಅಂಥ ಮುಪ್ಪಿನ ಜಿಂಕೆಗಳಿಗೂ ಕೂಡ ವಿಶ್ರಬ್ಧತೆಯನ್ನು, ಅಂದರೆ ವಿಶ್ವಾಸವನ್ನು, ನಿರ್ಭರತೆಯನ್ನು, ಧೈರ್ಯವನ್ನು ತಂದುಕೊಡುವಂತೆ ಅಷ್ಟು ದೀಕ್ಷೆಯ ತಪಸ್ಸಿನಲ್ಲಿ ಅವನು ಶಿಲೆಯೋ ಅವನೋ ಅನ್ನುವಂತೆ ಆಗಿಬಿಟ್ಟಿರ್ತಕ್ಕಂಥದ್ದು. ಈ ರೀತಿಯಾದ ನೆಮ್ಮದಿಯಲ್ಲಿ ನಾನೊಂದು ಕಾಷ್ಠ ಕುಡ್ಯದೋಪಾದಿಯಲ್ಲಿದ್ದರೆ ಆ ಪ್ರಾಣಿಗಳು ತುರಿಕೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದರೆ ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾನೆ. ಇನ್ನೊಂದು ರೂಪಕವನ್ನು ಮಾಡ್ತಾನೆ. ಈ ಬಯಕೆಯನ್ನು ಒಂದು ನದಿಗೆ ಹೋಲಿಸ್ತಾನೆ. ಆಶಾ ನಾಮ ನದಿ ಮನೋರಥ ಜಲ ತೃಷ್ಣಾ ತರಂಗಾಕುಲ ರಾಗಗ್ರಾಹವತಿ ವಿತರ್ಕ ವಿಹಗ ಧೈರ್ಯಧ್ರುಮಧ್ವಂಸಿನಿ ಮೋಹ ಅವರ್ತ ಸುದುಸ್ತರಾತಿ ಗಹನ ಪ್ರೋತ್ತುಂಗ ಚಿಂತಾತಟಿ ತಸ್ಯ ಪಾರಗತಾಃ ವಿಶುದ್ಧ ಮನಸಃ ನಂದಂತಿ ಯೋಗೇಶ್ವರಾಃ. ಆಶಾ ನಾಮ ನದಿ, ಆಸೆ ಒಂದು ನದಿ, ಅದಕ್ಕೆ ಮನೋರಥಗಳು, ನಮ್ಮ ಮನಸ್ಸಿನ ಊಹಾಪೋಹಗಳೇ ನೀರಂತೆ. ಆಶೆಯ ನದಿಗೆ ನೀರು ನಮ್ಮ ಕಲ್ಪನೆಗಳು ಅಂತ ಎಂಥ ಚೆನ್ನಾಗಿ ಮಾಡಿದ್ದಾನೆ. ದಿಸ್ ಇಸ್ ರಿಯಲ್ ಪೊಯೆಟ್ರಿ ಅಂತ ಅನಿಸುತ್ತದೆ. ಭರ್ತೃಹರಿಯನ್ನು ಕವಿಯಲ್ಲ ಅಂದುಬಿಟ್ರೆ ಗತಿ ಏನಾಗಬೇಕು ಕವಿತೆಗೆ? ತೃಷ್ಣಾ ತರಂಗಾಕುಲ. ಇನ್ನು ನಮ್ಮ ಕಾಮನೆಗಳಿವೆಯಲ್ಲ, ಆಶೆ ಅನ್ನೋದು ಬೇರೆ, ತೃಷ್ಣೆ ಅನ್ನೋದು ಬೇರೆ. ತೃಷ್ಣೆ ಅಂತಂದರೆ ಯಾವುದನ್ನು ಗ್ರೀಡ್ ಅಂತೀವಿ, ಲೋಭ, ಆ ರೀತಿಯಾದದ್ದು. ನಮ್ಮ ಲೋಭವೇ ಅಲೆ ಅಂತೆ, ಹೀಗೆದ್ದು ಹಾಗೆದ್ದು ಹೋಯ್ತಾ ಇರ್ತದೆ. ರಾಗಕ್ಕೂ ಕಾಮಕ್ಕೂ ಆಶೆಗೂ ತೃಷ್ಣೆಗೂ ಬೇರೆ ಬೇರೆ ಅರ್ಥಛಾಯೆಗಳಿವೆ. ರಾಗ ಅಂದರೆ ಇದ್ದ ವಸ್ತುಗಳನ್ನು ಮಜಾ ಬುಡಾಯಿಸೋದ್ರೊಳಗೆ ಕಂಡುಕೊಳ್ತಕ್ಕಂಥ ಒಂದು ತಾದಾತ್ಮ್ಯ. ಅದು ಇದ್ದ ವಸ್ತುಗಳನ್ನೇ ಮತ್ತೆ ಮತ್ತೆ ಚರ್ವಿತ ಚರ್ವಣ ಮಾಡ್ತಾ ಇರ್ತೀವಲ್ಲ, ಅದು ಮೊಸಳೆ. ರಾಗಗ್ರಾಹವತಿ ವಿತರ್ಕ ವಿಹಗ. ಮತ್ತು ನಮ್ಮಲ್ಲೇ ನಮಗೆ ಡೌಟ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್, ಪ್ರಪೋಸಲ್ಸ್ ಆ್ಯಂಡ್ ಡಿಸ್ಪೋಸಲ್ಸ್, ವಿತರ್ಕ, ಊಹಾಪೋಹತ್ವಗಳು.
ಅವುಗಳು ಇಲ್ಲಿರ್ತಕ್ಕಂಥ ಜಲಪಕ್ಷಿಗಳು ಕಲಕಲರವ ಮಾಡ್ತಾ ಇರ್ತವೆ. ತಲೆಯೊಳಗೆ ಮೂಡಿಹವು ನೂರಾರು ಪಕ್ಷಿಗಳು, ಗಿಳಿಗೂಗೆ, ಕಾಗೆ, ಕೋಗಿಲೆ, ನವಿಲು ಗಲಗಲನೆ ಗೊರೆಗೊರನೆ ನಿದ್ದೆಗೆಡಿಸ್ತಾ ಇದ್ದಾಗ ನೆಲೆ ನಿದ್ದೆ ನಿನಗೆಲ್ಲೋ ಮಂಕುತಿಮ್ಮ ಅಂತಂತಾರಲ್ಲ ಡಿ ವಿ ಜಿಯವರು. ಹಾಗೆ ವಿತರ್ಕ ವಿಹಗಾಹ ವೈತರ್ಕ ವಿಹಗ ಧೈರ್ಯ ಧ್ರುಮ ಧ್ವಂಸಿನಿ. ಈ ಆಶಾನಾಮ ನದಿ ಧೈರ್ಯ ಅನ್ನುವ ಮರದ ಬೊಡ್ಡೆಯನ್ನು ಅಲ್ಲಾಡಿಸುತ್ತದೆ, ಬೇರುಗಳನ್ನು ಸವಿಯಿಸಿ ಸೆಳೆದು ಕೊಚ್ಚಿ ಹೋಗುವಂತೆ ಮಾಡುತ್ತದೆ. ನಮ್ಮ ಧೈರ್ಯ ಹಾಳಾಗುತ್ತದೆ ಆಶೆಯಿಂದ ಅಂತ. ಮತ್ತು ಮೋಹಾವರ್ತ ಸುದುಸ್ತರ, ಮೋಹದ ಸುಳಿಗಳು ಅಲ್ಲಿ ಉಂಟು. ಮೋಹ ಅಂತಂದರೆ ಯಾವುದು ಒಂದನ್ನೇ ಸದಾ ಹಿಡ್ಕೊಳ್ಬೇಕು ಅನ್ನುವಂಥ ಒಂದು ಗೀಳು, ಲೋಲುಪತೆ, ಇನ್ನೊಂದು ಮಂಕುತನ, ಮತ್ತು ಅತ್ಯಂತ ಆಳ ದಾಟಲಾಗದೇ ಇರತಕ್ಕಂಥದ್ದು ದುಸ್ತರ ಮತ್ತು ಗಹನ ಆಳವಾದದ್ದು. ಪ್ರೊತ್ತುಂಗ ಚಿಂತ ಆತಟಿ, ಮತ್ತು ದಡವೋ ಬಹಳ ದೊಡ್ಡ ಚಿಂತೆಯೇ ದಡ, ಕಡಿದಾದ ಕಲ್ಲುಗಳು ತುಂಬಿದ ಮುಳ್ಳುಗಳು ತುಂಬಿರ್ತಕ್ಕಂಥ ದಡ. ಇದರ ಆಚೆಗೆ ಯಾರೋ ವಿಶುದ್ಧ ಮನಸ್ಕರಾದ ಯೋಗಿಗಳು ಮಾತ್ರ ಹೋಗೋದಕ್ಕೆ ಸಾಧ್ಯ. ಈ ಆಶಾ ನದಿಯನ್ನು ದಾಟೋದಕ್ಕೆ ಇನ್ಯಾರಿಗೂ ಆಗುವಂಥದ್ದಲ್ಲ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ಬದುಕಿನ ವೈಯರ್ಥ್ಯವನ್ನು ತೋರ್ಪಡಿಸುವಂತಹ ಒಂದು ಮಾತನ್ನು ಹೇಳ್ತಾನೆ. ವಿದ್ಯಾನಾಧಿಗತ ಕಲಂಕರಹಿತ ವಿತ್ತಂನ ಚೋತ್ಪಾದ್ಯ ವಿತ್ತಂಚ ನೋಪಾರ್ಜಿತಂ. ವಿದ್ಯಾನಾಧಿಗತ ಕಲಂಕರಹಿತ ವಿತ್ತಂಚ ನೋಪಾರ್ಜಿತಂ ಶುಶ್ರೂಷಾಪಿ ಸಮಾಹಿತೇನ ಮನಸಾ ಪಿತ್ರೋರ್ನ ಸಂಪಾದಿತ. ಆಲೋಲಾಯತ ಲೋಚನಾ ಯುವತಯ ಸ್ವಪ್ನೇಪಿ ನಾಲಿಂಗಿತಾ ಕಾಲೋಯಂ ಪರಪಿಂಡ ಲೋಲುಪತೆಯ ಕಾಕೈರಿವ ಪ್ರೇರಿತ. ತಾನು ತನ್ನ ವೈಯರ್ಥ್ಯವನ್ನು ಎಷ್ಟು ಕಠೋರವಾಗಿ, ಎಷ್ಟು ಜುಗುಪ್ಸಾವಹವಾಗಿ ಚಿತ್ರಿಸ್ಕೊಳ್ತಾನೆ ನೋಡಿ. ವೈರಾಗ್ಯಕ್ಕೆ ಬೇಕಾಗಿರುವುದು ಪರಮ ಜುಗುಪ್ಸೆಯೇ. ಅದು ಡಿಜೆಕ್ಷನ್ ಇಲ್ಲದೆ ಇದ್ದರೆ ನಮಗೆ ವೈರಾಗ್ಯ ಬರುವಂಥದ್ದಲ್ಲ. ಆ ಲಾತ್ಸಮ್ ಅಂತಾರಲ್ಲ, ಆ ಬೀಭತ್ಸ ರಸದ ಪೂರ್ಣವಾದ ಅನುಭವ ಆಗಬೇಕು. ಕಳಂಕವಿಲ್ಲದ ನಿಷ್ಕಳಂಕವಾದ ವಿದ್ಯೆಯನ್ನು ಪಡೆಯಲಿಲ್ಲ, ದುಡ್ಡನ್ನು ಸಂಪಾದಿಸಲಿಲ್ಲ, ತಂದೆ ತಾಯಿಗಳಿಗೆ ಮನಸ್ಸಿಟ್ಟು ಸೇವೆಯನ್ನೂ ಮಾಡಲಿಲ್ಲ. ಹೋಗಲಿ, ಹೆಂಡತಿ ಮಕ್ಕಳನ್ನಾದ್ರೂ ಚೆನ್ನಾಗಿ ನೋಡಿಕೊಂಡು ಮಜಾ ಉಡಾಯಿಸಿದ್ದ, ಅದೂ ಇಲ್ಲ, ಅದು ಕನಸು ಮನಸ್ಸಲ್ಲೂ ಮಾಡಲಿಲ್ಲ. ಎಲ್ಲ ಪರಪಿಂಡ ಲೋಲುಪತೆಯ ಕಾಕೈರವ ಪ್ರೇರಿತ. ಎಲ್ಲೆಲ್ಲಿ ತೋರಣ ಅಲ್ಲಲ್ಲಿ ಹೂರಣ ಅಂತ ಹಲ್ಲಿಗಿಂಜಿಕೊಂಡು ಒಂದು ಮುಷ್ಟಿ ಅನ್ನಕ್ಕೆ ಅವ್ರ ಹಿಂದೆ ಇವ್ರ ಹಿಂದೆ ಹೋಗಿ ಕಾಗೆಗಳ ಥರ ಆಗಿಬಿಟ್ವಿ ನಾವು, ಇನ್ನೇನೂ ಅಲ್ಲ ಅಂತಂತ ಇದ್ದಾನೆ. ಇದಕ್ಕಿಂತ ಕಠೋರವಾಗಿ ಭರ್ತ್ಸನ ಮಾಡಿಕೊಳ್ಳೋದು ಬಹಳ ಕಷ್ಟ ಉಂಟು. ಆಮೇಲೆ ವೈರಾಗ್ಯಶಾಲಿಗಳ ಸಮಾಧಾನ ಎಂಥದ್ದು, ಅವರು ಯಾವ ರಾಜರುಗಳಿಗೂ ಸಡ್ಡು ಹೊಡೀತಾರೆ ಎನ್ನುವ ಮಾತು. ನಿನ್ನೆ ವೈರಾಗ್ಯ ಶತಕದ ಸಹೋದರ ಶತಕವಾದ ನೀತಿಯಲ್ಲಿ ನಾವು ಕಂಡ್ವಿ. ಅಭಿನವ ಮದಲೇಕಾ ಶ್ಯಾಮ ಗಂಡಸ್ಥಲಾನಾಂ ನಭವತಿ ವಿಸತಂತುರ್ ವಾರಣಂ ವಾರಣಾನಾಂ ಅಂತ. ಮತ್ತು ರಾಜ, ನೀನು ಪಂಡಿತರನ್ನು ಈ ತೃಣಮಿವ ಲಘುಲಕ್ಷ್ಮೀ ನೈವತಾಂ ಸಂವೃಣದ್ಧಿ, ಹುಲ್ಲು ಕಸ ಇದ್ದಂತೆ ಸಿರಿಯನ್ನು ಕಾಣ್ತಾರೆ, ಅದರಿಂದ ನೀನು ಅವ್ರನ್ನ ಮಾ ಅವಮಂಸ್ಥಾಹ, ಅವಮಾನ ಮಾಡಬೇಡ ಅಂತ ಹೇಳಿದ್ದು. ಇಲ್ಲಿ ರಾಜರುಗಳಿಗೆ ಇವರು ನೇರವಾಗಿ ಸಡ್ಡು ಹೊಡೀತಾರೆ. ವಯಮಿಹ ಪರಿತುಷ್ಟ ವಲ್ಕಲೈಹಿ ತುಂ ದುಕೋಲೈಹಿ ಸಮಯ ಪರಿತೋಷೋ ನಿರ್ವಿಶೇಷೋ ವಿಶೇಷ ಸತು ಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸ್ಸಿ ಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ನಮಗೆ ನಾರು ಬಟ್ಟೆಯಲ್ಲಿ ತೃಪ್ತಿ ಇದೆಯಪ್ಪ, ನಿನಗೆ ಕೌಶೇಯದಲ್ಲಿ ರೇಷ್ಮೆ ಬಟ್ಟೆಯಲ್ಲಿ ತೃಪ್ತಿ ಇದ್ದರೆ ನಿನಗೂ ನಮಗೂ ಸಮಾನತೆ. ನಿನಗೆ ತೃಪ್ತಿ ಇಲ್ಲ ಅಂದರೆ ನಿನಗಿಂತ ನಾವೇ ಮೇಲು. ಹೀಗಾಗಿ ಬಡವ ಯಾರು, ಬಡತನದ ಲಕ್ಷಣ ಏನು ಅಂದರೆ ಯಾರಿಗೆ ಆಸೆ ಇದೆಯೋ ಅವನು ಬಡವ, ಯಾರಿಗೆ ಆಸೆ ಇಲ್ವೋ ಅವನು ಬಡವ ಅಲ್ಲ ಅಂತ. ತುಂಬ ಪ್ರಸಿದ್ಧವಾದ ಒಂದು ದೃಷ್ಟಾಂತ ಕಥೆ ಇದೆಯಲ್ಲ. ಒಬ್ಬ ಫಕೀರ ಸುಲ್ತಾನನ ಅರಮನೆ ಮುಂದೆ ಭಿಕ್ಷಾಂದೇಹಿ ಅಂತ ಬೇಡ್ದ. ಆ ಸುಲ್ತಾನ ಅಲ್ಲಾಹನ ಬೇಡ್ಕೊಳ್ತಾ ಇದ್ದ, ನನಗೆ ದೊಡ್ಡ ಸಾಮ್ರಾಜ್ಯವನ್ನು ಕೊಡು ಅಂತ. ಇವನು ಮುಂದೆ ಹೊರಟೋಗ್ಬಿಟ್ನಂತೆ. ಯಾಕೆ ಏನು ಭಿಕ್ಷೆ ತೊಗೊಳ್ಳದೆ ಹೋಗ್ತಾ ಇದೆಯಲ್ಲ ಅಂತ. ಯಾಕೆಂದರೆ ಜಕಾತ್ ಅಂತ ಅದು ಒಂದು ಮೌಲ್ಯ, ಮುಸ್ಲಿಮರಲ್ಲಿ ದಾನ ಧರ್ಮ ಮಾಡಲೇಬೇಕು ಅಂತ ಉಂಟು. ಹಾಗಾಗಿ ನೀನು ಯಾತಕ್ಕೆ ಮುಂದೆ ಹೋಗ್ತಿದ್ದೀಯಾ, ಕೊಡ್ತೀನಿ ಭಿಕ್ಷೆನ ಅಂತಂದರೆ, ಇಲ್ಲ ನಾವು ಭಿಕ್ಷುಕರನ್ನೇ ಮತ್ತೆ ಭಿಕ್ಷೆ ಬೇಡೋದಿಲ್ಲ ಅಂದ. ನಾನು ರಾಜ ಸುಲ್ತಾನ್, ನನ್ನನ್ನು ಹೀಗೆ ಹೇಳ್ತೀಯಲ್ಲ ಅಂದರೆ, ನೀನು ಅಲ್ಲಾನು ಬೇಡ್ತಾ ಇದ್ದೆ, ಇನ್ನು ಅದು ಭಿಕ್ಷೆ ಅಲ್ಲದೆ ಮತ್ತೇನು, ಹಾಗಾಗಿ ಬೇಡ ಅಂತ. ಅದನ್ನು ಇಲ್ಲಿ ಬಡತನದ ಲಕ್ಷಣವಾಗಿ ಹೇಳ್ತಾ ಇದ್ದಾನೆ. ಯಸ್ಯ ತೃಷ್ಣಾ ವಿಶಾಲ ಸಹ ದರಿದ್ರ. ಯಾರಿಗೆ ಆಸೆ ವಿಸ್ತಾರವಾಗಿದೆಯೋ, ಆಸೆ ಅಪಾರವಾಗಿದೆಯೋ ಅವರು ಬಡವರು. ಬಡ ಮನಸ್ಸೇ ಬಡತನವೂ ಮಂಕುತಿಮ್ಮ ಅಂತಂದ್ರಲ್ಲ ಡಿ ವಿ ಜಿಯವರು. ಹಾಗಾಗಿ ಮನಸ್ತುಷ್ಟಿ ತುಂಬ ಮುಖ್ಯ ಅಂತ. ಇದನ್ನು ತುಂಬ ಒಣವೇದಾಂತ ಅಂತ ಯಾರೂ ದಯವಿಟ್ಟು ಭಾವಿಸಬಾರ್ದು.
ಇದು ನಿಜವಾಗಿ ಪ್ರಾಕ್ಟಿಕಲ್ ವೇದಾಂತ, ಅನುಭವ ವೇದಾಂತ, ಜೀವನ ವೇದಾಂತ, ವಾಸ್ತವ ವೇದಾಂತ. ಎಷ್ಟೋ ಬಾರಿ ನಾವು ಬೇರೆಯವ್ರನ್ನ ಹೋಲಿಸಿಕೊಂಡು ನೋಡಿ ನಮಗೆ ಬಡತನ ಉಂಟು ಅಂತ ಅಂದುಕೊಳ್ತೀವಿ. ಅದಲ್ಲ, ಅವರಿಗಿಂತ ಮಿಗಿಲಾದ ನೆಮ್ಮದಿ ನಮಗೆ ಬಂದಿದ್ದರೆ ಆಯ್ತಲ್ಲ, ಅದಕ್ಕಿಂತ ಇನ್ನೇನು ಬೇಕಾದದ್ದು. ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ವಸ್ತುಗಳು ಇರ್ತವೆ, ಆದರೆ ವಸ್ತುಗಳನ್ನೆಲ್ಲ ಅವರು ಬಳಸ್ತಾ ಇರೋದಿಲ್ಲ. ವಸ್ತುಗಳು ಇವೆ ಅನ್ನೋ ಭಾವವೇ ಅವರಿಗೆ ತೃಪ್ತಿ ಕೊಟ್ಟಿರುತ್ತದೆ. ಅದನ್ನು ನೋಡ್ದೇನೆ ಈಗ ನಾವು ದೇವರನ್ನು ಕಾಣದೇ ಇದ್ದರೂ ಆವುದನ್ನು ಕಾಣದೊಡ ಮಳ್ತೀಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂದ್ರಲ್ಲ. ಕಾಣದಿದ್ದರೂ ನಾವು ನಂಬಿದಂತೆ, ಅವರು ಬಳಸದೇ ಇದ್ದರೂ ಅವು ಇರೋದಷ್ಟೇ ಸಾಕು ಅಂತ ಅಂದುಕೊಂಡಿದ್ದಾರೆ. ಅಂಥದ್ದು ಯಾತಕ್ಕೆ? ಅವ್ರ ಹತ್ರನೇ ಇದೆ ಅಂತ ಅಂದುಕೊಂಡ್ರೆ ಆಯ್ತಲ್ಲ. ಕನ್ನಡ ಸಾಹಿತ್ಯದಲ್ಲಿ ಸಾಲಿ ರಾಮಚಂದ್ರಾಯರ ಹೆಸರು ಒಂದು ಕಾಲದಲ್ಲಿ ಕೇಳಿ ಬರ್ತಾ ಇತ್ತು. ತುಂಬ ಸಚ್ಚರಿತ್ರರು, ನಿರ್ಮಲವಾದ ಜೀವನ ಅವರದು. ಅವರು ತಮ್ಮ ತಿಲಾಂಜಲಿ ಅನ್ನುವಂಥ ಒಂದು ಕವಿತೆಯಿಂದ ತುಂಬ ಪ್ರಸಿದ್ಧರಾದರು. ಅವರ ಮಗ ತೀರಿಕೊಂಡಾಗ ಬರೆದದ್ದು. ಸಂಸ್ಕೃತದಲ್ಲಿ ರಚನೆ ಮಾಡ್ತಾಯಿದ್ರು. ರಾಮಾಯಣವನ್ನು ಕೂಡ ಅವರು ಬರೆಯಲು ತೊಡಗಿ ಕೆಲವೊಂದಿಷ್ಟು ಭಾಗವನ್ನು ಬರೆದಿದ್ದರು. ಉತ್ತರ ಕರ್ನಾಟಕದ ಕಡೆಯವರು. ಅವರಿಗೆ ಸಾಲಿ ಅಂತ ಹೆಸರು ಬರೋದಕ್ಕೆ ಕಾರಣ, ಅವರ ಪೂರ್ವಜರು ಒಬ್ಬ ದೊಡ್ಡ ಶ್ರೀಮಂತರಾದ ದೇಸಾಯರ ಹತ್ತಿರದಲ್ಲಿ ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ಹಾಗಾಗಿ ಶಾಲೆಯನ್ನು ಇಟ್ಕೊಂಡವರು ಸಾಲಿ ಅಂತ ಆದದ್ದು ಅಂತ. ದೇಸಾಯರ ಮನೆಯಿಂದ ದಿನದಿನಕ್ಕೂ ಅವರ ತಂದೆಯೋ ಅಜ್ಜನೋ ಯಾರೋ ಭತ್ಯೆ ತಂದುಕೊಂಡು ಆ ಹುತ್ತಿನ ಭತ್ಯೆ ಇಟ್ಕೊಂಡು ಮನೇಲಿ ಅಡುಗೆ ಮಾಡ್ತಾಯಿದ್ರು. ಅವರು ಉಗ್ರಾಣಕ್ಕೆ ದಿವಸ ಹೋಗೋದು, ತೆಗೆದುಕೊಂಡು ಬರೋದು. ಆಗ ದೇಸಾಯರು ಹೇಳಿದ್ರಂತೆ, ಮಾಸ್ತರೇ ನೀವು ಯಾಕೆ ಹಿಂಗೆ ಮಾಡ್ತೀರಾ? ಒಂದು ತಿಂಗಳಿಗಾಗುವಷ್ಟು ಅಷ್ಟು ಸಾಮಾನು ಸರಂಜಾಮು ಭತ್ಯೆ ತೆಗೆದುಕೊಂಡು ಹೋಗ್ಬಿಡಿ ಅಂತ. ಆಗ ಅವ್ರು ಹೇಳಿದ್ರಂತೆ, ದೇಸಾಯರೇ ನೋಡಿ, ಈಗ ನಿಮ್ಮ ಇಡೀ ಉಗ್ರಾಣ ನಂದಾಗಿದೆ. ಆದರೆ ಉಗ್ರಾಣದಲ್ಲಿ ಇಲಿ ಬಂತ, ಹುಳ ಬಂತ, ಅದು ಏನಾಯಿತು ಅಂತ ಅದನ್ನು ಜಾಡಿಸೋದು, ಓಡಿಸೋದು ಆ ಕಷ್ಟ ನನಗಿಲ್ಲ. ಅರೆ ನಾನು ಒಂದು ತಿಂಗಳಿಗಾಗುವಷ್ಟು ಒಂದು ಬೇರೆದು ಅಂತ ಭತ್ಯೆ ತೊಗೊಂಡು ಉಗ್ರಾಣ ಮಾಡಿಕೊಂಡ್ರೆ ಇಲ್ಲಿಗೊಂದು ಬೋನ್ ಇಡಬೇಕು, ಹುಳ ಬರದಂತೆ ನೋಡಿಕೊಳ್ಬೇಕು, ಅಕ್ಕಿಯಲ್ಲಿ ಕಲ್ಲು ಆರಿಸ್ಬೇಕು, ತರಕಾರಿ ಕೊಳಿತಾ ಅಂತ ನೋಡಬೇಕು, ಹಾಲಿಗೆ ಹೆಪ್ಪಾಕಿ ಮೊಸರು ಮಾಡಿದ್ವಾ ಅಂತ ನೋಡಬೇಕು. ಇಲ್ಲ, ಅದೇನೂ ಇಲ್ಲ. ಇಡೀ ನಿಮ್ಮ ದೊಡ್ಡ ಬಂಗಲೆಯ ಸಾವಿರಾರು ಜನ ಬಂದು ಉಂಡು ತಿಂದು ಹೋಗುವಂಥ ಬಂಗಲೆಗೆ ಬೇಕಾದ ಉಗ್ರಾಣದ ಹಸನ್ ಸಾಮಾನುಗಳು ನನಗೆ ಸಿಗ್ತಾ ಇದೆ, ನನಗೆ ಯಾಕೆ ಬೇಕು ಅಂತ. ಈ ಮಟ್ಟದ ಉಪಶಾಂತಿ ಅಲ್ಪ ಸ್ವಲ್ಪ ತಪಸ್ಸಿಗೆ ಬರುವಂಥದ್ದಲ್ಲ, ಇದು ಬಹಳ ಬೇಕಾಗಿರುವಂಥದ್ದು. ಅಲ್ಲಿದೆಯಲ್ಲ ಸಾಕು, ಇನ್ನು ಯಾತಕ್ಕೆ ಅಂತ ಹಾಗಿಟ್ಕೊಂಡ್ರೆ ಆಗುತ್ತದೆ. ನಮಗೆ ಎಲ್ಲವೂ ಬಳಸದೇ ಇದ್ದರೂ ಇರಬೇಕು ಅಂತ. ಟ್ರೆಡ್ಮಿಲ್ ಅಂತೆ, ಆ ಟ್ರೆಡ್ಮಿಲ್ಲಿಗೆ ಸರಿಯಾಗಿಲ್ಲ, ಅದರೊಳಗೆ ಇನ್ನೇನೋ ತೊಂದರೆಗಳಾಗಿವೆ ಅಂತ ಸಂಶೋಧನೆಗಳಾಗಿ ನಮ್ಮ ಟಿ ವಿಯ ಬೇರೆ ಬೇರೆ ಚಾನೆಲ್ಗಳಲ್ಲಿ, ದೂರದರ್ಶನದಲ್ಲೂ ಕೂಡ ಅರ್ಧ ಗಂಟೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಸೊಂಟಕ್ಕೊಂದು ಅಯಸ್ಕಾಂತದ ಪಟ್ಟಿಗೆ ಕಟ್ಕೊಳ್ಳಿ, ನೀವು ವ್ಯಾಯಾಮ ಮಾಡದೆ ಅದೇ ವ್ಯಾಯಾಮ ಮಾಡಿಬಿಡ್ತದೆ. ಭೋಗಾನ ಭುಕ್ತಾಹ ವೈಮೇವ ಭುಕ್ತಾಹ. ನೀವು ಸಣ್ಣ ಆಗ್ತೀರಾ, ಹೊಟ್ಟೆ ಕರಗುತ್ತೆ, ಬಜ್ಜಿ ಇಳಿಯುತ್ತೆ ಅಂತೆಲ್ಲ ಹೇಳಿಬಿಟ್ಟಿದ್ನು. ಮತ್ತು ನೀವು ಆ ಟ್ರೆಡ್ಮಿಲ್ಗಳೆಲ್ಲ ಔಟ್ಡೇಟೆಡ್ ಆಗಿ ಈಗ ಇನ್ನೊಂದು ಬಂದಿದೆ, ಸೈಕಲ್ ತುಳಿಯುವಂಥದ್ದು, ಕೈ ಕಾಲು ಆಡಿಸುವಂಥದ್ದು, ಅದರಿಂದ ಹೀಗಾಗುತ್ತದೆ ಹಾಗಾಗುತ್ತದೆ ಅಂತ ಯಾವ್ಯಾವ ಫಿಸಿಯಾಲಜಿ, ಇನ್ನು ಯಾವ್ಯಾವ ಈ ದೇಹ ರಚನಾಶಾಸ್ತ್ರ ಅಂತೀವಲ್ಲ, ಆ ಅಂಗರಚನಾಶಾಸ್ತ್ರ ಯಾವುದುಂಟು ಫಿಸಿಯಾಲಜಿ, ಅದನ್ನು ಕುರಿತು ಹೇಳುವಂಥದ್ದು. ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟಂತೆ ಆರ್ಥೋಪೆಡಿಕ್ ಅಂತ ಯಾವುದು ಹೇಳ್ತೀವಿ, ಆ ವಿದ್ಯೆಗಳ ಕೌಶಲ್ಯವನ್ನೆಲ್ಲ ತೋರಿಸ್ಬಿಟ್ಟು ಮರಳು ಮಾಡ್ತಾ ಇರ್ತಾರೆ. ಅವೆಲ್ಲ ತಂದಿಟ್ಕೊಳ್ಳೋದು, ಅದರ ಧೂಳನ್ನು ಒರೆಸಿರೋದಿಲ್ಲ. ನನ್ನ ಸ್ನೇಹಿತರೊಬ್ಬರು ಬಲವಂತ ಮಾಡಿಬಿಟ್ಟು ನಮ್ಮ ಮನೆಗೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ತಂದಿಟ್ಟರು. ದುಡ್ಡು ಒಂದು 7,000 ಕೊಟ್ಟು ನಾನು ತಂದಿದ್ದಾಯಿತು. ಆ ವ್ಯಾಕ್ಯೂಮ್ ಕ್ಲೀನರ್ನ ಮೇಲಿರೋ ಧೂಳನ್ನು ಒರೆಸೋದಕ್ಕೆ ಇನ್ನೊಂದು ವ್ಯಾಕ್ಯೂಮ್ ಕ್ಲೀನರ್ ಬೇಕಾಗಿತ್ತು. ನಾನು ಹೇಳಿದೆ, ಬೇಡ್ರಿ, 7,000 ಬ್ಯಾಂಕಲ್ಲಿ ಹಾಕ್ಕೊಂಡ್ರೆ 4 ಪೊರಕೆ ಕನಿಷ್ಠ ಅಂತಂದರೂ ಒಳ್ಳೆಯ 4 ಪೊರಕೆ ಬರ್ತದೆ, ವರ್ಷಕ್ಕೆ ಸಾಕು, ಅದಕ್ಕಿಂತ ಇನ್ನೇನೂ ಇಲ್ಲ. ಅಂಗಳ ಗುಡಿಸೋದಕ್ಕೊಂದು, ಮುಂದೆ ಗುಡಿಸೋದಕ್ಕೊಂದು, ಮನೇಲಿ ಓಡಾಡೋದಕ್ಕೆ 2 ಸಾಕು. ಇನ್ನು 4 ಜನ ಹಿಡ್ಕೊಂಡು ಏನು ಹೋರಾಡಬೇಕೆ 4 ಪೊರಕೆನಲ್ಲಿ? ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತದೆ ಈ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲ ಅಂತ. ಇಲ್ಲ ಮನೆಯೆಲ್ಲ ಚೊಕ್ಕಟ ಮಾಡಿಬಿಡ್ಬೋದು ಅಂತ. ಮಾಡ್ಬೋದು ಸ್ವಾಮಿ, ಅಷ್ಟು ಸಮಯ ಬೇಕಲ್ಲ, ಅದು ನಮಗಿಲ್ಲ. ವ್ಯಾಕ್ಯೂಮ್ ಕ್ಲೀನರ್ ಓಡಾಡಿಸೋದಕ್ಕೆ ಬೇಕಾಗೋ ಸಮಯದಲ್ಲಿ 10 ಮನೆ ಗುಡಿಸಿರ್ಬೋದು. ಸ್ವಾನುಭವದಿಂದ ಹೇಳ್ತಾ ಇದ್ದೀನಿ. ನನಗೆ ಕಸಮುಸರೇನಲ್ಲೇ ಡಾಕ್ಟ್ರೇಟ್ ಬರಬೇಕು, ಬಂದಿಲ್ಲ, ಅನ್ಯಾಯ. ಅಂದರೆ ನಾವು ವಸ್ತುಜಾತಗಳನ್ನು ಇಟ್ಕೊಂಡು ಬಿಡ್ತೀವಿ. ನಾನು ಹಲವರು ಸ್ನೇಹಿತರುಗಳಿಗೆ ಹೇಳಿದೆ, ಅಪ್ಪ ಇದ್ರ ಮೇಲೆ ತುಳಸಿ ದಳ ಇಟ್ಕೊಡ್ತೀನಿ, ಬೇಕಾದ್ರೆ ದಕ್ಷಿಣೆನೂ ಇಟ್ಕೊಡ್ತೀನಿ, ತಗೊಂಡು ಹೋಗ್ಬಿಡಿ ಅಂತ. ಎಲ್ಲರೂ ಇಲ್ಲ ಸರ್, ಈ ಬೇಡ, ಇದನ್ನು ಖಂಡಿತ ತೆಗೆದುಕೊಂಡು ಹೋಗೋದಿಲ್ಲ, ತೊಗೊಂಡು ಹೋದ್ರೂ ವಾಪಸ್ ತಂದು ಕೊಡ್ತೀವಿ ಅಂತ. ಅದು ಎಲ್ಲೂ ಬಿಕ್ರಿ ಆಗದ ಕೋಟಾನಾಣಿ ಥರ ಬಂದು ಮತ್ತು ಮನೆಗೆ ಬಡ್ಕೋತಾ ಇದೆ ವ್ಯಾಕ್ಯೂಮ್ ಕ್ಲೀನರ್. ಅಂದರೆ ನಾವು ಇಟ್ಕೋಬೇಕು ಅಷ್ಟೇ, ಆ ಕಾರಣದಿಂದ ಬಂದದ್ದು. ಇದು ಬಹಳ ಕಷ್ಟವಾಗುತ್ತದೆ. ಅದನ್ನು ಬಡತನದ ಲಕ್ಷಣವನ್ನು
ಅಷ್ಟು ಮಾರ್ಮಿಕವಾಗಿ ಕವಿ ಹೇಳ್ತಾ ಇದ್ದಾನೆ. ಆಮೇಲೆ ಅವನು ಮಹಾರಾಜರುಗಳನ್ನು ಒಲಿಸಿಕೊಳ್ಳುವಂಥದ್ದು ಎಷ್ಟು ಕಷ್ಟ ಮತ್ತು ನಮ್ಮ ಆಸೆಗಳು ಅಪಾರ ಅದನ್ನು ಹೇಳ್ತಾನೆ. ದುರಾರಾಧ್ಯ ಸ್ವಾಮಿ ತುರಗ ಚಲಚಿತ್ತಾ ಕ್ಷಿತಿಭುಜ ವಯಂತು ಸ್ಥೂಲೇಚ್ಛಾ ಮಹತಿ ಚ ಪದೇ ಬದ್ಧ ಮನಸಃ ಜರಾ ದೇಹಂ ಮೃತ್ಯುರ್ಹರತಿ ಸಕಲಂ ಜೀವಿತಮಿದಂ ಸಖೇ ನಾಣ್ಯಶ್ರೇಯೋ ಜಗತಿ ವಿದುಷೋನ್ಯತ್ರ ತಪಸ. ಇದು ನಮ್ಮ ಬದುಕನ್ನೇ ಬ್ಲೂ ಪ್ರಿಂಟ್ ಮಾಡಿ ಕೊಟ್ಟಂತೆ ಇದೆ. ದುರಾರಾಧ್ಯ ಸ್ವಾಮಿ, ನಮ್ಮ ಯಜಮಾನರುಗಳನ್ನು ಒಲಿಸಿಕೊಳ್ಳೋದು ತುಂಬ ಕಷ್ಟ. ಅವರು ಕ್ವಚಿತ್ ತುಷ್ಟ ಕ್ವಚಿತ್ ದುಷ್ಟ ರುಷ್ಟಸ್ತುಷ್ಟ ಕ್ವಚಿತ್ ಕ್ವಚಿತ್ ಅವ್ಯವಸ್ಥಿತ ಚಿತ್ತಸ್ಯ ಪ್ರಸಾದೋಪಿ ಭಯಂಕರ. ಒಮ್ಮೆ ಸುಮ್ಮಾನ, ಒಮ್ಮೆ ಬಿಮ್ಮಾನ, ಒಮ್ಮೆ ದುಮ್ಮಾನ, ಏನೇನೂ ಆಗ್ತಾ ಇರುತ್ತೆ. ಅವ್ರನ್ನ ಒಲಿಸಿಕೊಳ್ಳೋದು ತುಂಬ ಕಷ್ಟ. ದುರಾರಾಧ್ಯ ಸ್ವಾಮಿ ತುರಗ ಚಲಚಿತ್ತಾ ಕ್ಷಿತಿಭುಜ. ಇನ್ನು ಕುದುರೆಗಳ ಮನಸ್ಸಿನಷ್ಟು ಚಂಚಲ, ಕುದುರೆಗಳಂತೆ ಚಂಚಲ, ನಿಂತಲ್ಲಿ ನಿಲ್ಲೋದಿಲ್ಲ. ಆ ಕುದುರೆಗಳು ನಿಂತಲ್ಲಿ ಕುರಪುಟ ಮಾಡ್ತಾ ಇರ್ತವೆ. ಹಾಗಿರುವಾಗ ಆ ರಾಜರುಗಳನ್ನು ಒಲಿಸಿಕೊಳ್ಳೋದು ಹೇಗೆ? ಇನ್ನು ನಾವು ಸ್ಥೂಲೇಚ್ಛಾಹ, ನಮ್ಮ ಬಯಕೆಗಳು ಅಲ್ಪ ಸ್ವಲ್ಪ ಅಲ್ಲ. ಆ ಕೈಲಾಸಮ್ಮ ಅವ್ರದ್ದು ಒಂದು ಒಳ್ಳೆಯ ವಿನೋದ ಪ್ರಹಸನ ಬರುತ್ತದೆ, ಬಂಡವಾಳವಿಲ್ಲದ ಬಡಾಯಿ ಅಂತ. ಅದರಲ್ಲಿ ಅಹೋಬ್ಳು ಅಂತ ಅಡ್ವೊಕೇಟು, ಆತನ ಮಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪಪ್ಪು, ಪಾಕುಂ ಪಪ್ಪು, ಬೆಲ್ಲ, ತಾಟಿ ಬೆಲ್ಲ, ಸಕ್ಕರೆ, ಕಲ್ಸಕ್ಕರೆ, ಕೊಬ್ಬರಿ ಮಿಠಾಯಿ ಅಂತ ಬೆಳೆಸ್ಕೊಂಡು ಹೋಗ್ತಾನೇ ಇರ್ತಾನೆ. ಹಾಗೆ ನಮ್ಮ ಆಸೆಗಳು ಅಷ್ಟೇ. ಅದಾದಮೇಲೆ ಇದು, ಇದಾದಮೇಲೆ ಇದು, ಮತ್ತೊಂದಾದಮೇಲೆ ಮತ್ತೊಂದು ಅಂತ. ನನ್ನ ತಾಯಿಯವರೊಂದು ವಿನೋದದ ಹಾಡು ಹೇಳ್ತಾ ಇದ್ರು. ಮನಸ್ಸಿನಲ್ಲಿ ಕೋಪವನ್ನು ಮಾಡಬೇಡಿ, ನಾನೇನು ನಿಮ್ಮ ಬಲು ಬೇಡೋಳಲ್ಲ ಅಂತ ಶುರು ಮಾಡ್ತಾಳೆ. ಮೈಗೆ ಸೀರೆ ಅಂತೂ ಇರಲೇಬೇಕು, ಅದಕ್ಕೆ ತಕ್ಕನಾದ ಒಡ್ಯಾಣ ಹಾಕಲೇಬೇಕು, ಕಿವಿಗೆ ಒಂದು ಜೊತೆ ಓಲೆ ಇರಲೇಬೇಕು, ಅದಕ್ಕೆ ಜುಮ್ಕಿ ಲೋಲಾಕು ಹಾಕಲೇಬೇಕು ಅಂತ. ಇದು ಇರಲೇಬೇಕು, ಅದು ಹಾಕಲೇಬೇಕು. ಹೀಗೆ ಹೇಳ್ತಾ ಹೋದರೆ ಸ್ಥೂಲ ಇಚ್ಛಾ, ಅಪಾರವಾದ ಇಚ್ಛೆ. ಇನ್ನು ಮಹತಿಚ ಪದೇ ಬದ್ಧ ಮನಸ್ಸಃ, ದೊಡ್ಡ ಸ್ಥಾನಕ್ಕೆ ಬರಬೇಕು, ಪ್ರಮೋಷನ್ ಬೇಕು, ಇನ್ಕ್ರಿಮೆಂಟ್ ಬೇಕು, ಗ್ರ್ಯಾಚುಟಿ ಬೇಕು, ಪ್ರಾವಿಡೆಂಟ್ ಫಂಡ್ ಬೇಕು, ಪ್ರಕ್ಸ್ ಬೇಕು, ಮೆತ್ತ ಮೇಲೆ ಬೇಕು, ಬೇಕು ಬೇಕು ಮೇ 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 ಅನ್ನುವಂಥದ್ದು ಇದ್ದೇ ಇರ್ತದಲ್ಲ. ನನ್ನ ಹಲವರು ಸ್ನೇಹಿತರು ತುಂಬ ಒಳ್ಳೆಯ ಕಂಪನಿಗಳಲ್ಲಿ ತುಂಬ ಸುಸ್ಥಿರವಾದ ರೀತಿಯಲ್ಲಿ ಇದ್ದಾರೆ. ಹಾಗಿದ್ದರೂ ಅವರಿಗೆ ಯಾವಾಗ ಹೊರಟೋಗ್ಬಿಡ್ತೀವೋ, ಈ ಕೆಲಸ ಯಾವಾಗ ಚ್ಯುತಿ ಆಗ್ಬಿಡ್ತದೋ ಅಂತ ಭಯ. ನನ್ನ ಒಬ್ಬ ಸ್ನೇಹಿತರಿಗೆ ಹಾಗೆ ತುಂಬ ಭಯ ಇತ್ತು. ನನ್ನ ಪರಿಚಯ ಬಂದ ಮೇಲಿಂದ, ಈಗ 1 ವರ್ಷದಿಂದ ನನ್ನ ಪರಿಚಯ, ಅವ್ರಿಗೆ ಭಯ ಹೋಗಿದೆಯಂತೆ. ಯಾಕೆ ಅಂದರೆ ನೀವು ಹೆಂಗೋ ಬದುಕ್ತೀರಾ ಅನ್ನೋದು ನೋಡ್ಬಿಟ್ಟು ನನಗೆ ಧೈರ್ಯ ಬಂತು ಅಂತಂದರು. ಅದಕ್ಕೆ ಮುಂಚೆ ಅವರಿಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಅಷ್ಟು ಸಂಬಳ ಕೊಡ್ತಾರೆ. ಆದರೆ ಭಯ ತುಂಬ, ಏನಾಗ್ಬಿಡ್ತದೆಯೋ ಏನೋ ಅಂತ. ನಾನು ಹೇಳಿದೆ, ನೆಲದಲ್ಲೇ ಇದ್ದವರಿಗೆ ಇನ್ನೆಲ್ಲೂ ಬೀಳುವ ಭಯ ಇಲ್ಲ. ನಾವು ಕೂತಿದ್ದಲ್ಲ, ಮಲಗೇ ಬಿಟ್ಟಿದ್ದೀವಿ. ಇನ್ನು ಹಾಗಿದ್ದಾಗ ಮಲಗದವನಿಗೆ ಭಯ ಯಾವುದು ಬೀಳೋದಕ್ಕೆ ಅಂತ. ಉಪ್ಪರಿಗೆ ಮೇಲಿದ್ದವನಿಗೆ ಭಯ. ಅಷ್ಟು ಮಾತ್ರವಲ್ಲ, ನೀವು ನೋಡಿ, ಈಗ ನಿಮ್ಮ 35-36ನೇ ವಯಸ್ಸಿನಲ್ಲಿ 2 ಲಕ್ಷ ರೂಪಾಯಿ ಸಂಪಾದಿಸ್ತಾ ಭಯ ಅಂತಿದ್ದೀರಾ. ಇದರ 10ನೇ 1 ಭಾಗದ್ದು ಸಂಪಾದನೆ ಇಲ್ಲದ ನಿಮ್ಮ ತಂದೆಯವರು 2 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ರು, ನಿಮ್ಮನ್ನು ಓದಿಸಿದ್ರು, ಮತ್ತು ಇನ್ನೆಲ್ಲ ಬಂಧು ಬಾಂಧವರನ್ನು ನೋಡ್ಕೊಳ್ತಾ ಇದ್ರು. ಒಳ್ಳೆಯದು ಕೆಟ್ಟದ್ದು, ಹಾಸ್ಪಿಟ್ಲು, ಮತ್ತೊಂದು ಮಗದೊಂದು ಅಂತ ಮಾಡಿ ಏನೋ ಒಂದು ಮನೆ ಕಟ್ಟಿಕೊಂಡು ಅವರು ಬಾಳ್ತಾ ಇದ್ದಾರೆ. ಅದನ್ನು ಕಂಡಾಗ ನೀವು ಯಾತಕ್ಕೆ ಚಿಂತೆ ಮಾಡ್ತೀರಾ ಅಂತ. ಸ್ಥೂಲೇಚ್ಛರಾದರೆ ಮತ್ತು ಮಹತಿ ಪದೇ ಬದ್ಧ ಮನಸ್ಸಃ ಆಗಿಬಿಟ್ರೆ ಬಹಳ ಕಷ್ಟ. ಜರಾ ದೇಹಂ ಮೃತ್ಯು ಹರತಿ, ದೇಹವನ್ನು ಮುಪ್ಪು ಮತ್ತು ಜೀವವನ್ನು ಸಾವು ಅಪಹರಣ ಮಾಡ್ತಾ ಇದೆ. ಎಲ್ಲವೂ ಹೀಗಿರೋದ್ರಿಂದ ತಪಸ್ಸು ಬಿಟ್ಟು ಜಗತ್ತಿನಲ್ಲಿ ಶ್ರೇಯಸ್ಕರವಾದದ್ದು ಯಾವುದೂ ಇಲ್ಲ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಮತ್ತೊಂದು ಜನರಲ್ ಇನ್ಸ್ಟ್ರಕ್ಷನ್ಸೇ ಕೊಟ್ಬಿಡ್ತಾನೆ. ಭೋಗ ಮೇಘ ವಿತಾನ ಮಧ್ಯ ವಿಲಸತ್ ಸೌದಾಮಿನಿ ಚಂಚಲಾಹ ಆಯುರ್ವಾಯು ವಿಘಟ್ಟಿತಾಭ್ರಪಟಲಿ ಲೀನಾಂಬುವದ್ಭಂಗುರಂ ಲೋಲಾ ಯೌವನ ಲಾಲಸಾ ತನುಭೃತಾಂ ಇತ್ಯಾಕಲಯ್ಯದ್ರುತಂ ಯೋಗೇ ಧೈರ್ಯ ಸಮಾಧಿ ಸಿದ್ಧಿ ಸುಲಭೆ ಬುದ್ಧಿಂ ವಿದಧ್ವಂ ಬುಧ. ಒಂದು ಮೆಜೆಸ್ಟಿಕ್ ಆದ ಮೀಟರ್ ಅಂತಂದರೆ ಶಾರ್ದೂಲ ವಿಕ್ರೀಡಿತ. ಅದರೊಳಗೆ ಏನು ಪದಸಂಪತ್ತಿಯವನು ವಶ್ಯವಾಕ್ ಅಂತ ಗೊತ್ತಾಗುತ್ತದೆ. ಭೋಗ ಮೇಘ ವಿತಾನ ಮಧ್ಯ ವಿಲಸತ್ ಸೌದಾಮನಿ ಚಂಚಲಾ. ಭೋಗಗಳು ಮೇಘ ಮಧ್ಯದಲ್ಲಿರುವಂಥ ಮಿಂಚುಗಳಷ್ಟು ಚಂಚಲವಾದವು. ನೋಡಿ, ಇವತ್ತು ನಾವು ತುಂಬ ಇಷ್ಟಪಟ್ಟು ಒಂದಷ್ಟು ಸಿಹಿ ತಿನ್ನೋಣ ಅಂತ ಅಸಾರ್ಟೆಡ್ ಸ್ವೀಟ್ಸ್ ಅಂತ ದೊಡ್ಡ ಬಾಕ್ಸು, ಹಳದಿ ರಾಮೋ ಅಥವಾ ಕೆಂಪು ರಾಮೋ ಯಾವುದೋ ಒಂದನ್ನು ರಾಮೋ ಹರಾಮೋ ತೊಗೊಂಡು ಬಂದು ಒಂದು ಡಬ್ಬಿ ಇಟ್ಕೊಂಡಿರ್ತೀವಿ. ಮಾರನೇ ದಿವಸ ಬೆಳಗ್ಗೆ ಯಾವುದೋ ಕಾರಣಕ್ಕಾಗಿ ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಅವ್ರು ನೋಡಿ ಬ್ಲಡ್ ಶುಗರ್ ಯದ್ವಾ ತದ್ವಾ ಇದೆ,
ಬಾಯಿ ಕಟ್ಟಿ ಅಂತಂದರೆ ಹಳದಿರಾಮ್ ಏನಾಗಬೇಕು, ರಾಮ್ ರಾಮ್ ಎಂಥ ಸ್ಥಿತಿ ಬಂದುಬಿಡ್ತದೆ. ಹೀಗೆ ಭೋಗ ಮೇಘವಿತಾನ ಮಧ್ಯ ವಿಲಸತ್ ಸೌದಾಮನಿ ಚಂಚಲ. ಇನ್ನು ಆಯುಷ್ಯ ಆಯುರ್ವಾಯು ವಿಘಟ್ಟಿತಾಭ್ರಪಟಲಿ ಲೀನಾಂಬು ವದ್ ಭಂಗುರಂ. ಆಯುಸ್ಸು ಮೋಡಗಳ ಮಧ್ಯೆ ಗಾಳಿ ಸಂಚಾರ ಮಾಡುವಾಗ ಒಂದು ಮಳೆಹನಿ ಎಲ್ಲಿಗೆ ಹಾರಬಹುದು. ಮೋಡದಲ್ಲಿ ಇರುವ ಮಳೆಹನಿ ಯಾವ ನೆಲದ ಮೇಲೆ ಬೀಳುತ್ತದೆ ಅಂತ ಆ ಮಳೆಹನಿಗಾದರೂ ಗೊತ್ತಿರುತ್ತದೆಯಾ, ಗಾಳಿಗಾದರೂ ಗೊತ್ತಿರುತ್ತದೆಯಾ? ಎಲ್ಲಿ ಹೆಂಗೆ ಹೊಡ್ಕೊಂಡು ಹೊರಟೋಗ್ಬಿಡ್ತದೆ. ಇಲ್ಲಿ ಮಳೆ ಆಗುತ್ತೆ ಅಂತ ಅಂದ್ಕೋತೀವಿ, ಜೋರು ಗಾಳಿ ಬಂದು ಇನ್ನೆಲ್ಲೋ ಕೋಲಾರದಲ್ಲಿ ಚಿಕ್ಕಮಗಳೂರಲ್ಲಿ ಆಗುತ್ತದೆ. ಹೀಗಿರುವಾಗ ಏನಂತ ಹೇಳೋಣ? ಆಯುಸ್ಸು ಅಷ್ಟು ಚಂಚಲವಾದದ್ದು, ಅಷ್ಟು ಎತ್ತರದಿಂದ ಅಷ್ಟು ಸ್ವಲ್ಪ ಪ್ರಮಾಣದ ಒಂದು ಮಳೆಯ ಹನಿ ಅಷ್ಟು ದೊಡ್ಡ ಗಾಳಿಯ ತೆಕ್ಕೆಗೆ ಸಿಲುಕಿ ಎಲ್ಲಿ ಹೋಗುತ್ತದೆಯೋ, ಆವಿಯೇ ಆಗುತ್ತದೆಯೋ ಏನೋ ಗೊತ್ತಿಲ್ಲ. ಮೃತ್ಯು ಹಾಗೆ ಎಲ್ಲವನ್ನು ಧ್ವಂಸ ಮಾಡುತ್ತದೆ. ಲೋಲ ಯೌವನ ಲಾಲಸಾಸ್ತನುಭೃತಾಂ ಇತ್ಯಾಕಲಯ್ಯ ಧೃತಂ. ಇನ್ನು ಎಲ್ಲ ಯೌವನದ ಲಾಲಸೆಗಳು ಈಗಿದ್ದಂತೆ ಆಗಿರೋದಿಲ್ಲ. ಮಕ್ಕಳು ಇದೊಂದು ಆಟದ ಸಾಮಾನು ನೋಡ್ತಾರೆ ಮತ್ತು ಅದನ್ನು ಎಸೀತಾರೆ. ಹಾಗಿರುವಂಥದ್ದು ಯೋಗೇ ಧೈರ್ಯ ಸಮಾಧಿ ಸಿದ್ಧಿ ಸುಲಭೆ ಬುದ್ಧಿಂ ವಿದಧ್ವಂ ಬುಧಾ. ವಿವೇಕಿಗಳಾಗಿದ್ದಲ್ಲಿ ನೀವುಗಳು ಧೈರ್ಯದಲ್ಲಿ, ಆ ಧ್ಯಾನದ ಸಮಾಧಿಯಲ್ಲಿ ಧಿಯ ಅಯನಂ ಆಗಿರುವಂಥ ಧ್ಯಾನ ಯಾವುದುಂಟು ಅದು ಬರುವ ಧೈರ್ಯ, ಧೀಗೆ ಸಂಬಂಧಪಟ್ಟದ್ದು ಆ ಯೋಗದಲ್ಲಿ, ಅದರೊಳಗೆ ಮನಸ್ಸನ್ನು ಮಾಡಿ ಅಂತಂತಾನೆ. ಮತ್ತು ಯೋಗಿಗಳಿಗೆ ದ್ವಂದ್ವ ಯಾವುದೂ ಇರೋದಿಲ್ಲ ಅಂತನ್ನುವಂಥ ಮಾತನ್ನು ಹೇಳ್ತಾನೆ. ಚಂಡಾಲ ಕಿಮಯಂ ದ್ವಿಜಾತಿರಪ ಅಥವಾ ಶೂದ್ರೋಥ ಕಿಂ ತಾಪಸಃ ಕಿಂ ವಾ ತತ್ವವಿವೇಕ ಪೇಶಲಮತಿರ್ಯೋಗೇಶ್ವರ ಕೋಪಿ ಕಿಂ ಇತ್ಯುತ್ಪನ್ನ ವಿಕಲ್ಪ ಜಲ್ಪ ಮುಖರೈ ಸಂಭಾಷ್ಯಮಾಣ ಜನೈ ನ ಕ್ರುದ್ಧ ಪತಿ ನೈವ ತುಷ್ಟ ಮನಸೋ ಯಾಂತಿ ಸ್ವಯಂ ಯೋಗಿನಃ. ಇವನು ಚಂಡಾಲನೇ, ಇವನು ಬ್ರಾಹ್ಮಣನೇ, ಇವನು ಶೂದ್ರನೇ, ಇವನು ತಪಸ್ವಿಯೇ, ಇವನು ತತ್ವವಿವೇಕದಿಂದ ಪರಿಪಾಕಗೊಂಡವನೇ, ಇವನು ಸಾಮಾನ್ಯನೇ, ಇವನು ಯೋಗೇಶ್ವರನೇ, ಇವನು ನಶ್ವರನೇ ಇತ್ಯಾದಿ ಯಾವುದೂ ಇಲ್ಲದೆ ಯಾವ ಹರಟೆ ಕೋಲಾಹಲಕ್ಕೂ ಒಳಗಾದಾಗ ಕೂಡ ಬುದ್ಧಿ ಮನಸ್ಸು ಉದ್ಧ್ವಸ್ತವಾಗದೆ ಎಲ್ಲರ ಜೊತೆಗೆ ಸಂಭಾಷಣೆ ಮಾಡಿಕೊಂಡು ಹಾಯಾಗಿ ತಾನಲ್ಲ ಅನ್ನುವ ಭಾವದಿಂದ ವೈರಾಗ್ಯದ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥವರು ಯೋಗಿಗಳು ಅಂತಂತಾನೆ. ಮತ್ತು ಅವನು ಮುಂದೆ ಸುಖ ಪಡಬೇಕು, ಆದರೆ ಹೇಗೆ ಪಡಬೇಕು, ಯಾವ ರೀತಿ ಇದ್ದರೆ ಸುಖ ಅನ್ನುವಂಥದ್ದನ್ನು ಬಹಳ ಚೆನ್ನಾದ ಶ್ಲೋಕದಲ್ಲಿ ಹೇಳ್ತಾನೆ. ಇದು ಒಂದು ಸೊಗಸಾದ ಮಂದಾಕ್ರಾಂತ ಛಂದಸ್ಸಿನ ಪದ್ಯ. ಆ ಒಂದು ಯತ್ರಾನೇಕ ಅನ್ನುವ ಆ ಶ್ಲೋಕದ ಬಳಿಕ ಅತ್ಯುತ್ತಮವಾದಂಥ ಮಂದಾಕ್ರಾಂತ ಶ್ಲೋಕ ಅಂದರೆ ಇದು. ಅಗ್ರೇ ಗೀತಂ ಸರಸಕವಯೋ ದಾಕ್ಷಿಣಾತ್ಯಾಶ್ಚ ಪಾರ್ಶ್ವೇ ಪೃಷ್ಠೇ ಲೀಲಾ ವಲಯರಣಿತಂ ಚಾಮರಗ್ರಾಹಿಣೀನಾಂ ಯದ್ಯಸ್ತ್ಯೇವಂ ಕುರು ಭವ ರಸಾಸ್ವಾದನೆ ಲಂಪಟತ್ವಂ ನೋಚೇ ಚೇತಃ ಪ್ರವಿಶ ಸಹಸಾ ನಿರ್ವಿಕಲ್ಪೇ ಸಮಾಧೌ. ಮನಸ್ಸೇ, ಎದುರುಗಡೆ ಒಳ್ಳೆ ಸೊಗಸಾದ ಸಂಗೀತ ಇರಬೇಕು, ಅತ್ಯಂತ ಮನೋಹಾರಿಯಾದ ಶ್ರುತಿಲಯ ತಾದಾತ್ಮ್ಯ ಇರುವಂತಹ ರಸಾರ್ದ್ರವಾದ ಭಾವಶುದ್ಧವಾದ ಮನೋಧರ್ಮ ರೂಪಿತವಾದ ಸಂಗೀತ ಇರಬೇಕು. ಇನ್ನು ಪಕ್ಕದಲ್ಲಿ ಆಲೋಚನಾಮೃತವಾದ ಆಶು ಕವನವನ್ನು ಮಾಡಬಲ್ಲಂಥ ದಾಕ್ಷಿಣಾತ್ಯ ರೀತಿ ಅಂತ ಹೆಸರಾದ ವೈದರ್ಭ ರೀತಿಯಲ್ಲಿ ಕೋವಿದರಾದ ವಿದ್ವತ್ ಕವಿಗಳು ಇರಬೇಕು. ಇನ್ನು ಹಿಂದೆ ಸುಂದರಿಯರು ಚಾಮರ ಸೇವೆ ಮಾಡ್ತಾ ಇರಬೇಕು. ಆ ಚಾಮರವನ್ನು ಬೀಸ್ತಾ ಇದ್ದರೆ ಅವರ ಬಳೆಗಳ ನಾದ ಈ ಸಂಗೀತ ಸಾಹಿತ್ಯಗಳಿಗೆ ಅನುಕೂಲವಾದ ರೀತಿಯಲ್ಲಿ ಬರ್ತಾ ಇರಬೇಕು. ಹೀಗಿದ್ದರೆ ನೀನು ಜಗತ್ತಿನಲ್ಲಿ ಸಂತೋಷ ಪಡೋಕ್ಕೆ ಅರ್ಹನಾಗ್ತೀಯ. ಇಷ್ಟು ಅನುಕೂಲ ಮಿನಿಮಮ್ ಇದ್ದರೆ. ಇಲ್ಲವೋ ನನ್ನ ಜೊತೆಗೆ ಬಾ, ನಿರ್ವಿಕಲ್ಪ ಸಮಾಧಿಯನ್ನು ಸೇರೋಣ ಅಂತ. ಅಂದರೆ ಒಂದು ಮಟ್ಟದ ಸಮೃದ್ಧಿಯ ಭೋಗ ಇಲ್ಲದೇ ಇದ್ದರೆ ಆ ಭೋಗನಾದರೂ ಯಾತಕ್ಕೆ ಬೇಡ ಅಂತ ಹೇಳಿಬಿಟ್ಟು, ನಮಗೆ ಸಮಯವೇ ಇಲ್ಲದೆ ಯಾವ ಭೋಗವನ್ನು ಅನುಭವಿಸುವಂಥದ್ದು. ಎದುರುಗಡೆಗೆ ಟಿ ವಿ, ತೊಡೆ ಮೇಲೆ ಲ್ಯಾಪ್ಟಾಪು, ಕೈಯಲ್ಲಿ ಸೆಲ್ಫೋನು, ಸುತ್ತಲೂ ಬೇರೆ ಬೇರೆ ನಾನಾ ವಿಧವಾದ ಚಿತ್ರ ವಿಚಿತ್ರ ಕೋಲಾಹಲ ಪರಿವಾರ. ಇದರ ಮಧ್ಯದಲ್ಲಿ ನಾವು ಯಾವುದೋ ಇಷ್ಟಪಟ್ಟ ತಿಂಡಿ ತಿನಿಸನ್ನು ತಿನ್ನುವುದಂತೆ. ಅದು ಯಾವ ಭಾಗ್ಯ? ಈ ರೀತಿಯಾದದ್ದಾಗಿರುತ್ತದೆ. ಆಮೇಲೆ ಲಕ್ಷ್ಮಿಯನ್ನು ಬೇಡ್ಕೊಳ್ತಾನೆ. ಅಮ್ಮ ಲಕ್ಷ್ಮಿ, ನನ್ನನ್ನು ನೀನು ಸ್ವಲ್ಪ ಬಿಟ್ಟುಕೊಡಮ್ಮ, ನನಗೆ ಸ್ವಲ್ಪ ನೆಮ್ಮದಿಯನ್ನು ಉಳಿಸಿಕೊಡು. ಮಾತರ್ಲಕ್ಷ್ಮಿ ಭಜಸ್ವ ಕಂಚಿದ ಪರಂ ಮತ್ಕಾಂಕ್ಷಿಣೀ ಮಾಸ್ವಭೂಹು ಭೋಗೇಭ್ಯ ಸ್ಪೃಹಯಾಲವೋ ನಹಿ ವಯಂ ಕಾ ನಿಸ್ಪೃಹಾಣಾಮಸಿ ಸದ್ಯಸ್ಯೂತ ಪಲಾಶ ಪತ್ರಪುಟಿಕಾ ಪಾತ್ರೇ ಪವಿತ್ರೀಕೃತೆ ಭಿಕ್ಷಾಸಕ್ತುಭಿರೇವ ಸಂಪ್ರತಿ ವಯಂ ವೃತ್ತಿಂ ಸಮೀಹಾಮಹೆ. ಇಂಥ ಪದ್ಯ ಬರೆದು ಬಿಡ್ತಾನೆ. ಮಾತರ್ಲಕ್ಷ್ಮಿ ವಚಸ್ವ ಕಂಚಿತ ಪರಂ.
ಅಮ್ಮ ತಾಯಿ ಲಕ್ಷ್ಮಿ, ನಿನ್ನನ್ನು ಅವಮಾನ ಮಾಡೋಲ್ಲ, ದಯವಿಟ್ಟು ಇನ್ಯಾರನ್ನಾದರೂ ಹೋಗಿ ಅನುಗ್ರಹ ಮಾಡು. ಮತ್ಕಾಂಕ್ಷಿಣಿ ಮಾಸ್ಪಭೂ, ನನ್ನ ಬೆನ್ನತ್ಕೊಂಡು ಬರಬೇಡ. ಯಾಕೆ? ಭೋಗ್ಯಭ್ಯ ಸ್ಪೃಹಯಾಲವೋ ನಹಿವಯಂ. ನಾವು ಸುಖ ಸಂಗತಿಗಳನ್ನು, ಇಂದ್ರಿಯ ಲೌಲ್ಯವನ್ನು ಅಪೇಕ್ಷೆ ಪಟ್ಟುಕೊಂಡಿಲ್ಲ. ಕಾ ನಿಸ್ಪೃಹಾಣಾಮಸಿ, ವೈರಾಗ್ಯಶಾಲಿಗಳಿಗೆ ನೀನು ಯಾಕೆ ಇರಬೇಕು? ಒಂದು ಮಾತು ಬರ್ತದೆ, ಆ ಶ್ಲೋಕ ನನಗೆ ಮರೆತಿದೆ, ವೃದ್ಧ ಚಾಣಕ್ಯದಲ್ಲಿ ಬರುವಂಥದ್ದು. ಲಕ್ಷ್ಮಿ ಹೇಳ್ತಾಳೆ, ನಾನು ಯಾಕೆ ಬ್ರಾಹ್ಮಣರ ಮನೆಯಲ್ಲಿ ಇರೋಲ್ಲ ಅಂತನ್ನೋದಕ್ಕೆ ಕಾರಣಗಳನ್ನು ಹೇಳ್ತಾಳೆ. ಮೊದಲಿಗೆ ನನ್ನ ವೈರಿಯಾದ ಸರಸ್ವತಿಯನ್ನು ಇವರು ಇಷ್ಟಪಡ್ತಾರೆ. ಮತ್ತು ಆ ಶಿವನನ್ನು, ವೈರಾಗ್ಯ ಚಕ್ರವರ್ತಿಯನ್ನು ಪೂಜೆ ಮಾಡೋದಕ್ಕೆ ಇವರು ನನ್ನ ಮನೆಯನ್ನು ಕತ್ತರಿಸ್ತಾ ಇರ್ತಾರೆ. ಕಮಲಗಳನ್ನು ಕತ್ತರಿಸಿ ಶಿವನ ಪೂಜೆ ಮಾಡ್ತಾ ಇರ್ತಾರೆ. ಮತ್ತು 3 ಹೊತ್ತು ನನ್ನನ್ನು ಬೈತಾ ಇರ್ತಾರೆ. ನನ್ನ ಮಗನನ್ನು ಸುಟ್ಟಂಥ ಆ ಶಿವನನ್ನು, ಅವನ ಹೆಂಡತಿಯನ್ನು, ಅವರನ್ನು ಭಜನೆ ಮಾಡ್ತಾರೆ. ಮತ್ತು ನನಗಿಂತ ನನ್ನ ಗಂಡ ದೊಡ್ಡವನು, ನಾನು ನನ್ನ ಗಂಡನ ಕಾಲನ್ನು ಒತ್ತಾ ಇರ್ತಕ್ಕಂಥವಳು ಅಂತ ಕಥೆ ಕಟ್ತಾರೆ. ಹೀಗಾಗಿ ನಾನು ವಿಪ್ರಾಣಾಂ ಗೃಹೇ ನ ವಸಾಮಿ, ಬ್ರಾಹ್ಮಣರ ಮನೆಯಲ್ಲಿ ನಾನು ಇರೋಲ್ಲ ಅಂತ ಎಲ್ಲ ಕಾರಣ ಕೊಟ್ಟುಬಿಟ್ಟಿದ್ದಾಳೆ. ಈ ಕಾರಣದಿಂದ ನೀನು ನನ್ನಂಥವ್ರನ್ನ ಬಿಟ್ಟು ಬೇರೆ ಕಡೆ ಹೋಗಮ್ಮ. ನಮಗೀಗ ಏನು ಬೇಕಾಗಿದೆ? ಸದ್ಯಸ್ಯೂತ ಪಲಾಶ ಪತ್ರ ಪುಟಿಕಾ ಪಾತ್ರೆ ಪವಿತ್ರೀಕೃತೆ ಭಿಕ್ಷಾಸಕ್ತು ಬೇರೇವ ಸಂಪ್ರತಿ ವಯಂ ವೃತ್ತಿಂ ಸಮೀಹಾಮಹೆ. ನೋಡಿ, ಸದ್ಯಸ್ಯೂತ ಪಲಾಶ ಪತ್ರ ಪುಟಿಕಾ ಪಾತ್ರೆ ಪವಿತ್ರೀಕೃತೆ, ಈಗಷ್ಟೇ ಹಚ್ಚಿಕೊಂಡಂತಹ ಮುತ್ತುಗದ ಎಲೆಯ ದೊನ್ನೆಯಲ್ಲೇ ಬೀಳುವಂತಹ ಹಿಟ್ಟಿಗೆ ಕಾದಿದ್ದೀವಿ, ಇನ್ಯಾವುದಕ್ಕೂ ಅಲ್ಲ ಅಂತ. ಸದ್ಯಸ್ಯೂತ ಪಲಾಶ ಪತ್ರ ಪುಟಿಕಾ ಪಾತ್ರ, ಅದು ಪವಿತ್ರವಾದದ್ದು ಅಂತ. ಅಂದರೆ ಭಿಕ್ಷಾಪಾತ್ರನೂ ಇಟ್ಕೊಂಡ್ರೆ ಪರ್ಮನೆಂಟ್ ಅದು ಹೋದರೆ ಮತ್ತೇನು ಗತಿ ಅಂತ. ಮತ್ತವಿಲಾಸ ಪ್ರಹಸನ ಅಂತ ಒಂದು ಅತ್ಯಂತ ಮನೋಹರವಾದ ಪಲ್ಲವ ಮಹೇಂದ್ರವರ್ಮನ ನಿರ್ಮಾಣ ಉಂಟು. ಸಂಸ್ಕೃತದ ಅತಿ ರಮಣೀಯವಾದ ಶುದ್ಧ ಅನ್ನುವ ವರ್ಗಕ್ಕೆ ಸೇರುವ ಪ್ರಹಸನಗಳಲ್ಲಿ ಒಂದು. ಆ ಇಡೀ ಪ್ರಹಸನ ನಡೀತಕ್ಕಂಥದ್ದು ಒಬ್ಬ ಕಾಪಾಲಿಕನಿಗೆ ಭಿಕ್ಷಾಪಾತ್ರೆ ಕಪಾಲ, ತಲೆಬುರುಡೆಯ ಓಡು, ಅದು ಯಾರೋ ಕದ್ದು ಬಿಟ್ಟಿರ್ತಾರೆ. ಅದಕ್ಕೆ ಅವನು ಪಾಶುಪತನನ್ನು, ಮತ್ತೊಬ್ಬರನ್ನ, ಇನ್ನೊಬ್ಬರನ್ನ ಎಲ್ಲರನ್ನೂ ಅನುಮಾನಿಸ್ಕೊಂಡು ಊರೆಲ್ಲ ಜಡತಿ ಮಾಡ್ತಾ ಬರ್ತಾನೆ. ಭಿಕ್ಷಾಪಾತ್ರೆ ಹೋಗಿ ಕಳೆದೋಗಿರುವಂಥ ಭಿಕ್ಷುಕರ ಕೋಲಾಹಲ ನೋಡಿ ಕಡೆ ಒಬ್ಬ ಹುಚ್ಚ ಎತ್ತಿಟ್ಕೊಂಡು ಬಿಟ್ಟಿರ್ತಾನೆ. ಅದು ಆ ನಾಟಕದ ಕಥೆ. ತುಂಬ ತಮಾಷೆಯಾಗಿದೆ. ಅಂದರೆ ಈ ಭಿಕ್ಷಾಪಾತ್ರೆಯೂ ಒಂದು ಗೀಳಾಗಿಬಿಡುತ್ತದೆ. ಅದರಿಂದಲೇ ಈ ಭಿಕ್ಷಾಪಾತ್ರೆಯಾಗಿ ಏನಾದರೂ ಬಳಸೋದಿದ್ದಲ್ಲಿ ಒಡೆದು ಹೋಗುವಂಥ ಮಣ್ಣಿಂದು ಅಥವಾ ಸೋರೆ ಬುರುಡೆ ಇತ್ಯಾದಿಗಳನ್ನು ಇಟ್ಕೊಳ್ಬೇಕು ಅಂತ. ಯಾಕೆಂದರೆ ಒಡೆದು ಹೋಗುವಂಥದ್ದೇ ಆಗಿದ್ದರಿಂದ, ನಾಶ ಆಗುವುದೇ ಅದರ ಲಕ್ಷಣ ಆಗಿದ್ದರಿಂದ ನಾಶವಾದರೆ ದುಃಖ ಆಗೋಲ್ಲ. ಹಾಗಲ್ಲದೆ ಒಂದು ಹಿತ್ತಾಳೆದೋ ಕಬ್ಬಿಣದ್ದೋ ಬೆಳ್ಳಿದೋ ಇಟ್ಕೊಂಡ್ರೆ ಅದು ನಾಶವಾದರೆ, ಅಂದರೆ ಕಳೆದು ಹೋದರೆ ಅಥವಾ ನೆಗ್ಗೋದ್ರೆ ಆವಾಗ ಬೇಜಾರಾಗುತ್ತೆ. ನೋಡ್ತಾ ಇದ್ದರೆ ದಿನವೂ ನೆಗ್ಗಿದೆಯಲ್ಲ ಅಂತ ಸಂಕಟ ಆಗ್ತಾ ಇರ್ತದೆ. ಆ ಕಾರಣದಿಂದ ಅದೂ ಇಲ್ಲ, ಎಲೆ ಹಚ್ಚಿಕೊಂಡಿರೋದು ಅಂತ. ಇನ್ನೂ ಉಂಟು ಕರತಲ ಭಿಕ್ಷಾ ಅಂತ. ಕರಪಾತ್ರಿ ಸ್ವಾಮೀಜಿ ಅಂತ ಕಾಶಿಯಲ್ಲಿ ಇದ್ದರು. ಕೈಯಲ್ಲೇ ಭಿಕ್ಷೆ ಅಂತ, ಅಂಗೈಯಲ್ಲಿ. ಜೈನ ಮುನಿಗಳು ಇಂದೂ ಹಾಗೆ ಮಾಡ್ತಾರೆ. 3 ಬೊಗಸೆ ನೀರೂ ಸೇರಿದಂತೆ 3 ಬೊಗಸೆ ಆಹಾರ ದಿನಕ್ಕೆ 1 ಬಾರಿಯೇ, ಮತ್ತೇನೂ ಇಲ್ಲ. ಆ ರೀತಿಯಾಗಿ ನಾವು ಬಾಳ್ತಾ ಇದ್ದೀವಿ ಅಂತ. ಆಮೇಲೆ ಮುಂದೆ ಅವನು ತನ್ನ ವೈರಾಗ್ಯದ ಬೇರೆ ಬೇರೆಯ ಮಜಲುಗಳನ್ನು ತೋರ್ಪಡಿಸಿಕೊಂಡು ಹೇಳ್ತಾನೆ, ಯಾವುದನ್ನು ಪಡ್ಕೊಂಡ ಮೇಲೆ ಏನು, ಇದಾದ ಮೇಲೆ ಮತ್ತೇನು? ಪ್ರಾಪ್ತಾಶ್ರಿಯ ಸಕಲ ಕಾಮದುಘಾ ತತಃಕಿಂ ದತ್ತಂ ಪದಂ ಶಿರಸಿ ವಿದ್ವಿಷತಾಂ ತತಃಕಿಂ ಸಮ್ಮಾನಿತ ಪ್ರಣಯಿನೋ ವಿಭವೈಸ್ತತಃಕಿಂ ಕಲ್ಪಸ್ಥಿತಂ ತನುಭೃತಾಂ ತನುಭಿಸ್ತತಃಕಿಂ. ಶಂಕರರ ಒಂದು ಗುರುವಷ್ಟಕ ಅಂತ ಪ್ರಸಿದ್ಧವಾದಂಥದ್ದು ಉಂಟು. ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಃಕಿಂ 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 ಅಂತ ಪಲ್ಲವಿಯಾಗಿ ಬರ್ತಾ ಇರ್ತದೆ. ಆ ಒಂದು ಜಾಡಿನದೇ ಇದು. ಎಲ್ಲ ಸಂಪತ್ತು ಬಂತು, ಎಲ್ಲ ಬೇಡಿಕೆಗಳನ್ನು ಅಪೇಕ್ಷೆಗಳನ್ನು ಈಡೇರಿಸುವಂತಹ ಧನ ಸಾಧನ ಆಯಿತು. ಆಮೇಲೇನು? ಎಲ್ಲ ವೈರಿಗಳನ್ನು ನೆಗ್ಗಿ ಅವರನ್ನು ಮೀರಿ ಅವರ ತಲೆ ಮೇಲೆ ಎಡಗಾಲಿಟ್ಟು ತುಳಿದದ್ದು ಆಯಿತು. ಆಮೇಲೇನು? ನಮ್ಮ ಆತ್ಮೀಯರನ್ನು, ನಮಗೆ ಬೇಕಾದವರನ್ನು, ನಮ್ಮ ಹೊಗಳಭಟ್ರನ್ನು ಅವ್ರನ್ನೆಲ್ಲ ಸಮ್ಮಾನ ಮಾಡಿ ಕೊಂಡಾಡಿದ್ದು, ಅವ್ರ ಕೈಯಲ್ಲಿ ಕೊಂಡಾಡಿಸಿಕೊಂಡದ್ದು ಆಯಿತು. ಆಮೇಲೇನು? ನಾವು ಸಾಕಷ್ಟು ಕಾಲ ಬದುಕಿದ್ದು ಆಯಿತು. ಆಮೇಲೇನು? ಇದು ನಾವು ಕೇಳ್ಕೊಳ್ಬೇಕಾದದ್ದು ಅಂತ. ನಿಜವೇ, ಒಂದಷ್ಟು ಮಾಡಿದ ಮೇಲೆ ಸಾಕು ಅಂತ ಅನಿಸಿಬಿಡ್ತದೆ. ಅಂಥ ಪ್ರತಿಭಾಶಾಲಿಗಳಾಗಿ ಕಾದಂಬರಿ ಸಮ್ರಾಟರಾಗಿರುವ ಭೈರಪ್ಪನವರು ಒಮ್ಮೆ ನನಗೆ ಹೇಳ್ತಾಯಿದ್ರು,
ಬರೀಬೇಕು ಅಂತಂದರೆ ಎಷ್ಟೋ ಸರ್ತಿ ಇದೆಲ್ಲ ಬರೆದು ಮುಗಿಸಿದ್ದೀನಲ್ಲ, ಇನ್ನೇನು ಇದು ಹಳತಾಯ್ತಲ್ಲ ಅಂತ ಕಾಡ್ತಾ ಇರ್ತದೆ ಮನಸ್ಸಿನಲ್ಲಿ ಅಂತ. ಅದು ಹಾಗೇ ಆಗುವಂಥದ್ದು. ಸಾಕು ಇನ್ನೇನು. ರಾಳ್ಳಪಲ್ಲಿಯವರು ಮತ್ತೆ ಮತ್ತೆ ಹೇಳ್ಕೊಳ್ತಾ ಇದ್ರಂತೆ ಒಂದು ಶ್ಲೋಕವನ್ನು, ಅದು ಭವನಾಥ ಮಿಶ್ರನ ಶ್ಲೋಕ. ಎಸ್ ಕೆ ರಾಮಚಂದ್ರಾಯರು ರಾಳ್ಳಪಲ್ಲಿಯವರನ್ನ ಕುರಿತು ಬರೆದಂಥ ಒಳ್ಳೆಯ ಸೊಗಸಾದ ಪುರುಷ ಸರಸ್ವತಿ ಎನ್ನುವ ಪುಸ್ತಿಕೆಯಲ್ಲಿ ಹೇಳ್ತಾರೆ, ಅಧೀತ ಮಧ್ಯಾಪಿತ ಮಾರ್ಜಿತಂ ಯಶಃ ನಶೋಚನೀಯಂ ಕಿಮಪೀಹ ಭೂತಲೆ ಅಂತ. ಅಧೀತಂ ಓದಿದ್ದಾಯಿತು, ಅಧ್ಯಾಪಿತಂ ಓದಿಸಿದ್ದಾಯಿತು, ಅರ್ಜಿತಂ ಯಶಃ ಒಳ್ಳೆಯ ಕೀರ್ತಿಯನ್ನು ಸಂಪಾದಿಸಿದ್ದಾಯಿತು. ಅಧೀತಂ ಅಧ್ಯಾಪಿತಂ ಅರ್ಜಿತಂ ಯಶಃ ನಶೋಚನೀಯಂ ಕಿಮಪೀಹ ಭೂತಲೆ. ಇನ್ನು ಲೋಕದಲ್ಲಿ ಅಯ್ಯೋ ಬೇಡವೇ ಅಯ್ಯೋ ಇಲ್ಲವೇ ಅಂತ ಶೋಕ ಮಾಡೋದು ಯಾವುದೂ ಇಲ್ಲ ಅಂತ ಅವರೇ ಬರ್ಕೋತಾರೆ. ಅನಿರ್ವೇದ ಮಸಿದ್ಧೇಶು ಸಾಧಿತೇಶ್ವನಹಂಕೃತಿಂ ಅನಾಲಸ್ಯಂಚ ಸಾಧ್ಯೇಶು ಕೃತ್ಯೇಶು ಅನುಗ್ರಹಣನಃ ಅಂತ. ಆಗದೇ ಇರೋದ್ರೊಳಗೆ ನೋ ರಿಗ್ರೆಟ್ಸ್, ಆಗಿರೋದ್ರೊಳಗೆ ನೋ ಪ್ರೈಡ್, ಹೆಮ್ಮೆ ಇಲ್ಲ. ಆಗಬೇಕಾದದ್ದು ಬೇಗ ಆಗಲಿ ಅಂತ ಅಷ್ಟೇ ಮಾಡಪ್ಪ, ಇನ್ನೇನು ಅಲ್ಲ ಅಂತ ದೇವರನ್ನ ಅವರು ನ್ಯಾಸಕಲಾನಿಧಿ ಎನ್ನುವ ಸ್ತೋತ್ರದಲ್ಲಿ ಬೇಡ್ಕೋತಾರೆ. ಆಗ ಭವನಾಥ ಮಿಶ್ರನ ಮಗ ಶಂಕರ ಮಿಶ್ರ ಹೇಳಿದಂತೆ, ಅತಃಪರಂ ಶ್ರೀ ಭವನಾಥ ಶರ್ಮಣೆ ಮನೋಹಾರಿಣಿ ಜಾಹ್ನವಿ ತಟೆ ಅಂತ. ಇನ್ನು ಮುಂದೆ ಭವನಾಥ ಮಿಶ್ರನ ಮನಸ್ಸು ಮನೋಹಾರಿಯಾದ ಗಂಗಾ ತೀರದಲ್ಲಿ ವೈರಾಗ್ಯದಿಂದ ಕಳೀಬೇಕಾದದ್ದು ಅಂತ. ಹಾಗೆ ಇದಾದ ಮೇಲೇನು ಅದಾದ ಮೇಲೆ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗುವಂಥದ್ದೇ. ನೀಲಕಂಠ ದೀಕ್ಷಿತನ ವೈರಾಗ್ಯ ಶತಕ ಶಾಂತಿ ವಿಲಾಸ ಅದನ್ನೇ ಹೇಳ್ತದೆ. ವೇದಾಭ್ಯಾಸ ವ್ಯಸನರಸಿಕೈ ಸ್ಥೀಯತೆ ತಾವತಾಕಿಂ ಸೂಕ್ಷ್ಮ ಬುದ್ಧಿ ಶ್ರುತಮಿವ ವಿಶಲ್ಯಶ್ರುತಂ ತಾವತಾಕಿಂ ಜಲ್ಪಾರಂಭೆ ಜೈತಿನೀತಂ ವಾದಿನಸ್ತಾವತಾಕಿಂ ನಿರ್ವೇದಾರ್ಥೆ ಯದಿನ ಹೃದಯಂ ಶಾಂತಿಮಭ್ಯೇತಿ ಪುಂಸಃ. ವೇದಾಭ್ಯಾಸ ಮಾಡಿ ಪದ ಕ್ರಮ ಜಟ ಘನ ಧ್ವಜ ದಂಡ ಮಾಲ ಅಂತೆಲ್ಲ ಅಷ್ಟವಿಕೃತಿಗಳಲ್ಲಿ ಹೇಳಿಕೊಂಡ ಮೇಲೂ ಇನ್ನೇನು, ತುಂಬ ಚೆನ್ನಾಗಿ ಬೇರೆ ಬೇರೆ ಶಾಸ್ತ್ರ ವಿಷಯಗಳನ್ನು ಅರಿತುಕೊಂಡ ಮೇಲೆ ಏನು, ಜಲ್ಪ ವಿಜಿಗೀಷಾವಾದ ಮಾಡಿ ಎಲ್ಲ ಪ್ರತಿರೋಧಿಗಳನ್ನು ಎದುರಿಸಿದ ಮೇಲೆ, ಎಲ್ಲವನ್ನ ಗೆದ್ದ ತರ್ಕ ಸಿಂಹಾನಿಸಿಕೊಂಡ ಮೇಲೆ ಏನು, ನಿರ್ವೇದ ಬರದೇ ಇದ್ಮೇಲೆ ಸಾಕು ಅಂತ ಅನಿಸಿದ ಮೇಲೆ ಇನ್ನೇನು ಪ್ರಯೋಜನ. ಈ ಕಾರಣದಿಂದ ಸಾಕೆನ್ನಿಸುವುದರ ಕಡೆಗೆ ಹೋಗಬೇಕು. ಆ ಬೇಕು ಬೇಕೆನಿಸುವ ಬಾಯಿ ಸಾಕು ಅಂತ ಅನ್ನಿಸುವುದು ಹೇಗೆ ಅಂತಿದೆಯಲ್ಲ, ಆ ಬಗೆಗೆ ಭರ್ತೃಹರಿ ಹೇಳ್ತಾನೆ. ವೈರಾಗ್ಯದ ಒಂದು ವಸ್ತು ತುಂಬ ಪರಿಮಿತವಾದದ್ದು. ಯಾಕೆಂದರೆ ಅದು ನಿವೃತ್ತಿಯ ವಸ್ತು ಪರಿಮಿತ, ಪ್ರವೃತ್ತಿಯ ವಸ್ತು ಅಮಿತ. ಸತ್ಯ ಒಂದೇ, ಅದು ಸನ್ಯಾಸಿ, ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ, ಬಟ್ಟೆಯೂ ಇಲ್ಲ, ಅದು ದಿಗಂಬರ ಅವಧೂತ. ಸುಳ್ಳು ಮಹಾ ಸಂಸಾರಿ, ಅದಕ್ಕೆ ಲೀಗಲ್ ಆ್ಯಂಡ್ ಇಲ್ಲೀಗಲ್, ಲೆಜಿಟಿಮೇಟ್ ಆ್ಯಂಡ್ ಇಲ್ಲೆಜಿಟಿಮೇಟ್ ಆದ ಸಂಬಂಧಗಳು ಹತ್ತಾರಲ್ಲ ಸಾವಿರಾರು. ಅದರ ಸಂತಾನವೂ ಅಷ್ಟೇ ಲಕ್ಷಾಂತರ. ಇನ್ನು ಅದರ ವೇಷಾಂತರಗಳು ಅನೇಕ, ಫ್ಯಾನ್ಸಿ ಡ್ರೆಸ್ ಹಾಕ್ತಾ ಇರ್ತಾರೆ. ಹೀಗಾಗಿ ಸುಳ್ಳಿನ ಬಗ್ಗೆ ಹೇಳುವುದು ತುಂಬ ಉಂಟು, ಸತ್ಯದ ಬಗ್ಗೆ ಏನು ಹೆಚ್ಚು ಹೇಳೋದಿದೆ. ವೈರಾಗ್ಯದ ಬಗ್ಗೆ ಹೆಚ್ಚೆಚ್ಚು ಬಗೆಯಲ್ಲಿ ಹೇಳೋಕ್ಕಾಗೋಲ್ಲ. ಅಂಥ ವಿಷಯವನ್ನು ಇವನು ಹಲವು ಬಗೆಯಲ್ಲಿ ಪ್ರತಿಭೆಯಿಂದ, ಅನುಭವದಿಂದ, ಲೋಕಾವೀಕ್ಷಣದಿಂದ ವಿಸ್ತರಿಸ್ತಾನಲ್ಲ, ತುಂಬ ಗ್ರಾಹ್ಯವಾದದ್ದು, ಮನೋಗ್ರಾಹಿ. ಅದನ್ನು ನಾಳೆಯೂ ನೋಡೋಣ. ನಮಸ್ಕಾರ.